ಎಲ್ಲರಿಗೂ ನಮಸ್ಕಾರ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಆತ್ಮೀಯ ವೀಕ್ಷಕರೇ, ಶಿಕ್ಷಣ ಭೀಷ್ಮ ಕೀರ್ತಿಶೇಷ ಎಚ್ ಎಂ ಗಂಗಾಧರಯ್ಯನವರು ಸ್ಥಾಪಿಸಿದ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯು 60 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಇದೀಗ ತನ್ನ ವಜ್ರ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಈ ಸುಸಂದರ್ಭದಲ್ಲಿ ಶ್ರೀ ಸಿದ್ಧಾರ್ಥ ವ್ಯವಹಾರ ನಿರ್ವಹಣಾ ಅಧ್ಯಯನ ಕೇಂದ್ರ SSIBM ತುಮಕೂರು ವತಿಯಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗಾಗಿ ಆಯೋಜನೆಗೊಂಡ ವಿಶೇಷ ಪ್ರವಚನ ಕಾರ್ಯಕ್ರಮ ಇದಾಗಿದೆ. ಈ ವಿಶೇಷ ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರವಚನಕಾರರಾಗಿ ಆಗಮಿಸಿರುವವರು ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯ ಸ್ವಾಮಿ ವೀರೇಶಾನಂದ ಸರಸ್ವತಿರವರು. ಪೂಜ್ಯರು ಮೈಸೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ವಿಶೇಷವೆಂದರೆ ಸ್ವಾಮೀಜಿಯವರು ತಮ್ಮ ಪ್ರೌಢಶಾಲಾ ಶಿಕ್ಷಣವನ್ನು ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಪೂರೈಸಿದ್ದಾರೆ. ನಂತರ ರಾಮಕೃಷ್ಣ ಮಿಷನ್ನ ಹಿರಿಯ ಯತಿಗಳಾದ ಬ್ರಹ್ಮಲೀನ ಪರಮಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜರವರ ಪ್ರೇರಣೆಯಿಂದ 1988ರಲ್ಲಿ ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭಿಸಿದರು. ಪೂಜ್ಯರು ಭಾಗವಹಿಸಿರುವ ವಿಶೇಷ ಕಾರ್ಯಕ್ರಮಗಳೆಂದರೆ ಕೋಲ್ಕತ್ತಾದ ರಾಮಕೃಷ್ಣ ಮಿಷನ್ನ ಬೇಲೂರು ಮಠದಲ್ಲಿ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಉಪನ್ಯಾಸ, 2004 ಜುಲೈನಲ್ಲಿ ಸ್ಪೇನ್ ದೇಶದ ಬಾರ್ಸಿಲೋನಾ ನಗರದಲ್ಲಿ ನಡೆದ 4ನೇ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿರುವುದು, ಇಟಲಿ ದೇಶದ ಟ್ಯೂರಿನ್ ನಗರದಲ್ಲಿ 2006 ಮತ್ತು 2012ರಲ್ಲಿ ರಾಷ್ಟ್ರೀಯ ಹಬ್ಬ ಟ್ಯೂರಿನ್ ಸ್ಪಿರಿಚುಯಾಲಿಟಾದಲ್ಲಿ ವಿಶೇಷ ಉಪನ್ಯಾಸ ನೀಡಿದ್ದಾರೆ. ಹಾಗೆಯೇ ಇಟಲಿಯ ಟ್ಯೂರಿನ್ ಮತ್ತು ಜಿನೋವಾ ವಿಶ್ವವಿದ್ಯಾನಿಲಯಗಳಲ್ಲಿ ವಿಶೇಷ ಉಪನ್ಯಾಸ ಹಾಗೂ ಇಟಲಿಯ ರೋಮ್ ಮತ್ತು ಮಿಲಾನ್ ನಗರಗಳಲ್ಲಿ 2018ರ ಅಂತಾರಾಷ್ಟ್ರೀಯ ಯೋಗ ದಿನದಂದು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ವ್ಯಾಟಿಕನ್ನ ಕ್ಯಾಥೋಲಿಕ್ ಧರ್ಮಗುರು ಪೂಜ್ಯ ಪೋಪ್ ಫ್ರಾನ್ಸಿಸ್ ರವರ ಪ್ರೀತಿಯ ಆಹ್ವಾನದ ಮೇರೆಗೆ ಅವರ ನಿವಾಸದಲ್ಲಿ ವೇದಘೋಷ ಕಾರ್ಯಕ್ರಮ ಹಾಗೂ ಲಂಡನ್ನಿನ ಭಾರತೀಯ ರಾಯಭಾರಿ ಕಚೇರಿಯ ನೆಹರು ಸೆಂಟರ್, ಸ್ವಾಮಿನಾರಾಯಣ ಗುರುಕುಲ ಮತ್ತು ಶ್ರೀಲಂಕಾ ಒಕ್ಕೂಟಗಳಲ್ಲಿ ವಿಶೇಷ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಪೂಜ್ಯರು ಕರ್ನಾಟಕ ರಾಜ್ಯದ ಸುಮಾರು 70 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವಿಶೇಷ ಪ್ರವಚನ ನೀಡಿದ್ದಾರೆ. ಪೂಜ್ಯರು ಹಮ್ಮಿಕೊಂಡಿರುವ ಯಶಸ್ವಿ ಕಾರ್ಯಕ್ರಮಗಳು: ವಿದ್ಯಾರ್ಥಿ ದೇವೋಭವ ಶೀರ್ಷಿಕೆಯಡಿಯಲ್ಲಿ ಕಳೆದ 25 ವರ್ಷಗಳಲ್ಲಿ 10 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಹಾಗೂ 1992ರಿಂದ ಸುಮಾರು 1.5 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಗಳು ನೆರವೇರಿವೆ. ವಿವೇಕಾನಂದ ಯುವಕ ಸಂಘ, ನಿವೇದಿತಾ ನಿಕೇತನ ಮತ್ತು ಮಕ್ಕಳ ಬಳಗಗಳನ್ನು ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಯುವಜನತೆಗೆ ಜೀವನ ಮೌಲ್ಯಗಳ ಕುರಿತಾಗಿ ಮಾರ್ಗದರ್ಶನ ತರಗತಿಗಳನ್ನು ಕಳೆದ 20 ವರ್ಷಗಳಿಂದ ನಡೆಸಲಾಗುತ್ತಿದೆ. ಆಚಾರ್ಯ ದೇವೋಭವ ಶೀರ್ಷಿಕೆಯ ಅಡಿಯಲ್ಲಿ ಕಳೆದ 25 ವರ್ಷಗಳಲ್ಲಿ 2 ಲಕ್ಷಕ್ಕೂ ಅಧಿಕ ಶಿಕ್ಷಕರಿಗೆ ಉಪನ್ಯಾಸ ಹಾಗೂ ವಿವೇಕಾನಂದ ಧ್ಯೇಯನಿಷ್ಠ ಶಿಕ್ಷಕ ಸಂಘವನ್ನು ಸ್ಥಾಪಿಸಿ ಅವರುಗಳಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕುರಿತಾಗಿ ಮಾರ್ಗದರ್ಶನ ನೀಡಲಾಗುತ್ತಿದೆ. ವಿಶೇಷವಾಗಿ ದೀನದೇವೋಭವ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಶ್ರೀ ಶಾರದಾ ದೇವಿಯವರ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಜೀವಂತ ದುರ್ಗಾಪೂಜೆ ಎಂದೇ ಆಚರಿಸಿ ಕೊಳಗೇರಿಗಳಲ್ಲಿ ವಾಸಿಸುವ, ರಸ್ತೆಗಳಲ್ಲಿ ಭಿಕ್ಷೆ ಬೇಡುವ ಅಶಕ್ತ ತಾಯಂದಿರನ್ನು ಸಾಕ್ಷಾತ್ ಶಾರದಾದೇವಿ ಎಂದೇ ಪೂಜಿಸಿ ವಸ್ತ್ರದಾನ, ಧಾನ್ಯದಾನ ಹಾಗೂ ಅನ್ನದಾನಗಳಿಂದ ಸತ್ಕರಿಸಲಾಗುತ್ತದೆ. ಕಳೆದ 25 ವರ್ಷಗಳಲ್ಲಿ ಸುಮಾರು 8,000 ಅಶಕ್ತ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಅನುಕೂಲ ಪಡೆದುಕೊಂಡಿರುತ್ತಾರೆ. ಪೂಜ್ಯ ಸ್ವಾಮೀಜಿಯವರನ್ನು ಈ ಪ್ರವಚನ ಕಾರ್ಯಕ್ರಮಕ್ಕೆ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ಉಪಸ್ಥಿತಿ ವಹಿಸಿರುವ ಕಾಲೇಜಿನ ಪ್ರಾಂಶುಪಾಲರಾದ ಗೌರವಾನ್ವಿತ ಡಾಕ್ಟರ್ NS ರವಿಕುಮಾರ್ ರವರಿಗೂ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸ್ವಾಗತವನ್ನು ಕೋರುತ್ತೇನೆ. ಈಗ ಭಗವಾನ್ ಬುದ್ಧನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯಿತ್ತ ಪರಮ ಪೂಜ್ಯರಿಗೆ ಹಾಗೂ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕೆಂದು ಪ್ರಾಂಶುಪಾಲರನ್ನು ಕೇಳಿಕೊಳ್ಳುತ್ತೇನೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಇಂದಿಗೆ ಪ್ರಾರಂಭವಾಗಿ 60 ವರ್ಷಗಳಾಗಿದೆ. 61ನೇ ವರ್ಷದಲ್ಲಿ ನಾವು ನಾನಾ ಕೋರ್ಸ್ಗಳನ್ನು ಶುರು ಮಾಡಿಕೊಂಡು ಮುಂದುವರಿತಾ ಇದ್ದೀವಿ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಾರ್ಯದಕ್ಷತೆಯ ಕೆಳಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಒಂದು ಅಂಗಸಂಸ್ಥೆ. ಅದು 2006ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿ ಕಳೆದ ಸುಮಾರು ಒಂದು 14-15 ವರ್ಷದಿಂದ ತುಮಕೂರು ಜನತೆಗೆ ನಾನಾ ರೀತಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದರಲ್ಲಿ BBM, BCom, BCA, MCom, MSW ಕೋರ್ಸ್ಗಳಲ್ಲಿ 1000ಕ್ಕೂ ಹೆಚ್ಚು ಜನ ಓದ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಈ ವರ್ಷ ಏನಾದ್ರು ಒಂದು ಮಾಡಬೇಕು ಅಂತ ನಮ್ಮ SSIBM ಟೀಮ್ ತೀರ್ಮಾನ ಮಾಡಿದಾಗ ನಮ್ಮ ಎಲ್ಲ ಬೋಧಕೇತರ ವರ್ಗದವರು ಒಂದು ಸಲಹೆ ಕೊಟ್ಟರು. ಯಾಕೆ ನಾವು ಒಂದು SSIBM ತುಮಕೂರು ಯೂಟ್ಯೂಬ್ ಚಾನಲ್ ಅಂತ ಮಾಡಿ ಅದ್ರ ಮೂಲಕ ಜನಗಳಿಗೆ ಇನ್ನೂ ಹತ್ತಿರ ಆಗ್ಬೋದಲ್ಲ ಅಂತ. ಸೊ ಅದನ್ನು ನಾವು ಪೂಜ್ಯ ಸ್ವಾಮೀಜಿಯವರ ಹತ್ರ ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡು ಇವತ್ತು ನಮ್ಮ ಮುಂದೆ ಇದ್ದಾರೆ. ಈ SSIBM ಯೂಟ್ಯೂಬ್ ಚಾನಲ್ ವಾರಕ್ಕೆ 2 ಪ್ರೋಗ್ರಾಮ್ಗಳನ್ನ ತಗೊಂಡು ಇನ್ನು ಮುಂದೆ ನಿಮ್ಮ ಮುಂದೆ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಪೂಜ್ಯ ಸ್ವಾಮೀಜಿಯವರ ಒಂದು ಪ್ರವಚನದಿಂದ ಶುರು ಆಗುತ್ತೆ. ನಾವು ಹೇಗೆ ಮಾಡಬೇಕು ಅನ್ನೋದ್ರ ಮೂಲಕ ಅವರು ನಮಗೆ ಆಶೀರ್ವಚನ ಕೊಡೋದ್ರ ಜೊತೆಗೆ ತುಮಕೂರು ಜನತೆಗೆ, ಕರ್ನಾಟಕದ ಜನತೆಗೆ ಅವರು ಇವತ್ತು ಮಾತಾಡ್ತಾರೆ. ಓವರ್ ಟು ಸ್ವಾಮೀಜಿ. ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯ ಭಾಗ ಪ್ರವಚನ. ಪೂಜ್ಯ ಸ್ವಾಮೀಜಿಯವರು ಯಶಸ್ಸಿನ ರಹಸ್ಯ ಸ್ವಪ್ರಯತ್ನವೋ ದೈವ ಕೃಪೆಯೋ ಎಂಬ ವಿಷಯದ ಕುರಿತು ನೀಡಲಿದ್ದಾರೆ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಾನ್ ಶ್ರೀರಾಮಕೃಷ್ಣರನ್ನು, ಶ್ರೀಮಾತೆ ಶ್ರೀ ಶಾರದಾದೇವಿಯವರನ್ನು, ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನು ಮತ್ತು ಮಹಾನ್ ಚೇತನ ಭಗವಾನ್ ಬುದ್ಧನನ್ನು ಅತ್ಯಂತ ಶ್ರದ್ಧೆಯಿಂದ ನಾನು ವಂದಿಸ್ತೇನೆ. ಪ್ರೀತಿಯ ಬಂಧುಗಳೇ, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ನಮ್ಮ ರಾಷ್ಟ್ರದಲ್ಲಿ ಜನಸಾಮಾನ್ಯರ ಶೈಕ್ಷಣಿಕ ಅವಶ್ಯಕತೆಯನ್ನು ಕುರಿತು, ಅವರ ಆರೋಗ್ಯದ ಅವಶ್ಯಕತೆಯನ್ನು ಕುರಿತು, ತಾಂತ್ರಿಕತೆ, ಸಾಮಾನ್ಯ ಶಿಕ್ಷಣ ಈ ದಿಕ್ಕಿನಲ್ಲಿ ಕಳೆದ 60 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇರತಕ್ಕಂಥ ಸರಸ್ವತಿಯ ಮಂದಿರ ಸಂಸ್ಥೆ ಮಹಾ ತ್ಯಾಗಿ, ಮಹಾನ್ ಯೋಗಿಯಾದ ಭಗವಾನ್ ಬುದ್ಧನ ಹೆಸರಿನಲ್ಲಿ ಸ್ಥಾಪಿತವಾದದ್ದು. ಈ ಸಂದರ್ಭದಲ್ಲಿ ಸಂಸ್ಥಾಪಕರಾಗಿದ್ದ ನನ್ನ ಶೈಕ್ಷಣಿಕ ಬದುಕಿನಲ್ಲಿ ನನಗೆ ಬಹಳ ದೊಡ್ಡ ನೈತಿಕ ಬೆಂಬಲವನ್ನಿತ್ತು 10 ವರ್ಷ ನನ್ನನ್ನು ಪ್ರೀತಿಯಿಂದ ಪ್ರೋತ್ಸಾಹಿಸ್ತಾ ಬಂದಂತಹ ಪೂಜ್ಯರಾದ ಕೀರ್ತಿಶೇಷ ಡಾಕ್ಟರ್ HM ಗಂಗಾಧರಯ್ಯನವರನ್ನು ಅತ್ಯಂತ ಕೃತಜ್ಞತೆಯಿಂದ ನಾನು ಸ್ಮರಿಸ್ತೇನೆ. ನನ್ನ ಪ್ರೌಢಶಾಲಾ ಶಿಕ್ಷಣದ ಅವಧಿ ಬದುಕಿನಲ್ಲಿ ವಿಶೇಷವಾದ ತಿರುವನ್ನು ಕೊಟ್ಟದ್ದು. ಪಠ್ಯ ವಿಷಯಗಳ ವಿಚಾರ ಅಷ್ಟೇ ಅಲ್ಲದೆ ಜೀವನ ಶಿಕ್ಷಣಕ್ಕೆ ಬೇಕಾದ ಎಲ್ಲ ವಾತಾವರಣವನ್ನು ದೊರಕಿಸಿಕೊಟ್ಟಂತಹ ಪೂಜ್ಯ ಶ್ರೀ HM ಗಂಗಾಧರಯ್ಯನವರ ಸಂಸ್ಥೆಯಲ್ಲಿ ನಮ್ಮ ಬದುಕನ್ನು ರೂಪಿಸಿದಂತಹ
ನನ್ನ ಎಲ್ಲ ಶಿಕ್ಷಕ ವೃಂದವನ್ನೂ ಕೂಡ ನಾನು ಅತ್ಯಂತ ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತೇನೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇರತಕ್ಕಂಥ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಇದರ ಪ್ರಾಂಶುಪಾಲರಾಗಿ, ನಿರ್ದೇಶಕರಾಗಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ರವಿಕುಮಾರ್ ಅವರು. ಅವರ ಕಾಲೇಜಿಗೆ ಹೋಗಿ ಮಕ್ಕಳನ್ನು ಕುರಿತು ಮಾತನಾಡೋದು ಅಂದರೆ ಒಂದು ಸಂತೋಷದ ವಿಷಯ. ಅವರ ಅಚ್ಚುಕಟ್ಟುತನ, ಶಿಸ್ತಿನತನ, ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ತೊಡಗಿಸುವಂತಹ ವಿಶೇಷವಾದ ಅವರ ಕರ್ತೃತ್ವ ಸಾಮರ್ಥ್ಯದ ಪರಿ ಇದು ನನ್ನ ಮನಸ್ಸನ್ನು ತುಂಬ ಗೆದ್ದಿದೆ. ಅವರ ನಾಯಕತ್ವದಲ್ಲಿ ಸೋದರಿ ಚಂದನಾ ಅವರು, ಶ್ರೀಮಾನ್ ಸುರೇಂದ್ರ ಅವರು, ಶ್ರೀನಿಧಿ, ಹಲವಾರು ಜನ ಆ ವಿಭಾಗದ ಬೋಧಕ ವೃಂದದವರು ಪ್ರತಿಯೊಬ್ಬರೂ ಕೂಡ ಈ ಸಂಸ್ಥೆಯ ಶ್ರೇಯಸ್ಸಿಗೆ ಬಹಳ ವಿಶೇಷವಾಗಿ ಶ್ರಮಿಸ್ತಾ ಇದ್ದಾರೆ. ಅವರೆಲ್ಲರ ಸೇವೆಯನ್ನು ನಾನು ಅತ್ಯಂತ ಪ್ರೀತಿಯಿಂದ ಸ್ಮರಿಸ್ತೇನೆ. ಸಂಸ್ಥೆ ಪ್ರಾರಂಭವಾಗಿ 60 ವರ್ಷ ಆಗಿದೆ. ಇವತ್ತು SSIBMನ ಯೂಟ್ಯೂಬ್ ಚಾನಲನ್ನು ಉದ್ಘಾಟಿಸುವ ಭಾಗ್ಯ ನನ್ನ ಪಾಲಿಂದಾಯಿತು. ಭಗವಾನ್ ಬುದ್ಧರಿಗೆ ಪುಷ್ಪಾರ್ಚನೆ ಮಾಡಿ ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಶ್ರೀಮಾನ್ ರವಿಕುಮಾರ್ ಅವರು ಹೇಳಿದ ಹಾಗೆ ಈ ವರ್ಷದಲ್ಲಿ ಅವರು ಯೋಜಿಸ್ಕೊಂಡಿರ್ತಕ್ಕಂಥ 50 ವಾರಗಳ ಒಟ್ಟು 100 ಕಾರ್ಯಕ್ರಮಗಳು ಸಹ ಅತ್ಯಂತ ಯಶಸ್ವಿಯಾಗಲಿ. ರಾಜ್ಯದ, ರಾಷ್ಟ್ರದ ಮೂಲೆ ಮೂಲೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಬಂದು ಈ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮ ಮಕ್ಕಳಿಗೆ, ನಮ್ಮ ಬೋಧಕ ವೃಂದಕ್ಕೆ, ಸಾರ್ವಜನಿಕರಿಗೆ ಬೆಳಕನ್ನು ಚೆಲ್ಲಲಿ ಅಂತ ನಾನು ಆಶಿಸ್ತೇನೆ. ಜೊತೆಗೆ ಸಿದ್ಧಾರ್ಥ ಸಂಸ್ಥೆಯ ಎಲ್ಲ ಅಂಗಸಂಸ್ಥೆಗಳು HM ಗಂಗಾಧರಯ್ಯನವರ ಕನಸನ್ನು ಸಾಕಾರಗೊಳಿಸುವಲ್ಲಿ ಶ್ರಮಿಸ್ತಾ ಇದ್ದಾರೆ. ಅವರೆಲ್ಲರ ಸೇವೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆಯಿಂದ ಈ ರಾಜ್ಯದ ಮಹಾಜನತೆಯ ಪರವಾಗಿ ನಾನು ನೆನಪು ಮಾಡಿಕೊಳ್ತೇನೆ. ಇನ್ನು ಇವತ್ತಿನ ಪ್ರವಚನದ ವಿಷಯ ಸಂಸ್ಥೆಯವರು ಅಪೇಕ್ಷಿಸಿದ ಹಾಗೆ ಯಶಸ್ಸಿನ ರಹಸ್ಯ ಇದು ಸ್ವಪ್ರಯತ್ನದಿಂದಲೋ ಅಥವಾ ದೈವಕೃಪೆಯಿಂದಲೋ ಅನ್ನುವಂತಹ ವಿಚಾರ. ವಿಷಯ ಅತ್ಯಂತ ಉತ್ಸಾಹವನ್ನು ಮೂಡಿಸುವಂಥದ್ದು, ಕುತೂಹಲಕಾರಿಯಾಗಿಯೂ ಇದೆ. ಯಶಸ್ಸಿನ ರಹಸ್ಯ ಅನ್ನೋ ಶಬ್ದದಲ್ಲಿ ಯಶಸ್ಸು ಎಲ್ಲರೂ ಕೂಡ ಪ್ರೀತಿಸುವಂತಹ ಒಂದು ವಿಶೇಷವಾದ ವಿಚಾರ. ಇದನ್ನು ಪಡ್ಕೊಳ್ಬೇಕಾದರೆ ಏನಾದರೂ ರಹಸ್ಯ ಇದೆಯಾ ಅನ್ನೋ ಕುತೂಹಲ ಅಲ್ಲಿ ಮೂಡ್ತಾ ಇದೆ. ಆದರೆ ಈ ಯಶಸ್ಸಿನ ರಹಸ್ಯಕ್ಕೆ 2 ಆಪ್ಷನ್ಗಳು ಇವೆಯೇನೋ ಎಂಬಂತೆ ಶೀರ್ಷಿಕೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಮೊದಲನೇದು ಸ್ವಪ್ರಯತ್ನ, ಎರಡನೇದು ದೈವಕೃಪೆ. ಈ ಎರಡರ ನಡುವೆ ಒಂದು ಶಬ್ದವನ್ನು ಬಳಸಿದ್ದಾರೆ. ಯಶಸ್ಸಿನ ರಹಸ್ಯ ಸ್ವಪ್ರಯತ್ನದಿಂದಲೋ ಅಥವಾ ದೈವಕೃಪೆಯಿಂದಲೋ ಅಂತ. ಇದು ಕೂಡ ಹೆಚ್ಚು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆನ್ಲೈನಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಬೋಧಕ ವೃಂದದವರು, ಪೋಷಕರು ಮತ್ತು ಪರಮ ಪ್ರೀತಿಯ ವಿದ್ಯಾರ್ಥಿ ವೃಂದ, ನನ್ನ ಸೋದರ ಸೋದರಿಯರು, ಈ ಸಂಸ್ಥೆಯ ನನ್ನ ಕಿರಿಯ ಸೋದರ ಸೋದರಿಯರು ಅಂತ ಹೇಳಬೇಕು. ಯಾಕೆ ಅಂತಂದರೆ ಈ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ನಾನು ಅಂತಾಗಲೇ ಹೇಳಿದೆ ನಾನು. ಹೀಗಾಗಿ ಇವರೆಲ್ಲರನ್ನೂ ಗಮನದಲ್ಲಿಟ್ಕೊಂಡು ಒಂದು ಸಮಗ್ರವಾದ ಚಿತ್ರಣವನ್ನು ಕೊಡ್ತಕ್ಕಂಥ ಸುಸಂದರ್ಭ ಇದಾಗಿದೆ. ಯಶಸ್ಸು ಅಂತಂದಾಗ ತಕ್ಷಣವೇ ನಮಗೆ ನೆನಪಾಗ್ತಕ್ಕಂಥದ್ದು ಒಂದು ಸಕ್ಸಸ್ ಸ್ಟೋರಿ, ನಮ್ಮ ಜೀವನದ ಯಶಸ್ಸಿನ ಕಥೆ. ಯಶಸ್ಸನ್ನು ವಿವರಿಸೋದು ಹೇಗೆ, ಹೌ ಟು ಡಿಫೈನ್ ಸಕ್ಸಸ್. ಈ ಸಕ್ಸಸ್ಸನ್ನು ಡಿಫೈನ್ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಏಕೆ ಅಂತಂದರೆ ಒಬ್ಬೊಬ್ಬ ಮನುಷ್ಯನ ಮನೋಧರ್ಮಕ್ಕೆ ತಕ್ಕಂತೆ ಒಬ್ಬೊಬ್ಬ ತನ್ನ ಯಶಸ್ಸನ್ನು ಗುರುತಿಸ್ಕೊಳ್ತಾನೆ. ಆದರೆ ಯಶಸ್ಸು ಅಂತಕ್ಕಂಥದ್ದನ್ನು ಒಂದು ಸಾಮಾನ್ಯ ಅರ್ಥದಲ್ಲಿ ಸಕ್ಸಸ್ ಅಂತ ಭಾವಿಸೋದಾದರೆ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದಂಥ ಒಂದು ಮಾತನ್ನು ನಾನಿಲ್ಲಿ ನೆನಪು ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ. ಮೋರ್ ದ್ಯಾನ್ ಎ ಲೈಫ್ ಆಫ್ ಸಕ್ಸಸ್, ಐ ರೆಸ್ಪೆಕ್ಟ್ ಎ ಲೈಫ್ ಆಫ್ ವ್ಯಾಲ್ಯೂಸ್ ಅನ್ನುವಂಥದ್ದು. ಯಶಸ್ವಿ ಜೀವನಕ್ಕಿಂತ ಮೌಲ್ಯಪೂರ್ಣವಾದ ಜೀವನವನ್ನು ನಾನು ಹೆಚ್ಚು ಬೆಲೆ ಕಟ್ತೇನೆ, ಅದಕ್ಕೆ ಹೆಚ್ಚಿನ ಮೌಲ್ಯವನ್ನು ಕೊಡ್ತೇನೆ ಅನ್ನೋದು ಐನ್ಸ್ಟೀನನ ಅಭಿಪ್ರಾಯ. ಆದರೆ ಇದರ ಹಿನ್ನೆಲೆಯಲ್ಲಿ ನಾವು ಭಾರತೀಯ ವೇದಾಂತದ ಬೆಳಕಿನ ಸಹಾಯವನ್ನು ಪಡ್ಕೊಳ್ಳೋದಾದರೆ
ಸ್ವಾಮಿ ವಿವೇಕಾನಂದರು ಈ ಯಶಸ್ಸನ್ನು ಯಾವ ರೀತಿಯಲ್ಲಿ ಹೇಳಿದರು? ಅವರು ಗೋ ಬ್ಯಾಕ್ ಟು ಉಪನಿಷತ್ಸ್ ಅಂತಲೇ ಹೇಳ್ತಾರೆ. ಬುದ್ಧ ಆಗಬಹುದು, ಶಂಕರಾಚಾರ್ಯರಾಗಬಹುದು, ವಿವೇಕಾನಂದರಾಗಬಹುದು, ಇವರೆಲ್ಲರೂ ಕೂಡ ವೇದಾಂತದ ಹಿನ್ನೆಲೆಯಲ್ಲೇ ಮಾತನಾಡಿದವರು, ಅದ್ವೈತದ ಹಿನ್ನೆಲೆಯಲ್ಲೇ ಮಾತನಾಡಿದವರು. ಬುದ್ಧ ನಿಮಗೆ ನೀವೇ ಬೆಳಕಾಗಿ ಅಂತ ಹೇಳಿದ್ದಾಗಲಿ, ಶಂಕರರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾಗಲಿ, ಸ್ವಾಮಿ ವಿವೇಕಾನಂದರು ನಿನ್ನನ್ನು ನೀನು ನಂಬು ಅಂತ ಹೇಳಿದ್ದಾಗಲಿ, ಭಗವಾನ್ ಶ್ರೀಕೃಷ್ಣ ಗೀತೆಯಲ್ಲಿ ಉದ್ಧರೇತ್ ಆತ್ಮನಾತ್ಮಾನಂ ಅಂತ ಹೇಳಿದ್ದಾಗಲಿ, ಇದೆಲ್ಲವೂ ಕೂಡ ಅದ್ವೈತದ ಒಂದು ಮಹಾನ್ ತತ್ವ. ಆ ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋದಾಗ ನಮಗೆ ಅರ್ಥವಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ, ಡೆತ್ ಫಾರ್ ದಿ ಕಾಸ್ ಬಟ್ ನಾಟ್ ಸಕ್ಸಸ್ ಶುಡ್ ಬಿ ಅವರ್ ಮೋಟೋ. ವೆನ್ ಡೆತ್ ಈಸ್ ಸೋ ಸರ್ಟನ್, ವೈ ಕಾಂಟ್ ಯು ಡೈ ಫಾರ್ ಎ ಗ್ರೇಟ್ ಕಾಸ್? ವೈ ಕಾಂಟ್ ಯು ಡೈ ಫಾರ್ ಎ ಗ್ರೇಟ್ ಕಾಸ್? ಡೆತ್ ಈಸ್ ವೆರಿ ಮಚ್ ಸರ್ಟನ್. ಸಾವು ಎಲ್ಲರಿಗೂ ಕೂಡ ಅನಿವಾರ್ಯವಾಗಿ ಬರ್ತಕ್ಕಂಥ ವಿಚಾರ. ಆದರೆ ಸಾವು ನಿಶ್ಚಯವಾಗಿರುವಾಗ ಶ್ರೇಷ್ಠವಾದ ಕಾರಣಕ್ಕಾಗಿ ಸಾಯಬೇಕು ಅಂತಕ್ಕಂಥದ್ದು ಉಪನಿಷತ್ತಿನ ಉದ್ಗಾರ. ಡೈ ಫಾರ್ ಎ ಗ್ರೇಟ್ ಕಾಸ್, ಲೆಟ್ ಅಸ್ ಡೈ ಫಾರ್ ಎ ಗ್ರೇಟ್ ಕಾಸ್. ಮುಂದಿನ ವಾಕ್ಯ ಮುಂದುವರೆದು ವಿವೇಕಾನಂದರು ಹೇಳ್ತಾರೆ, ಡೆತ್ ಫಾರ್ ದಿ ಕಾಸ್ ಬಟ್ ನಾಟ್ ಸಕ್ಸಸ್ ಶುಡ್ ಬಿ ಅವರ್ ಮೋಟೋ. ಯಾವಾಗ ಉನ್ನತವಾದ ಗುರಿಯನ್ನು ನಾವು ನಿರ್ಧರಿಸ್ತೇವೋ, ಈ ಉನ್ನತವಾದ ಗುರಿಯನ್ನು ಮುಟ್ಟೋದಕ್ಕೆ ಒಂದು ಸನ್ಮಾರ್ಗದಲ್ಲಿ ಕ್ರಮಿಸೋದಕ್ಕೆ ಪ್ರಾರಂಭ ಮಾಡ್ತೇವೋ, ನಾವು ನೆನಪಿಟ್ಕೊಳ್ಬೇಕು, ಡೆಸ್ಟಿನಿಯನ್ನು ರೀಚ್ ಆಗುವಂಥದ್ದೇ ಸಕ್ಸಸ್ ಅಲ್ಲ. ಆ ಡೆಸ್ಟಿನಿಯ ಕಡೆಗೆ ಸರಿಯಾದ ಮಾರ್ಗದಲ್ಲಿ ಹೋಗುವಂಥದ್ದೇ, ಆ ಪ್ರಯಾಣದ ಪ್ರಾರಂಭವೇ ನಮಗೆ ಸಕ್ಸಸ್ ಅಂತ ಉಪನಿಷತ್ತಿನ ಋಷಿಗಳು ಹೇಳ್ತಾರೆ. ಹಾಗಾಗಿ ಇಲ್ಲಿ ಶಿಕ್ಷಕರಾಗಬಹುದು, ವಿದ್ಯಾರ್ಥಿಗಳಾಗಬಹುದು, ಸಾರ್ವಜನಿಕರಾಗಬಹುದು, ನನ್ನಂತಹ ಸನ್ಯಾಸಿ ಆಧ್ಯಾತ್ಮಿಕ ಸಾಧಕನಾಗಬಹುದು, ಯಾವುದೇ ಕ್ಷೇತ್ರದಲ್ಲಿ ಶ್ರೇಷ್ಠವಾದದನ್ನು ಸಾಧಿಸಬೇಕು ಅಂತ ಸಂಕಲ್ಪಿಸಿ ಕಾರ್ಯಪ್ರವೃತ್ತರಾದಂತಹ ಯಾರೇ ಆಗಬಹುದು, ಅವರು ಮೊಟ್ಟ ಮೊದಲು ತಿಳ್ಕೊಳ್ಬೇಕಾದ್ದು ಏನು ಅಂತಂದರೆ, ತಮ್ಮ ಜೀವನದ ಗುರಿಯನ್ನು ಮುಟ್ಟೋದಕ್ಕೆ, ಶ್ರೇಷ್ಠವಾದ ಗುರಿಯನ್ನು ಮುಟ್ಟೋದಕ್ಕೆ ಅತ್ಯಂತ ಯೋಗ್ಯವಾದ ಮಾರ್ಗವನ್ನು ಕಂಡುಕೊಳ್ತಕ್ಕಂಥದ್ದು ಅವಶ್ಯಕವಾದ್ದು. ಈ ಮಾರ್ಗದ ನಿರ್ಧಾರ, ಈ ಮಾರ್ಗವನ್ನು ಸರಿಯಾದ ರೀತಿಯಲ್ಲಿ ನಿರ್ಧರಿಸುವಂಥದ್ದೇ ನಮ್ಮ ಯಶಸ್ಸಿನ ಬಹುತೇಕ ಫಲಿತಾಂಶವನ್ನು ಪ್ರತಿಬಿಂಬಿಸ್ಬಿಡುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ಮಾರ್ಗಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು. ಯಾವ ಮಾರ್ಗದಲ್ಲಿ ನಾವು ಶಿಕ್ಷಣ ಪಡೆದುವು, ಅಕ್ಷರಾಭ್ಯಾಸ ಮಾಡಿದ ಕ್ಷಣದಿಂದ ಪದವೀಧರರಾಗಿ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದಿಂದ ನಾವು ಹೊರಗೆ ಬಂದಾಗ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು, ನಾನು ಕಲಿತಂತಹ ಪ್ರತಿಯೊಂದು ಅಕ್ಷರವೂ ಕೂಡ ಅದು ನಿಜವಾದ ಮೌಲ್ಯಪೂರ್ಣವಾದ ಬದುಕಿನಿಂದ ಬಂತ. ಅದು ಯಾವುದೋ ರೀತಿಯಲ್ಲಿ ನಾನು ಕದ್ದಂತಹ ಒಂದು ಪದಾರ್ಥವ, ನಾನು ನಕಲು ಮಾಡಿದ್ನ, ನಾನು ಕಾಪಿ ಹೊಡೆದು ಡಿಗ್ರಿ ಸರ್ಟಿಫಿಕೇಟ್ ಪಡ್ಕೊಂಡ, ಪರೀಕ್ಷಾ ದೃಷ್ಟಿಯಿಂದ ಆ ಸಂದರ್ಭವನ್ನು ಅನೈತಿಕವಾದ ಮಾರ್ಗದಲ್ಲಿ, ಯಾವುದೋ ಕೆಟ್ಟ ಮಾರ್ಗದಲ್ಲಿ, ವಾಮ ಮಾರ್ಗದಲ್ಲಿ ಅದನ್ನು ದುರ್ಬಳಕೆ ಮಾಡಿಕೊಂಡು ನಾನು ಒಬ್ಬ ಪದವೀಧರನಾದ್ನ. ಈ ಪ್ರಶ್ನೆಗಳು ಹೊರಗಿನ ಪ್ರಪಂಚ ಕೇಳಬೇಕಾದ್ದಿಲ್ಲ, ನಾವೇ ನಮ್ಮ ಆತ್ಮಸಾಕ್ಷಿಯ ದೃಷ್ಟಿಯಲ್ಲಿ ವಿಶ್ಲೇಷಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮಾರ್ಗದ ಬಗ್ಗೆ ನಾವು ಅತ್ಯಂತ ಪ್ರಾಮಾಣಿಕರಾಗಿರಬೇಕಾಗತ್ತೆ. ನಮ್ಮ ಮಾರ್ಗದ ವಿಷಯದಲ್ಲಿ ನಾವು ಎಷ್ಟು ಪ್ರಾಮಾಣಿಕರಾಗಿರ್ತೀವೋ, ನಮ್ಮ ಗುರಿಯನ್ನು ಮುಟ್ಟುವ ವಿಷಯದಲ್ಲಿ ನಾವು ಅಷ್ಟು ಯಶಸ್ವಿ ಆಗುತ್ತೇವೆ. ಆದ್ದರಿಂದ ಮಾರ್ಗವನ್ನು ಎಂದೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಖಂಡಿತವಾಗಿಯೂ ನಿರ್ಲಕ್ಷಿಸಬಾರ್ದು. ಮಾರ್ಗಕ್ಕೆ ಹೆಚ್ಚಿನ ಮಹತ್ವವನ್ನು ನಾವು ದೊರಕಿಸಿಕೊಳ್ಳಲೇಬೇಕಾಗತ್ತೆ ಅನ್ನುವಂತಹ ವಿಷಯವನ್ನು ಸದಾ ನಾವು ನೆನಪಿನಲ್ಲಿಟ್ಕೊಳ್ಬೇಕು. ರಾಮಾಯಣದ ಕಾಲದಲ್ಲಿ ಯೋಗ ವಾಸಿಷ್ಠ ಅಂತಕ್ಕಂಥ ಒಂದು ಸದ್ಗ್ರಂಥ ನಮಗೆ ಪ್ರಾಪ್ತವಾಗುತ್ತೆ. ವಸಿಷ್ಠ ಮಹರ್ಷಿಗಳ ಬೋಧನೆಯ ಸಂಗ್ರಹವೇ ಯೋಗ ವಾಸಿಷ್ಠ. ಆ ಯೋಗ ವಾಸಿಷ್ಠ ಗ್ರಂಥದಲ್ಲಿ ಶ್ರೀರಾಮನಿಗೆ ವಸಿಷ್ಠರು ಹೇಳಿದಂಥ ಒಂದು ತಿಳುವಳಿಕೆ ನಮಗೆಲ್ಲರಿಗೂ ಕೂಡ ಇವತ್ತು ಕಣ್ಣು ತೆರೆಸುವಂತಹ ಒಂದು ಅದ್ಭುತ ಚಿಂತನೆ. ಯೋಗ ವಾಸಿಷ್ಠದ ಋಷಿಗಳು ಹೇಳ್ತಾರೆ, ವಸಿಷ್ಠರು ಹೇಳ್ತಾರೆ, ಪುರುಷ ಪ್ರಯತ್ನದಿಂದ ಅರ್ಥಾತ್ ಸ್ವಪ್ರಯತ್ನದಿಂದ ಮನುಷ್ಯನು ಸಾಧಿಸುವುದಕ್ಕೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ಇದರ ಅರ್ಥ ಏನು? ಪುರುಷ ಪ್ರಯತ್ನ ಅಂದರೆ ಸ್ವಪ್ರಯತ್ನ ಅಂತ, ಸೆಲ್ಫ್ ಎಫರ್ಟ್ಸ್ ಅಂತ, ಹಾರ್ಡ್ ವರ್ಕ್ ಅಂತ. ಇದರಿಂದ ನಾವು ಸಾಧಿಸೋದಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನೋ ಒಂದು ಮಾತಿದೆಯಲ್ಲ, ಈ ಮಾತು ತ್ರೇತಾಯುಗದಲ್ಲಿ ವಸಿಷ್ಠರು ಉದ್ಗರಿಸಿದ್ದು. ಇದೇ ಮಾತನ್ನು ನಾವು ನೋಡ್ತೇವೆ ಶ್ರೀ ಸ್ವಾಮಿ ವಿವೇಕಾನಂದರ ಕಾಲಕ್ಕೆ ಅದು ಸ್ವಲ್ಪ ಮಟ್ಟಿಗೆ
ತನ್ನ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಕಂಡುಕೊಳ್ಳುತ್ತೆ. ವಿವೇಕಾನಂದರು ಹೇಳ್ತಾರೆ, ಸ್ವಪ್ರಯತ್ನದಿಂದ ಸಾಧಿಸಲಾರದ್ದನ್ನು ಸೃಷ್ಟಿಸೋದಕ್ಕೆ ಸ್ವತಃ ದೇವರಿಗೂ ಕೂಡ ಹಕ್ಕಿಲ್ಲ, ದೇವರಿಗೂ ಶಕ್ತಿ ಇಲ್ಲ, ದೇವರಿಗೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ವಿವೇಕಾನಂದರು. ಈ ಮಾತು ನಾನು ಯಾಕೆ ಹೇಳಿದೆ ಅಂದರೆ, ಇಲ್ಲಿ ನಮಗೆ ಗೊತ್ತಾಗುತ್ತೆ ನಿಜವಾಗಿಯೂ ಈ ಯಶಸ್ಸಿನ ರಹಸ್ಯ ಇರೋದು ದೈವ ಕೃಪೆಯಲ್ಲೋ ಅಥವಾ ಸ್ವಪ್ರಯತ್ನದಲ್ಲೋ. ಸ್ವಪ್ರಯತ್ನನನ್ನು ಸೋಲಿಸೋದಕ್ಕೆ, ಸ್ವಪ್ರಯತ್ನಶೀಲನಾದವನು ಪಡ್ಕೊಳ್ಬೇಕಾದಂತಹ ಆ ಯಶಸ್ಸನ್ನು ತಪ್ಪಿಸೋದಕ್ಕೆ ದೇವರಿಗೆ ಸಾಧ್ಯವೇ ಇಲ್ಲ ಅಂತ ಹೇಳೋದಾದರೆ, ಪರಮಾತ್ಮ ಅದನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಾದರೆ, ನಾವು ನೆನಪಿಟ್ಕೊಳ್ಬೇಕು, ವೆನ್ ಹಿ ಡಿಡ್ ನಾಟ್ ಬಿಕಮ್, ವೆನ್ ಹಿ ಕೆನಾಟ್ ಬಿಕಮ್, ದಿಸ್ ಈಸ್ ದ ರೈಟ್ ಯೂಸೇಜ್. ವೆನ್ ಗಾಡ್ ಕೆನಾಟ್ ಬಿಕಮ್ ಅನ್ ಅಬ್ಸ್ಟಕಲ್, ಸ್ಪಾಯ್ಲ್ಸ್ ಪಾರ್ಟ್ ಆಗೋದಿಲ್ಲ ಅಂದಾಗ, ಪರಮಾತ್ಮನೇ ನಮ್ಮ ಪ್ರಯತ್ನದಿಂದ ನಾವು ಪಡ್ಕೊಳ್ಳೇಬೇಕಾದ ವಿಚಾರದಲ್ಲಿ ಅವನು ಯಾವುದೇ ರೀತಿಯ ಅಬ್ಸ್ಟಕಲ್ ಆಗೋದಿಲ್ಲ ಅನ್ನೋದಾದರೆ ಅವನು ಕೋಆಪರೇಟಿವ್ ಆಗಲೇಬೇಕು. ಪರಮಾತ್ಮ ನಮಗೆ ಕೋಆಪರೇಟಿವ್ ಆಗಲೇಬೇಕು. ಅವನು ಅಬ್ಸ್ಟಕಲ್ ಆಗೋದಿಲ್ಲ ಅಂದರೆ ಇನ್ನು ಉಳಿದಂಥ ಇನ್ನೊಂದು ಆಪ್ಷನ್ ಅದೊಂದೇ, ಅವನು ನಮಗೆ ಕೋಆಪರೇಟಿವ್ ಆಗಲೇಬೇಕು, ಅವನು ನಮಗೆ ಕಾಂಪ್ಲಿಮೆಂಟರಿ ಆಗಲೇಬೇಕು, ಅವನು ನಮಗೆ ಸಹಕಾರಿ ಆಗಲೇಬೇಕು. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ನಾವು ತಿಳ್ಕೊಳ್ಬೇಕು, ಈ ಯಶಸ್ಸಿನ ರಹಸ್ಯ ಅಂತಕ್ಕಂಥದ್ದು ಸ್ವಪ್ರಯತ್ನ ಮತ್ತು ದೈವಕೃಪೆಯ ಎರಡರ ಅಮಾಲ್ಗಮೇಷನ್ನಿಂದ, ಎರಡರ ಒಟ್ಟುಗೂಡುವಿಕೆಯಿಂದ ನಮಗೆ ಪ್ರಾಪ್ತವಾಗುತ್ತೆ. ಇದು ಒಂದು ಅದ್ಭುತವಾದಂತಹ ನಿರ್ಣಯ. ಈ ಮಾತನ್ನು ನಾವು ಮಹಾಭಾರತದ ಕಾಲಕ್ಕೆ ಹೊರಟ್ರೆ, ಹಾಗಾದರೆ ಸ್ವಪ್ರಯತ್ನ ಅಂತಕ್ಕಂಥದ್ದು ಇದೆಯಲ್ಲ, ಈ ಸ್ವಪ್ರಯತ್ನದ ವಿಷಯದಲ್ಲಿ ನಾವು ಹೆಚ್ಚುಗಾರಿಕೆಯನ್ನು ಯಾಕೆ ಗಮನಿಸಬೇಕು ಅಂತಂದರೆ, ಭಗವಾನ್ ಶ್ರೀಕೃಷ್ಣ ಗೀತೆಯಲ್ಲಿ ಕೊಟ್ಟಂತಹ 10 ಸಂದರ್ಭದ ಸನ್ನಿವೇಶಗಳ ಆ ಬೋಧನೆಯಲ್ಲಿ ಇವತ್ತಿನ ಈ ಕಾಂಟೆಕ್ಸ್ಟ್ಗೆ ಹೆಚ್ಚು ರಿಲೆವೆಂಟ್ ಆದ 2-3 ವಾಕ್ಯ ಹೇಳೋದಕ್ಕೆ ಬಯಸ್ತೇನೆ. ಮೊದಲನೇದು, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಹೃದಯ ದೌರ್ಬಲ್ಯವನ್ನು ಮೆಟ್ಟಿ ನಿಲ್ಲು, ಹೃದಯ ದೌರ್ಬಲ್ಯವನ್ನು ಕಿತ್ತು ನಿನ್ನಿಂದ ಆಚೆಗೆ ಹಾಕು. ನನ್ನ ಕೈಯಲ್ಲಿ ಇದು ಸಾಧ್ಯ ಇಲ್ಲ, ನಾನಿದನ್ನು ಮಾಡಲಾರೆ, ನಾನು ಹೇಗೆ ಮಾಡಲಿ, ನನಗಷ್ಟು ಶಕ್ತಿ ಇಲ್ಲ, ನನಗೆ ಅದೃಷ್ಟ ಇಲ್ಲ, ಈ ರೀತಿಯ ಹಲವಾರು ವ್ಯಾಖ್ಯಾನಗಳನ್ನು ರೋಗದೋಪಾದಿಯಲ್ಲಿ ನಿನ್ನಿಂದ ಕಿತ್ತು ಆಚೆಗೆ ಬಿಸಾಕು. ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಬಗ್ಗೆ ನೀನು ದುರ್ಬಲನೆಂಬ ಚಿತ್ರಣವನ್ನು ನಿನ್ನ ಮನಸ್ಸಿನಲ್ಲಿ ತಂದುಕೊಳ್ಳಬೇಡ, ಕನಸಿನಲ್ಲಿಯೂ ಕೂಡ ತಂದುಕೊಳ್ಳಬೇಡ. ನಿನ್ನ ಪ್ರಯತ್ನದಲ್ಲಿ ನಿನಗೆ ತಾತ್ಕಾಲಿಕವಾಗಿ ಹಿನ್ನಡೆಯಾಗಬಹುದು, ನಿನ್ನ ಪ್ರಯತ್ನದಲ್ಲಿ ನಿರೀಕ್ಷಿತ ವೇಗವನ್ನು ನೀನು ಅನುಸರಿಸೋಕ್ಕೆ ಸಾಧ್ಯವಾಗದೇ ಹೋಗಬಹುದು. ಆದರೆ ನೆನಪಿಟ್ಕೋ, ನಿನ್ನ ಮುಂದೆ ಇರೋ 2 ಆಪ್ಷನ್ಸ್ನಲ್ಲಿ ಒಂದು ಬರಲೇಬೇಕಾಗತ್ತೆ. ಬೈ ಡೂಯಿಂಗ್ ಸಮ್ ವರ್ಕ್ ಐದರ್ ಯು ವಿಲ್ ವಿನ್, ಅದರ್ವೈಸ್ ಯು ವಿಲ್ ಲರ್ನ್ ಅನ್ನುವಂಥ ಮಾತು. ಅಂದರೆ ಒಂದೋ ನೀನು ಗೆಲ್ತೀಯ, ಗೆಲುವು ಅನ್ನೋ ಶಬ್ದವನ್ನು ಬಳಸಿದಾಗ ನೀನು ಗೆಲ್ತೀಯ, ಆದರೆ ನೆನಪಿಟ್ಕೊಂಡು ನೀನು ಗೆಲ್ಲಲಿಲ್ಲ ಅಂದರೆ ನೀನು ಕಲಿತೀಯ ಅಂತಕ್ಕಂಥ ನಿಶ್ಚಿತವಾದಂಥ ಒಂದು ನಿರ್ಣಯವನ್ನು ಸದಾ ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಬೇಕು. ಕೃಷ್ಣ ಹೇಳ್ತಾ ಇದ್ದಾನೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಅಂದರೆ ನಿನ್ನ ಹೃದಯ ದೌರ್ಬಲ್ಯವನ್ನು ಕಿತ್ತು ಬಿಸಾಡು. ಅದು ಯಾವುದೋ ರೀತಿಯ ಒಂದು ರೋಗ, ಅದು ಒಂದು ನಕಾರಾತ್ಮಕವಾದ ವಿಷಯ, ಅದು ಎಂದೂ ಕೂಡ ಋಣಾತ್ಮಕವಾದದ್ದು. ಎಂದೂ ನೆಗೆಟಿವ್ ಥಾಟ್ಸನ್ನು ನಿನ್ನ ಹತ್ತಿರಕ್ಕೆ ತಂದುಕೊಳ್ಬೇಡ. ಯಾಕೆ ಅಂತಂದರೆ ಈ ಪ್ರಪಂಚ ಸಾಕಷ್ಟು ಸಕಾರಾತ್ಮಕತೆಯಲ್ಲೇ ತನ್ನ ಯೋಗ್ಯತೆಯನ್ನು ಗುರುತಿಸ್ಕೊಂಡಿದೆ. ಇಫ್ ಯು ಸೇ ಎವರಿ ಸೈಂಟ್ ಹ್ಯಾಡ್ ಎ ಪಾಸ್ಟ್, ದೆನ್ ಎವರಿ ಸಿನ್ನರ್ ಮಸ್ಟ್ ಹ್ಯಾವ್ ಎ ಫ್ಯೂಚರ್. ಅಂಗುಲಿಮಾಲ ಒಬ್ಬ ದುಷ್ಟನಾದವನು, ಒಬ್ಬ ರಾಕ್ಷಸನಂತೆ ಬದುಕಿದವನು ಸಂತನಾಗಿದ್ದಾನೆ. ಒಬ್ಬ ದರೋಡೆಕೋರ ರತ್ನಾಕರ ನಾರದರ ಆಶೀರ್ವಾದದಿಂದ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸಿಕೊಂಡು ಅವನು ಮಹರ್ಷಿ ವಾಲ್ಮೀಕಿಯಾಗಿದ್ದಾನೆ. ಚಂಡಾಲ ಅಶೋಕ ಕಾಲಕ್ರಮದಲ್ಲಿ ದೇವನಾಂಪ್ರಿಯ ಅಶೋಕನಾಗಿದ್ದಾನೆ. ಜಗತ್ತಿನ ಇತಿಹಾಸದಲ್ಲಿ ದುಷ್ಟರಾಗಿದ್ದವರು ಕಾಲಕ್ರಮದಲ್ಲಿ ಸಕಾರಾತ್ಮಕವಾದ ಪ್ರೇರಣೆಗೆ ಅವರು ಪ್ರಭಾವ ಪಡೆದು, ಆ ಪ್ರೇರಣೆಯ ಪ್ರಭಾವದಿಂದ ಸಂತ ಮಹಾತ್ಮರಂತೆ ಅವರು ಇಡೀ ಶತಮಾನವನ್ನು ಹಲವು ಶತಮಾನಗಳನ್ನು ತಮ್ಮ ಅಂತಃಕರಣದ ಶಕ್ತಿಯಿಂದ ನಡೆಸ್ಕೊಂಡು ಹೋಗಿದ್ದಾರೆ. ಆದ್ದರಿಂದ ಎಂದೂ ಕೂಡ ಓ ಮನುಷ್ಯನೇ, ನೀನು ನಕಾರಾತ್ಮಕವಾದ ನೆಗೆಟಿವ್ ಆ್ಯಟಿಟ್ಯೂಡನ್ನು ಎಂದೂ ಬೆಳೆಸ್ಕೊಳ್ಬೇಡ. ಭಗವದ್ಗೀತೆಯಲ್ಲಿ ಕಾಣ್ತಕ್ಕಂಥ ಅದ್ಭುತವಾದ ಹ್ಯೂಮನ್ ಸೈಕೆ ಕುರಿತಾದಂಥ ಮಾತಿದು. 2ನೇ ವಿಷಯ ಶ್ರೀಕೃಷ್ಣ ಹೇಳ್ತಾನೆ, ಸಂಶಯಾತ್ಮ ವಿನಶ್ಯತಿ. ಎಂದೂ ಕೂಡ ಯು ಹ್ಯಾವ್ ದ ರೈಟ್ ಟು ಕ್ವಶ್ಚನ್,
ಪ್ರಶ್ನಿಸುವಂತಹ ಅಧಿಕಾರ ಎಂದೆಂದಿಗೂ ನಿನಗಿದೆ. ನಿನ್ನ ಪ್ರಶ್ನಿಸುವ ವಿಚಾರದಲ್ಲಿ, ನಿನ್ನ ಪ್ರಶ್ನಿಸುವ ವಿಧಾನದಲ್ಲಿ ತಿಳ್ಕೊಳ್ಬೇಕು ಅನ್ನೋ ಪ್ರಾಮಾಣಿಕತೆ ಇರಲಿ. ಆದರೆ ನೆನ್ಪಿಟ್ಕೋ, ಎಂದೂ ಕೂಡ ಅನುಮಾನ ಪಟ್ಕೊಂಡು ಬದುಕೋದನ್ನು ಕಲ್ತ್ಕೋಬೇಡ. ಎಂದೂ ಅನುಮಾನದಲ್ಲೇ ನೀನು ಕೊಳೆಯಬೇಡ. ಎಂದೂ ಕೂಡ ಯಾವುದೇ ರೀತಿಯ ಸಂಶಯವನ್ನೇ ಮುಂದಿಟ್ಕೊಂಡು ಅದನ್ನು ಪ್ರಧಾನವೋ ಎಂಬಂತೆ ಬಿಂಬಿಸಬೇಡ. ಪ್ರಶ್ನಿಸು. ನೀವು ನೆನಪಿಟ್ಕೊಳ್ಬೇಕು, ನನ್ನ ಯುವ ಮಿತ್ರರೇ ಮತ್ತು ಎಲ್ಲ ಗೌರವಾನ್ವಿತ ಹಿರಿಯರೇ, ಭಾರತದಲ್ಲಿ ವೇದ, ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆಗಳು ಇಲ್ಲಿ ಕಂಡುಬರುವ ಒಂದೊಂದು ವಾಕ್ಯವೂ ಕೂಡ ಸಾವಿರಾರು ಸಲ ಪ್ರಶ್ನಿಸಲ್ಪಟ್ಟಿದೆ. ಆದ್ದರಿಂದಲೇ ಯುಗ ಯುಗಗಳಾದರೂ ಕೂಡ ಅವು ಇಂದಿಗೂ ಕೂಡ ಜ್ವಲಂತವಾಗಿದೆ, ಜೀವಂತವಾಗಿದೆ. ನಾನೊಂದು ದೊಡ್ಡ ಒಂದು ಸವಾಲನ್ನು ನಿಮ್ಮ ಮುಂದೆ ಇಡ್ತೇನೆ. ವೇದ, ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆಗಳಲ್ಲಿ ಒಂದೇ ಒಂದು ಶಬ್ದವನ್ನು ನಾವು ಅಮೆಂಡ್ಮೆಂಟ್ ಮಾಡಿಲ್ಲ, ಒಂದೇ ಒಂದು ಶಬ್ದವನ್ನು ರೀಪ್ಲೇಸ್ ಮಾಡಿಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿಲ್ಲ. ಇದು ಸನಾತನ ಹಿಂದೂ ಧರ್ಮದ ಶ್ರೇಷ್ಠವಾದ ಹೆಗ್ಗಳಿಕೆ. ಇಲ್ಲಿ ನಾವಿದನ್ನು ಅರ್ಥ ಮಾಡ್ಕೊಳ್ಬೇಕು. ಪೂರ್ವಾಗ್ರಹರಾಗಿ ನಾವು ಯೋಚನೆ ಮಾಡಬಾರ್ದು. ನಮ್ಮ ಋಷಿಗಳು ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ದವರು, ನಾಡಿನಲ್ಲಿದ್ದಂತಹ ಜನ ಸಾವಿರಾರು ವರ್ಷಗಳ ಕಾಲ ತಮ್ಮ ಬದುಕನ್ನು ಶ್ರೇಷ್ಠವಾದ ರೀತಿಯಲ್ಲಿ ಹೇಗೆ ನಡೆಸಬಹುದು ಅನ್ನೋದಕ್ಕೆ ಬೇಕಾದಂತಹ ಜೀವನ ವಿಧಾನವನ್ನು ನಮಗೆ ಕೊಟ್ಟರಲ್ಲ, ಅದನ್ನು ಕರೆದದ್ದು ನಾವು ಧರ್ಮ. ಧರ್ಮ ಅಂತಂದರೆ ರೈಚಿಯಸ್ನೆಸ್ ಅಂತ. ಧರ್ಮ ಅಂತಂದರೆ ಮೂರ್ಖರು ಮಾತಾಡೋ ಹಾಗೆ ಎ ಬಂಡ್ಲ್ ಆಫ್ ಸೂಪರ್ಸ್ಟಿಷನ್ಸ್ ಅಲ್ಲ. ಧರ್ಮ, ಹಿಂದೂ ಧರ್ಮ, ಅಲ್ಲಿ ಅನ್ಟಚಬಿಲಿಟಿ ಇದೆ ಸರ್. ಮೂರ್ಖನೇ, ನಿನ್ನನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಹಿಂದೂ ಧರ್ಮದಲ್ಲಿ ಅನ್ಟಚಬಿಲಿಟಿ ಅನ್ನೋದು ಇತ್ತೇನೋ, ಹಿಂದೂಯಿಸಮ್ನಲ್ಲಿ ಅನ್ಟಚಬಿಲಿಟಿ ಅನ್ನೋದು ನೀನು ಕಾಣ್ತೀಯೇನೋ. ಆದರೆ ಹಿಂದೂ ಧರ್ಮವನ್ನು ಕುರಿತಾದ 1,00,000 ಪುಟಗಳಲ್ಲಿ ಅನ್ಟಚಬಿಲಿಟಿ ಅನ್ನೋದೊಂದು ಸಾಲನ್ನು ನೀನು ಎತ್ತಿ ಹಿಡಿತಾ ಇದೆಯಲ್ಲ, ನೆನಪಿಟ್ಕೋ, ಹಿಂದೂ ಧರ್ಮದಲ್ಲಿ ಎಲ್ಲೋ ಒಂದು ಕಡೆ ನಿನಗೆ ಅಸ್ಪೃಶ್ಯತೆ ಕಂಡಿರಬಹುದು, ಆದರೆ ಅಸ್ಪೃಶ್ಯತೆಯೇ ಹಿಂದೂ ಧರ್ಮ ಅಲ್ಲ. ಇದು ಕಾಮನ್ ಸೆನ್ಸ್. ಇದು ಕಾಮನ್ ಸೆನ್ಸ್. ಸತಿ ಸಹಗಮನ ಪದ್ಧತಿ, ನೆನಪಿಟ್ಕೋ, ಸತಿ ಸಹಗಮನ ಪದ್ಧತಿ ಅಷ್ಟೇ ಹಿಂದೂ ಧರ್ಮ ಅಲ್ಲ. ಇದು ಬರೋದಕ್ಕೆ ಹಲವಾರು ಸೋಷಿಯಲ್ ರೀಸನ್ಸ್ ಇದೆ, ಓದಬೇಕು. ಈ ಹಿಸ್ಟ್ರಿ ಟೀಚರ್ಸು ಪಾಠ ಓದಿ ಅದನ್ನೆಲ್ಲ ವಿವರಿಸಬೇಕು. ಅದು ಯಾಕಿತ್ತು? ರಾಜಮನೆತನಗಳಲ್ಲಿ ಚಕ್ರವರ್ತಿ ಸತ್ತಾಗ ಆ ಮಹಾರಾಣಿಯರ ಮುಂದೆ ಇದ್ದಿದ್ದು ಎರಡೇ ಆಪ್ಷನ್. ಒಂದೋ ತಾನು ತನ್ನ ಗಂಡನನ್ನು ಕೊಂದ ಶತ್ರು ರಾಜನೊಂದಿಗೆ ತನ್ನ ಇಡೀ ಜೀವನವನ್ನು ಹಂಚ್ಕೋಬೇಕಾಗಿತ್ತು. ಅವಳು ತನ್ನ ಜೀವನವನ್ನೇ ಅವನಿಗೆ ಮುಡುಪಾಗಿಡಬೇಕಾಗಿತ್ತು. ಅವನ ಉಪಪತ್ನಿಯಾಗಿ ಬದುಕಬೇಕಾಗಿತ್ತು ಒಂದು. ಇಲ್ಲವೋ ಅವಳಿಗೆ ಸಾಯುವ ಮಾರ್ಗ ಇತ್ತು. ಅಂದಿನ ನಮ್ಮ ಮಹಾರಾಣಿಯರು ತನ್ನ ಗಂಡನ ಶತ್ರುವಿನೊಂದಿಗೆ ತನ್ನ ಬಾಳನ್ನು ಹಂಚ್ಕೊಳ್ಳೋದಕ್ಕಿಂತ ಸಾಯೋದ ಮೇಲು ಅಂಥೇಳಿ ಅವರು ಪವಿತ್ರವಾದ ಅಗ್ನಿಗೆ ಧುಮುಕ್ತಾ ಇದ್ದರು. ಇದು ನೂರಾರು ವರ್ಷಗಳ ಹಿಂದಿನ ಮಾತು. ಇದು ಇತಿಹಾಸದಲ್ಲಿ ನಡೆದು ಬಂದಂತಹ ವಿಚಾರ. ಇದನ್ನು ನಾವು ಸ್ಮೃತಿಗಳು ಅಂತ ಕರೀತೇವೆ. ಸ್ಮೃತಿಗಳು ಅಂತಂದರೆ ಯುಗ ಧರ್ಮ. ಅದು ಯಾವಾಗ ಬೇಕಾದರೂ ಬದಲಾವಣೆ ಆಗಬಹುದು. ಅದು ಬದಲಾವಣೆಗೆ ಒಳಪಡುವಂಥದ್ದೇ. ಶ್ರುತಿ ಅಂತಂದರೆ ಸನಾತನ ಧರ್ಮ, ಸ್ಮೃತಿ ಅಂತಂದರೆ ಯುಗ ಧರ್ಮ. ಹೇಗೆ ನಾವು 10 ವರ್ಷಗಳು ಗತಿಸಿದ ಮೇಲೆ ನಮ್ಮ ಸಂವಿಧಾನದಲ್ಲೂ ಕೂಡ ಕಾಲಕಾಲಕ್ಕೆ ತಕ್ಕಂತೆ ಸಮಾಜದ ಒಳಿತಿಗಾಗಿ ಯಾರಿಗೂ ಕೂಡ ತೊಂದರೆಯಾಗದ ಹಾಗೆ ಸಕಾರಾತ್ಮಕವಾಗಿ ಜನರ ಅಭ್ಯುದಯವನ್ನು ಗಮನದಲ್ಲಿಟ್ಕೊಂಡು ಬದಲಾವಣೆಗಳನ್ನು ತರೋದಕ್ಕೆ ಬಯಸ್ತೇವೆಯೋ, ಹಾಗೆ ಈ ಸ್ಮೃತಿಗಳು ಬದಲಾವಣೆಗೆ ಒಳಪಡುತ್ತವೆ. ಆದ್ದರಿಂದ ಈ ಸ್ಮೃತಿಗಳನ್ನು ಶಾಶ್ವತವಾದ ನಿಯಮಗಳು ಅನ್ನೋ ಲೆಕ್ಕದಲ್ಲಿ ಬಿಂಬಿಸಬಾರ್ದು. ಈ ಸ್ಮೃತಿಗಳಲ್ಲಿರ್ತಕ್ಕಂಥ ವಿಚಾರ ಒಂದು ಕಾಲಘಟ್ಟದಲ್ಲಿ ಅದು ಮೂಡಿ ಬರ್ತಾ ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಉದಾಹರಣೆಗೆ ನಾವಿವತ್ತು ಮತ ಚಲಾಯಿಸೋದಕ್ಕೆ ಹೋಗ್ತೇವೆ. ಮತ ಚಲಾಯಿಸೋದಕ್ಕೆ ಹೋದಾಗ ನಾವು 30 ವರ್ಷದ ಹಿಂದೆ ಮತ ಚಲಾಯಿಸೋಕ್ಕೆ ಹೋದಾಗ ನಮ್ಮನ್ನು ಯಾವ ಐಡೆಂಟಿಟಿಯನ್ನು ಕೇಳ್ತಾ ಇರಲಿಲ್ಲ ನಮ್ಮ ಜನ. ಯಾವುದೋ ಒಂದು ನಂಬಿಕೆಯ ಮೇಲೆ ನಮಗೆ ವೋಟ್ ಹಾಕೋದಕ್ಕೆ ಬಿಟ್ಟುಬಿಡ್ತಾ ಇದ್ದರು. ಆದರೆ ಇವತ್ತು ನಾವು ಯೋಚನೆ ಮಾಡಬೇಕು, ನಮ್ಮಲ್ಲಿ ಪ್ರತಿಯೊಂದು ಐಡೆಂಟಿಟಿಯನ್ನು ಅವರು ಅಪೇಕ್ಷೆ ಪಡ್ತಾರೆ. ಈ ಐಡೆಂಟಿಟಿ ಬಂದಾಗ ಮಾತ್ರವೇ, ಅದು ಟ್ಯಾಲಿ ಆದಾಗ ಮಾತ್ರವೇ ನಮ್ಮ ನಿಖರತೆಯನ್ನು ವ್ಯವಸ್ಥೆ ನಿರ್ಧರಿಸುತ್ತೆ. ಎಷ್ಟು ಬದಲಾವಣೆಗಳಿಗೆ ನಾವು ಒಳಪಟ್ವಿ ಅಂತಕ್ಕಂಥ ವಿಚಾರವನ್ನು ಗಮನಿಸಬೇಕು. ಇದು ಸ್ಮೃತಿ, ಇದು ಸ್ಮೃತಿ. ಆ ದೃಷ್ಟಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಭಾರತೀಯ ಸನಾತನ ಪರಂಪರೆ ಪ್ರತಿಪಾದಿಸುವ ವೇದೋಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆಗಳಲ್ಲಿ ಓದಬೇಕು ನಾವು. ಇವತ್ತು ವಿವೇಕ ಚೂಡಾಮಣಿ ಅನ್ನೋ ಗ್ರಂಥದಲ್ಲಿ 14ನೇ ಶ್ಲೋಕ ಇವತ್ತು MBA ಸ್ಟೂಡೆಂಟ್ಸ್ಗೆ ದಿ ಬೆಸ್ಟ್ ಮ್ಯಾನೇಜ್ಮೆಂಟ್ ಸೀಕ್ರೆಟನ್ನು ಅದು ಹೇಳ್ಕೊಡುತ್ತೆ. ಇದು ಯಾರಿಗೆ ಗೊತ್ತಿಲ್ಲ? ಓದಬೇಕು. ಓದದೇ ಇದ್ರೆ ಅದು ನಮಗೆ ಗೊತ್ತಾಗೋದಿಲ್ಲ. ಆತ್ಮಬೋಧ ಅದು ಸ್ವಪ್ರಯತ್ನವನ್ನು ಎತ್ತಿ ತೋರಿಸುತ್ತೆ. ಈ ರೀತಿಯಲ್ಲಿ ಭಗವದ್ಗೀತೆಯ ಹಲವಾರು ಚಾಪ್ಟರ್ಸು ಮ್ಯಾನೇಜ್ಮೆಂಟಿಗೆ 100ಕ್ಕೆ 100ರಷ್ಟು. ಮ್ಯಾನೇಜ್ಮೆಂಟ್ ಅಂದರೆ ಕೇವಲ MBA ದೃಷ್ಟಿಯಲ್ಲ, ನನ್ನ ಜೀವನವನ್ನು ಸರಿಯಾಗಿ ನಾನು ಮ್ಯಾನೇಜ್ ಮಾಡೋದಕ್ಕೆ ಬೇಕಾದಂಥ ಕೌಶಲ್ಯತೆ, ಯೋಗ್ಯತೆ, ಅರ್ಹತೆ ಮತ್ತು ನಿಜವಾದ ಅರ್ಥದಲ್ಲಿ ನೈತಿಕತೆ, ಇದನ್ನು
ಇದನ್ನು ಅದು ನಮಗೆ ದೊರಕಿಸ್ಕೊಡುತ್ತೆ. ಇದೆಲ್ಲದರ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ. 3ನೇ ವಾಕ್ಯ ಭಗವದ್ಗೀತೆಯಲ್ಲಿ ನಾವು ನೋಡ್ತೇವೆ, ಉದ್ಧರೇದ್ ಆತ್ಮನಾತ್ಮಾನಂ. ಭಗವಂತ, ಗಾಡ್ ಈಸ್ ವೆರಿ ವೆರಿ ಪಾರ್ಷಿಯಲ್ ಟುವರ್ಡ್ಸ್ ಹಾರ್ಡ್ ವರ್ಕಿಂಗ್ ಪೀಪಲ್. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್ ಅಂತಕ್ಕಂಥದ್ದು ಸಾಮಾನ್ಯರಿಗೂ ಕೂಡ ಪರಿಚಯ ಇರ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಸ್ವಪ್ರಯತ್ನ ಅಂತಕ್ಕಂಥದ್ದು ಅನಾದಿ ಕಾಲದಿಂದಲೂ ಕೂಡ ಎತ್ತಿ ಹಿಡಿಯಲ್ಪಟ್ಟ ಒಂದು ಮೌಲ್ಯ. ಸ್ವಪ್ರಯತ್ನವನ್ನು ಎಂದೂ ಕೂಡ ನಾವು ಸೆಕೆಂಡರಿ ಮಾಡಬಾರ್ದು. ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಪರೀಕ್ಷೆ ಪಾಸ್ ಮಾಡುವಂಥ ಒಂದು ವಿಚಾರ ಆಗಲಿ, ನನ್ನ ಆರೋಗ್ಯವನ್ನು ನಾನು ಕಾಪಾಡಿಕೊಳ್ಳೋ ವಿಚಾರವಾಗಲಿ, ನನ್ನ ಜೀವನದಲ್ಲಿ ಉದ್ಧಾರದ ಹೆದ್ದಾರಿಯಲ್ಲಿ ನಾನು ಪಯಣಿಸುವ ವಿಚಾರವಾಗಲಿ, ನಾನು ಜೀವನದಲ್ಲಿ ಯಾವುದೇ ಯಶಸ್ಸನ್ನು ಪಡ್ಕೊಳ್ಳೋ ವಿಷಯವಾಗಲಿ, ಇಲ್ಲಿ ಮೊಟ್ಟ ಮೊದಲು ನಮ್ಮ ಮುಂದೆ ನಿಲ್ತಕ್ಕಂಥ ಒಂದು ಸರಿಯಾದ ಸವಾಲು ಅಂತಂದರೆ ಸ್ವಪ್ರಯತ್ನ. ನೀನು ಪ್ರಯತ್ನಶೀಲನಾ? ನಿನ್ನ ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಇದೆಯಾ? ಅಥವಾ ನಿನ್ನ ಪ್ರಯತ್ನ ಅಡಲ್ಟ್ರೇಟೆಡ್ಡಾ, ಕಂಟಾಮಿನೇಟೆಡ್ಡಾ? ನೀನೊಬ್ಬ ಸೂಡೋ ಮನುಷ್ಯನ? ನೀನೊಬ್ಬ ಮಿಥ್ಯಾಚಾರಿಯ? ನೀನು ಪ್ರಯತ್ನವೇ ಇಲ್ಲದೆ ಎಲ್ಲವನ್ನೂ ಪಡ್ಕೊಳ್ಳೋದಾದರೆ ಆ ಫಲವನ್ನು ಜೀರ್ಣಿಸ್ಕೊಳ್ಳೋಕೆ ಆಗೋದಿಲ್ಲವಯ್ಯ ಅಂತ ಹೇಳುತ್ತೆ ಉಪನಿಷತ್ತು. ಆ ನಿಟ್ಟಿನಲ್ಲಿ ಕೃಷ್ಣ ಹೇಳ್ತಾನೆ, ಉದ್ಧರೇತ್ ಆತ್ಮನಾತ್ಮಾನಂ. ನಿನ್ನ ಉದ್ಧಾರ ನಿನ್ನ ಕೈಯಲ್ಲೇ ಇದೆ. ನಿನ್ನ ಪ್ರಯತ್ನವನ್ನು ಸೋಲಿಸೋದಕ್ಕೆ ದೇವರಿಗೂ ಸಾಧ್ಯ ಇಲ್ಲ ಅಂದಮೇಲೆ, ನಿನ್ನ ಪ್ರಯತ್ನವೇ ಪರಮೇಶ್ವರ ಸ್ವರೂಪ ಅನ್ನೋದಾದರೆ, ಪ್ರಯತ್ನವನ್ನೇ ಪೂಜೆ ಅಂತ ಪರಿಗಣಿಸಿದಾಗ ನಿನ್ನ ಪೂಜೆ ನಿಷ್ಫಲ ಆಗೋದಿಲ್ಲ. ಆದ್ದರಿಂದ ನಿನ್ನ ಪ್ರಯತ್ನವನ್ನು ನೀನು ಅತ್ಯಂತ ಶ್ರದ್ಧೆಯಿಂದ ಗೌರವಿಸು. ನಿನ್ನ ಪ್ರಯತ್ನೆಯನ್ನು ಅನುಮೋದಿಸ್ಕೋ. ನಿನ್ನ ಪ್ರಯತ್ನದಲ್ಲಿ ವಿಶ್ವಾಸ ಇಡು. ಪ್ರಾಮಾಣಿಕ ಮನಸ್ಸಿನಿಂದ ಪ್ರಯತ್ನಶೀಲನಾಗು. ನಿನ್ನ ಪ್ರಯತ್ನ ಎಂದಿಗೂ ಕೂಡ ನೀನು ಕೈ ಬಿಡೋದಿಲ್ಲ. ಒಬ್ಬ ಮಹಾತ್ಮ ಹೇಳ್ತಾನೆ, 1000 ಮೈಲಿಗಳ ನಮ್ಮ ಪ್ರಯಾಣ ಮೊದಲನೆಯ ಹೆಜ್ಜೆಯಿಂದಲೇ ಪ್ರಾರಂಭವಾಗುತ್ತೆ. ಏನು ಅದ್ಭುತವಾದ ವಿಚಾರ! ಎಂಥ ಒಂದು ಗ್ರೇಟ್ ಡಿಗ್ರಿ ಆಫ್ ಕಾನ್ಫಿಡೆನ್ಸನ್ನು ಇದು ನಮಗೆ ತುಂಬುತ್ತಾ ಇದೆ. ಇತಿಹಾಸ ನೋಡೋಣ. ಪ್ರಪಂಚದ ಇತಿಹಾಸದಲ್ಲಿ ನಾವು ನೋಡ್ತೇವೆ, ದ ಹಿಸ್ಟ್ರಿ ಆಫ್ ದಿ ವರ್ಲ್ಡ್ ಈಸ್ ದಿ ಹಿಸ್ಟ್ರಿ ಆಫ್ ಓನ್ಲಿ ಎ ಹ್ಯಾಂಡ್ಫುಲ್ ಆಫ್ ಪರ್ಸನಾಲಿಟೀಸ್. ಜಗತ್ತಿನ ಇತಿಹಾಸ ಅಂದರೆ ಏನು? ಬೆರಳೆಣಿಕೆಯಷ್ಟು ಜನರ ಜೀವನದ ಇತಿಹಾಸ. ಯಾರವರು? ಆ ಬೆರಳೆಣಿಕೆಯಷ್ಟು ಜನ ಯಾರು? ಅವರು ಕೇವಲ ರೇಷನ್ ಕಾರ್ಡಲ್ಲಿರೋರಲ್ಲ, ಅವರು ಕೇವಲ ವೋಟರ್ಸ್ ಲಿಸ್ಟಲ್ಲಿರೋರಲ್ಲ, ಅವರು ಜನಸಂಖ್ಯೆಯಲ್ಲಿ ಒಬ್ಬರಲ್ಲ, ಅವರು ನಿಜವಾದ ಜನಸಂಖ್ಯೆ ಇರುತ್ತೆ ದೇಶದಲ್ಲಿ, ಆದರೆ ಜನ ಬೇಕಾಗಿದೆ. ನಮಗೆ ಮನುಷ್ಯರು ಬೇಕಾಗಿದೆ, ಮನುಷ್ಯ ರೂಪದ ಮೃಗಗಳಲ್ಲ. ಆದ್ದರಿಂದ ಹೂ ಕ್ಯಾನ್ ಕ್ರಿಯೇಟ್ ಎ ಹಿಸ್ಟ್ರಿ? The history of the world is the history of handful of personalities. All right, who are those people? Answer is very simple and straight. ಏನು ಹೇಳುತ್ತೆ? People who believed themselves more than believing the external support remained the creators of history. ಯಾವ ವ್ಯಕ್ತಿಗಳು ತಮ್ಮ ಉದ್ಧಾರದ ವಿಷಯದಲ್ಲಿ ಇಡೀ ತನ್ನ ಹೊರ ಜಗತ್ತನ್ನು ನಂಬೋದಕ್ಕಿಂತ ಹೆಚ್ಚಾಗಿ ತನ್ನನ್ನೇ ತಾನು ನಂಬಿದ್ರೋ ಅವರು ಇತಿಹಾಸ ನಿರ್ಮಾತೃಗಳಾದರು, ಹಿಸ್ಟ್ರಿ ಮೇಕರ್ಸ್ ಆದರವರು. ಆ ವ್ಯಕ್ತಿಗಳು ತಮ್ಮನ್ನು ಇತಿಹಾಸವಾಗಿ ಮಾಡಿಕೊಂಡಿದ್ದಷ್ಟೇ ಅಲ್ಲ, ತಮ್ಮ ಜೀವನದಿಂದ ದೇಶದ ಇತಿಹಾಸಕ್ಕೆ ಮೆರುಗನ್ನು ತಂದರು. ನೆನಪಿಟ್ಕೊಳ್ಳಿ, ಸುಮಾರು 7 ದಶಕಗಳ ಹಿಂದೆ ಒಬ್ಬ ಡ್ರಾಫ್ಟ್ ಟೀಚರ್ ಆಗಿದ್ದಂತಹ ಪೂಜ್ಯ ಎಚ್ ಎಂ ಗಂಗಾಧರಯ್ಯನವರು ಲಕ್ಷಾಂತರ ಮಕ್ಕಳ ಶೈಕ್ಷಣಿಕ ಬದುಕನ್ನು ರೂಪಿಸೋದಕ್ಕೆ ಸಾಧ್ಯವಾದದ್ದು ಅವರ ಇಚ್ಛಾಶಕ್ತಿ, ಅವರ ಅದ್ಭುತವಾದ ಇಚ್ಛಾಶಕ್ತಿ, ಅವರ ಕ್ರಿಯಾಶಕ್ತಿ, ಅವರು ಒಂದು ಸಕಾರಾತ್ಮಕವಾದ ಚಿಂತನೆ ಇಟ್ಕೊಂಡಿದ್ದಂತಹ ಜ್ಞಾನಶಕ್ತಿ, ಇದರ ಸಮ್ಮಿಲನ, ಇದರ ತ್ರಿವೇಣಿ ಸಂಗಮದಿಂದ ಇವತ್ತು ಸಿದ್ಧಾರ್ಥ ಶಿಕ್ಷಣ ಮಹಾನ್ ಸಂಸ್ಥೆ ಗಂಗೆಯಾಗಿ ಹರಿತಾ ಇದೆ. ಗಂಗೋತ್ರಿಯಂತೆ ಮೂಡಿ ಬಂದಂಥದ್ದು ಇವತ್ತು ಮಹಾಗಂಗೆಯಾಗಿ ಹರಿತಾ ಇದೆ. ಲಕ್ಷಾಂತರ ಮಕ್ಕಳನ್ನು ಸಮಾಜಕ್ಕೆ ಕೊಟ್ಟಿದೆ. ಉತ್ತಮ ವಿದ್ಯಾವಂತರು, ಯೋಗ್ಯ ವಿದ್ಯಾವಂತರು ಸಮಾಜದಲ್ಲಿ ಹೆಗಲು ಕೊಟ್ಟು ದುಡಿತಾ ಇದ್ದಾರೆ. ಇದು ಆ ಒಂದು ಮಹಾನ್ ಚೇತನದ ಪರಿಶ್ರಮ. ಏನದು? ಉದ್ಧರೇದ ಆತ್ಮನಾತ್ಮಾನಂ. ಅವರು ತಮ್ಮ ಉದ್ಧಾರವನ್ನು ಕಂಡುಕೊಳ್ಳೋ ವಿಷಯದಲ್ಲಿ 100ಕ್ಕೆ 100ರಷ್ಟು ಕ್ರಿಯಾಶೀಲರಾದರು. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ಯಶಸ್ಸಿನ ರಹಸ್ಯವನ್ನು ತಮ್ಮ ಜೀವನವನ್ನೇ ಉದಾಹರಣೆಯಾಗಿಟ್ಟು ಅವರೊಬ್ಬ ಪ್ರೇರಣಾ ಶಕ್ತಿಯಾದರು. ಇದು ನಮಗೆ ಮಹಾಭಾರತ ಮತ್ತು ಭಗವದ್ಗೀತೆಯಲ್ಲಿ ನಮ್ಮ ಮುಂದೆ ಸಿಗ್ತಕ್ಕಂಥ ವಿಷಯ. ಇನ್ನು ಸ್ವಾಮಿ ವಿವೇಕಾನಂದರು ಇದರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಬೆಳಕನ್ನು ಚೆಲ್ಲಿದ್ದಾರೆ. ಕಾಂಟೆಂಪರರಿ ವರ್ಲ್ಡಲ್ಲಿ ಇತರರು ನಮ್ಮ ಮುಂದೆ ನೀಡಿದಂತಹ ಹಲವಾರು ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಳೋಣ. ಥಾಮಸ್ ಆಲ್ವಾ ಎಡಿಸನ್ 2000 ಸಂಶೋಧನೆಗಳನ್ನು ಮಾಡಿದಂಥ ವ್ಯಕ್ತಿ. ಆಶ್ಚರ್ಯ ಏನು ಅಂತಂದರೆ, ಆತ ಶಾಲೆಗೆ ಹೋಗಿದ್ದು ಕೆಲವೇ ತಿಂಗಳು, 4-6 ತಿಂಗಳು ಅಷ್ಟೇ. ಆತ ದಡ್ಡರಲ್ಲಿ ದಡ್ಡ ಅಂತ ಹೇಳಿ ಶಾಲೆ ಅವನನ್ನು ಮನೆಗೆ ವಾಪಸ್ ಕಳಿಸ್ಬಿಡುತ್ತೆ, ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಬಿಡುತ್ತೆ, ಶಾಲೆಗೆ ಬರಬೇಡ ಅಂತ ನಿರ್ದಿಷ್ಟವಾಗಿ ಹೇಳಿ ಕಳಿಸ್ಬಿಡ್ತಾರೆ. ಆದರೆ ತಾಯಿಯ ಪ್ರೇರಣೆಯಿಂದ
ತಾಯಿಯ ಪ್ರೋತ್ಸಾಹದಿಂದ ಆ ಮಗು ಜೀವನದಲ್ಲಿ ಬೆಳೆಯುತ್ತೆ. ಥಾಮಸ್ ಆಲ್ವಾ ಎಡಿಸನ್ 2,000 ಸಂಶೋಧನೆಗಳನ್ನು ಮಾಡ್ತಾನೆ. ಕಡೆಗೆ ತನ್ನ ಆತ್ಮಕಥೆಯಲ್ಲಿ ಅವನು ಮೊದಲನೇ ಪುಟದಲ್ಲೇ ಬರೆದಂತಹ ಒಂದು ಕಟು ಸತ್ಯ, ಈ ಜಗತ್ತು ಗಮನಿಸ್ಕೊಳ್ಬೇಕಾದ ವಿಷಯ ಏನದು ಅಂತಂದರೆ, ಆವಿಷ್ಕಾರಗಳು ಆಕಸ್ಮಿಕ ಅಲ್ಲ, ಅದು ನಿರಂತರ ಪರಿಶ್ರಮಕ್ಕೆ ದೊರೆತ ವರಗಳು. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಯಾವಾಗ ನಮ್ಮ ಸ್ವಪ್ರಯತ್ನ ಅಂತಕ್ಕಂಥದ್ದು ನಮ್ಮ ಮೂಲಕ ಉತ್ತಮವಾದ ಕೆಲಸವನ್ನು ಮಾಡಿಸುತ್ತೋ, ಈ ಸ್ವಪ್ರಯತ್ನದಿಂದ ಅತ್ಯುತ್ತಮವಾದ ಕಾರ್ಯ ನಾವು ಮಾಡೋದಕ್ಕೆ ಸಾಧ್ಯವಾದಾಗ ಅಲ್ಲಿ ಪರಮಾತ್ಮನ ಕೃಪೆಯನ್ನು ಸೀಲ್ ಬೀಳುತ್ತೆ. ಪರಮಾತ್ಮನ ಕೃಪೆಯ ಸೀಲು ಯಾವುದಂದ್ರೆ ಅದರ ಮೇಲೆ ಬೀಳೋದಿಲ್ಲ. ಅಲ್ಲಿ ನಮ್ಮಲ್ಲಿ ಬಹಳ ಯೋಗ್ಯವಾದ ಪ್ರಯತ್ನ ಇರಬೇಕು ಮತ್ತು ಅವಿಶ್ರಾಂತವಾದ ಹೋರಾಟದ ಬದುಕು ನಮ್ಮದಾಗಿರಬೇಕು. ಸತ್ಯವನ್ನು ಪ್ರತಿಯೊಂದು ಹಂತದಲ್ಲೂ ಗೌರವಿಸುತ್ತಾ ಸಾಗುವ ಪ್ರಯಾಣ ಅದಾಗಿರಬೇಕು. ಆ ಒಂದು ಜರ್ನಿಯಲ್ಲಿ ಟ್ರುತ್ ಈಸ್ ದಿ ಅಲ್ಟಿಮೇಟ್ ಗೋಲ್. ನಾವಿದನ್ನು ತಿಳ್ಕೊಳ್ಬೇಕು. ಯಾವುದೇ ಹಂತದಲ್ಲಿ ಸತ್ಯಕ್ಕೆ ನಾವು ಅಪಚಾರ ಮಾಡಿದ್ರೆ, ಸತ್ಯವನ್ನು ಅಗೌರವಿಸಿದ್ರೆ ನಮ್ಮ ಸಕ್ಸಸ್ಸಿನ ಸ್ಟೋರಿ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಆ ನಿಟ್ಟಿನಲ್ಲಿ ನಾವು ತಿಳ್ಕೊಳ್ಬೇಕು, ನಾವು ಪ್ರಯತ್ನ ಮಾಡೋದಕ್ಕೆ ಒಂದು ಪ್ರೇರಣೆ ಆಗ್ತಾ ಇದೆಯಲ್ಲ ನಮ್ಮ ಒಳಗಡೆಯಿಂದ, ಅದು ಭಗವತ್ ಕೃಪೆ. ಎಲ್ಲ ಅನುಕೂಲಗಳು ನಮಗೆ ಒದಗಿ ಬಂದಿರುತ್ತೆ. ನೀವು ನೋಡಿದ್ದೀರಿ, ಅನುಕೂಲಸ್ಥರ ಮನೆಯಲ್ಲಿ ಓದೋದಕ್ಕೆ ಏನೂ ತೊಂದರೆ ಇರೋದಿಲ್ಲ. ಆದರೆ ಅವರ ಮನೆಗಳಲ್ಲಿ ಓದುವಂತಹ ಮಕ್ಕಳನ್ನು ನೀವು ನೋಡಿದಾಗ ಇಷ್ಟೆಲ್ಲ ಅನುಕೂಲಗಳ ನಡುವೆ ಇವನು ಇನ್ನೂ ಅಚೀವ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಆಗಲಿಲ್ಲ ಅಂತ ನೀವೊಂದು ಪ್ರಶ್ನೆ ಕೇಳಿದ್ರೆ ನಾವು ತಿಳ್ಕೊಳ್ಬೇಕು, ಪ್ರಯತ್ನ ಮಾಡೋದಕ್ಕೆ ಕಾಯ ವಾಚ ಮನಸ್ಸ ನಾನು ಸಮರ್ಥನಾಗಿದ್ದರೂ ಕೂಡ, ನನ್ನ ವಾತಾವರಣದ ಪ್ರಭಾವವೂ ಕೂಡ ನನಗೆ ಕೃಪೆ ಮಾಡಿದರೂ ಕೂಡ ನನ್ನ ಮನಸ್ಸು ಕೃಪೆ ಮಾಡಬೇಕು. ಅಂದರೆ ನನ್ನೊಳಗಡೆ ಇರ್ತಕ್ಕಂಥ ದೈವ ನನ್ನನ್ನು ಪ್ರಚೋದಿಸಬೇಕು. ಇದನ್ನು ಭಗವತ್ ಕೃಪೆ ಅಂತ ಕರೆದದ್ದು. ಇದನ್ನು ಭಗವದ್ಗೀತೆ ಬಹಳ ಚೆನ್ನಾಗಿ ಹೇಳುತ್ತೆ. ಏನದು ಅಂದರೆ, ಸತ್ಕಾರ್ಯಗಳನ್ನು ಮಾಡೋದ್ರ ಮೂಲಕ ಸದ್ಬುದ್ಧಿ ಪ್ರಾಪ್ತವಾಗುತ್ತೆ. ಮನುಷ್ಯ ಬ್ಲೈಂಡ್ ಆಗಿದ್ದನ್ನು ಅನುಸರಿಸಲಿ. ಏನದರ ಅರ್ಥ? ಒಳ್ಳೆಯ ಕೆಲಸ ಮಾಡಿದವನು ಎಂದೂ ಕೆಡೋದಿಲ್ಲ. ಪಾಸಿಟಿವ್ ಡೀಡ್ಸನ್ನು ಮಾಡಿದವನಲ್ಲಿ ಪಾಸಿಟಿವಿಟಿ ಡೆವಲಪ್ ಆಗುತ್ತೆ. ಅದರಲ್ಲಿ ಅನುಮಾನ ಪಟ್ಕೊಳ್ಬಾರ್ದು. ನಾವು ಈಸ್ ಇಟ್ ರಿಯಲಿ ಟ್ರೂ ಅಂತ ಅನ್ಕೋಬಾರ್ದು. 10 ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನಮ್ಮಲ್ಲಿ ಪಾಸಿಟಿವಿಟಿ ಹೇಗೆ ಬೆಳೆಯುತ್ತೆ ಅನ್ನೋದನ್ನು ನಾವೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತೇವೆ. ಎಷ್ಟೋ ಸಂದರ್ಭಗಳಲ್ಲಿ ಹೊರಗಡೆ ಜನರ ಎಕ್ಸ್ಪೀರಿಯನ್ಸನ್ನು ಮೀರಿಸುವಂತಹ ಪ್ರಾಮಾಣಿಕ ಎಕ್ಸ್ಪೀರಿಯನ್ಸ್ ನಮ್ಮದಾಗಿರುತ್ತೆ. ಇದನ್ನೇ ಥಾಮಸ್ ಕ್ಯಾಲಸ್ ಅಂತಕ್ಕಂಥ ನೊಬೆಲ್ ಆರೇಟ್ ಲಿಟ್ರೇಚರ್ನಲ್ಲಿ ನೊಬೆಲ್ ಪಡೆದಂಥವ್ನು ಹೇಳ್ತಾನೆ. ಎಷ್ಟು ಅದ್ಭುತವಾದ ಮಾತಿದು ಅಂತಂದರೆ, ವೆನ್ ದಿ ಹೋಲ್ ವರ್ಲ್ಡ್ ರಿಜೆಕ್ಟೆಡ್ ಮೈ ಎಫರ್ಟ್ಸ್, when the whole world was in winter, there was an invincible summer within me. ಇಡೀ ಪ್ರಪಂಚ ನನ್ನ ಪ್ರಯತ್ನಗಳನ್ನು ನೋಡಿ ತಣ್ಣಗಾಗೋಗಿತ್ತು. ನನ್ನ ಕೈಲಿ ಇನ್ನೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ನಿಷ್ಕರ್ಷೆಗೆ ಬಂದ್ಬಿಟ್ಟಿತ್ತು, ತೀರ್ಮಾನಕ್ಕೆ ಬಂದ್ಬಿಟ್ಟಿತ್ತು. ಎಲ್ಲವೂ ತಣ್ಣಗಾಗೋಗಿತ್ತು. ನಾವು ಅರ್ಥ ಮಾಡ್ಕೊಳ್ತೀವಿ. ತಣ್ಣಗಾಗೋಯ್ತು ಅಂತಂದರೆ ನಮ್ಗೆ ಅರ್ಥ ಆಯಿತು. ಒಂದು ಸನ್ನಿವೇಶ ತಣ್ಣಗಾಗೋಯ್ತು ಅಂದರೆ ಸನ್ನಿವೇಶ ಫೇಲ್ಯೂರ್ ಆಯಿತು ಅಂತ. ಒಬ್ಬ ವ್ಯಕ್ತಿಯ ಶರೀರ ತಣ್ಣಗಾಗೋಯ್ತು ಅಂದರೆ ಮುಂದಿನ ಕೆಲಸ ಮುಂದುವರಿಸಿ ಅಂತ. ಆದರೆ ಅವನು ಹೇಳ್ತಾನೆ, ಬಾಹ್ಯ ಜಗತ್ತಿನಲ್ಲಿ ಎಲ್ಲ ವಿಷಯಗಳು ಕೈ ಚೆಲ್ಲಿ ಕುಳಿತಾಗ, ಎಲ್ಲರೂ ನನ್ನ ಬಗ್ಗೆ ಭರವಸೆ ಬಿಟ್ಟಾಗ, ದೇರ್ ವಾಸ್ ಅನ್ ಇನ್ವಿನ್ಸಿಬಲ್ ಸಮ್ಮರ್ ವಿದಿನ್ ಮೀ. ನನ್ನ ಆಂತರ್ಯದಲ್ಲಿ ಬೆಚ್ಚನೆಯ ಒಂದು ತುಡಿತ ಇತ್ತು. ಆ ತುಡಿತ ಹೇಳ್ತಾ ಇದೆ, ಎದ್ದೇಳು, ಪ್ರಯತ್ನ ಬಿಡಬೇಡ, ಮುಂದುವರಿಸು, ನೀನು ಸೋಲೋದಿಲ್ಲ, ಪ್ರಯತ್ನ ಮಾತ್ರ ಬಿಡಬೇಡ, ನೀನು ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಿನ್ನ ಪ್ರಯತ್ನದಲ್ಲಿ ಸೋಲಬೇಡ, ಪ್ರಯತ್ನ ಮಾಡೋದ್ರಲ್ಲಿ ಸೋಲಬೇಡ, ಪ್ರಯತ್ನದ ಫಲಿತಾಂಶ ಸೋಲಾದ್ರೆ ಚಿಂತಿಸಬೇಡ, ಪ್ರಯತ್ನ ಮಾಡೋದ್ರಲ್ಲೇ ನೀನು ಸೋಲಬೇಡ. ಇದು ಬಹಳ ಮುಖ್ಯವಾದ ವಿಷಯ. ಪ್ರಯತ್ನ ಮಾಡಿ ಸೋತವನಿದಾನಲ್ಲ ಅವನೊಬ್ಬ ಮಹಾತ್ಮ. ಪ್ರಯತ್ನವನ್ನೇ ಮಾಡದೆ ಸೋತಿದಾನಲ್ಲ ಅವನೊಬ್ಬ ದುರುಳ. ಸಮಾಜಕ್ಕೆ ಅವನೊಂದು ದೊಡ್ಡ ದುರವಸ್ಥೆ. ಏನೂ ಪ್ರಯತ್ನ ಮಾಡದೆ ಎಲ್ಲವನ್ನೂ ಬಯಸ್ತಾನಲ್ಲ ಇವನು ಸಮಾಜಕ್ಕೆ ಅಂಟಿದ ಒಂದು ರೋಗ. ನಾನು ಏನೂ ಮಾಡೋದಿಲ್ಲ, ಎಲ್ಲವೂ ನನಗೆ ಬೇಕು ಅನ್ನೋ ರೋಗಗ್ರಸ್ತ ಮನಸ್ಸುಗಳು ಇವತ್ತು ನಮ್ಮ ಸಮಾಜವನ್ನು, ಅಮೃತೋಪಮವಾದ ಭಾರತವನ್ನು ಸ್ಮಶಾನ ಸದೃಶ ಮಾಡಿದೆ. ಇದು ಅರ್ಥ ಮಾಡ್ಕೋಬೇಕು ನಾವೀಗ. ನಾನು ಏನನ್ನೂ ಮಾಡೋದಿಲ್ಲ, ನಾನು ಯಾವ ಕಷ್ಟವನ್ನೂ ಪಡೋದಿಲ್ಲ, ಎಲ್ಲ ಸುಖಗಳು ನನ್ನ ಮನೆ ಬಾಗಿಲಿಗೆ ಬರಬೇಕು. ಆದರೆ ಮಿತ್ರನೇ ನೆನಪಿಟ್ಕೋ, ನೀನು ಯಾವುದನ್ನು ಸುಲಭವಾಗಿ ಪಡ್ಕೊಂಡ್ಬಿಡ್ತೀಯೋ ಅದನ್ನು ಅತ್ಯಂತ ಸುಲಭವಾಗಿ ಕಳ್ಕೊಂಡ್ಬಿಡ್ತೀಯ. ಹಾಗಾಗಿ
ಥಾಮಸ್ ಕ್ಯಾಲಸ್ ಹೇಳಿದಂಥ ಮಾತು ಎಷ್ಟು ಚೆನ್ನಾಗಿದೆ. ಇಡೀ ಪ್ರಪಂಚ ನನ್ನ ಬಗ್ಗೆ ಭರವಸೆ ಬಿಟ್ಟರು ಕೂಡ, ಎಲ್ಲರೂ ತಣ್ಣಗಾಗ್ಬಿಟ್ರು ನನ್ನ ವಿಷಯದಲ್ಲಿ ಅಂದರು, ನನ್ನ ಆಂತರ್ಯದಲ್ಲಿ ಬೆಚ್ಚನೆಯ ಒಂದು ತುಡಿತ ಇತ್ತು. ಆ ತುಡಿತ ನನ್ನನ್ನು ಬಡಿದೆಬ್ಬಿಸ್ತು, ನಾನು ಜಯಶಾಲಿಯಾದೆ. ಆಗ ಇಡೀ ಪ್ರಪಂಚ ಹೇಳ್ತು, ಥಾಮಸ್ ಕ್ಯಾಲಸ್ ಇದನ್ನು ಅಚೀವ್ ಮಾಡ್ತಾನೆ ಅಂತ ನಾವಂತೂ ಅಂದ್ಕೊಂಡಿರಲಿಲ್ಲ. 100ರಲ್ಲಿ 99.99 ಜನ ಹೇಳಿದ್ದು ಥಾಮಸ್ ಕ್ಯಾಲಸ್ ಫೇಲ್ಯೂರ್ ಅಂತ. ಆದರೆ ಅವನು ಹೇಳ್ತಾನೆ, ನನ್ನ ಆಂತರ್ಯ ನನ್ನ ಕೈ ಬಿಡಲಿಲ್ಲ, ನನ್ನ ಒಳಗಡೆ ಇದ್ದ ನನ್ನ ಬಗೆಗಿನ ನಂಬಿಕೆ ನನ್ನನ್ನು ಕೈ ಬಿಡಲಿಲ್ಲ. ಇದು ಸ್ವಪ್ರಯತ್ನದ ಮಹಾನ್ ಆದರ್ಶ. ಅದೇ ಥಾಮಸ್ ಆಲ್ವಾ ಎಡಿಸನ್, ಜೀನಿಯಸ್ ಈಸ್ 99% ಪರ್ಸ್ಪಿರೇಷನ್ ಆ್ಯಂಡ್ 1% ಇನ್ಸ್ಪಿರೇಷನ್ ಅನ್ನೋ ಮಾತನ್ನು ಹೇಳ್ತಾನೆ. ಯಾರು ಯಶಸ್ವಿ ಮನುಷ್ಯ, ಯಾರು ಯೋಗ್ಯ ಮನುಷ್ಯ, ಯಾರು ನಿಜವಾದ ಅರ್ಥದಲ್ಲಿ ಸಾಮರ್ಥ್ಯಶೀಲತೆಯಿಂದ ಗೆದ್ದವನು ಅಂತಂದರೆ 99% ಸ್ವಪ್ರಯತ್ನವನ್ನು ಆಶ್ರಯಿಸಿದವನು, ಸ್ವಪ್ರಯತ್ನಶೀಲನಾದವನು. ಇನ್ 1% ಇನ್ಸ್ಪಿರೇಷನ್. ನೀನು ಮಾಡಿದ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ಬೋದು, ಯಾವುದೋ ಪುಸ್ತಕದಲ್ಲಿ ಓದ್ದಾಗಿಂಥದ್ದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಪ್ರೇರಣೆ ಅಲ್ಲಿಂದ ಸಿಕ್ಕಿರ್ಬೋದು, ಯಾವುದೋ ಒಂದು ಟೆಲಿವಿಷನ್ ಇಂಟರ್ವ್ಯೂನಲ್ಲಿ ಅವನಿಗೊಂದು ಬೆಳಕು ಸಿಕ್ಕಿರ್ಬೋದು, ಪಾಠ ಮಾಡಬೇಕಾದ್ರೆ ರವಿಕುಮಾರ್ ಅಂತ ಮೇಷ್ಟ್ರುಗಳು ಇದನ್ನು ಮಾಡು ಮಗು ನೀನು ಒಳ್ಳೆಯದಾಗುತ್ತೆ ಅಂತ ಹೇಳಿದಂಥ ಒಂದು ಮಾತು ಪ್ರೇರಣಾದಾಯಕವಾಗಿರಬಹುದು. ಅವನು ಜೀವನದಲ್ಲಿ ಕೈ ಸುಟ್ಕೊಂಡಾಗ ಹೀಗೆ ಮಾಡಬಾರ್ದು ಅಂತಕ್ಕಂಥ ಅವನದೇ ಆದ ಎಕ್ಸ್ಪೀರಿಯನ್ಸ್ ಅವನಿಗೆ ಒಂದು ಪಾಠವಾಗಿರ್ಬೋದು. ಆದರೆ ನೆನಪಿಟ್ಕೊಳ್ಳಿ, 1% ಇನ್ಸ್ಪಿರೇಷನ್, 1% ಇನ್ಸ್ಪಿರೇಷನ್ coupled with 99% perspiration will make you a genius. ಇಲ್ಲಿ ನಮ್ಮ ಮಕ್ಕಳು, ವಿಶೇಷವಾಗಿ ಮಕ್ಕಳನ್ನು ಗಮನದಲ್ಲಿಟ್ಕೊಂಡು ಹೇಳ್ತಾ ಇದ್ದೇನೆ, ಎಂದಿಗೂ ಕೂಡ ನಾವು ಸ್ವಪ್ರಯತ್ನಶೀಲರಾಗದೆ ಉಳಿವಿಲ್ಲ. ನಮ್ಮ ಸ್ವಪ್ರಯತ್ನಶೀಲತೆ ಅಂತಕ್ಕಂಥದ್ದು ಆಶ್ರಯಿಸಿಯೇ ದೇವರು ನಮ್ಮನ್ನು ಹುಡುಕೊಂಡು ಬರ್ತಾನೆ. ಪರಮಾತ್ಮನ ಕೃಪೆ ಹರಿದು ಬರೋದು ನೀವು ನೋಡ್ತೀರಿ. ಒಬ್ಬ ವ್ಯಕ್ತಿಗೆ ಭಾರತ ರತ್ನ ಬಂದುಬಿಟ್ರೆ ಅಥವಾ ಒಬ್ಬ ವ್ಯಕ್ತಿಗೆ ನೊಬೆಲ್ ಪ್ರೈಸ್ ಬಂದುಬಿಟ್ರೆ, ನೊಬೆಲ್ ಪ್ರೈಸ್ ಬಂದ ಮೇಲೆ ಆ ದೇಶದ ಅತ್ಯುನ್ನತ ಸಿವಿಲಿಯನ್ ಅವಾರ್ಡನ್ನು ಆ ದೇಶ ಕೊಡುತ್ತೆ, ಆ ರಾಜ್ಯದ ಅತ್ಯುನ್ನತ ಸಿವಿಲಿಯನ್ ಅವಾರ್ಡನ್ನು ರಾಜ್ಯ ಕೊಡುತ್ತೆ, ಆ ಜಿಲ್ಲೆಯ ಅತ್ಯುನ್ನತವಾದ ಅವಾರ್ಡನ್ನು ಜಿಲ್ಲಾ ಅಧಿಕಾರಿಗಳು ಕೊಡ್ತಾರೆ. ಆದರೆ ನೆನಪಿಟ್ಕೋಬೇಕು, ಥಿಂಕ್ ಇನ್ ಎ ಬಿಗ್ ವೇ, ಲೋ ಏಮ್ ಇಸ್ ಎ ಕ್ರೈಮ್. ಮಕ್ಕಳು, ವಿಶೇಷವಾಗಿ ಇಂದಿನ ಯುವಕರು ಬಹಳ ಚೆನ್ನಾಗಿ ಇದನ್ನು ನೆನಪಿಟ್ಕೊಳ್ಬೇಕು. ಇವತ್ತು ಯಾವ ಯುವಕರು ನಮ್ಮ ದೇಶದ ಬಹಳ ದೊಡ್ಡ ಭರವಸೆ ಅಂತ ವಿವೇಕಾನಂದರ ಆದಿಯಾಗಿ ಎಲ್ಲರೂ ಇವತ್ತಿಗೂ ಭಾವಿಸಿದೆವೋ ಆ ವಿಷಯದಲ್ಲಿ ಯಾವುದೇ ಅನುಮಾನ ನಮಗಿಲ್ಲ. ಆದರೆ ಯುವಕರೇ, ನೆನಪಿಟ್ಕೊಳ್ಳಿ, ನಿಮ್ಮ 100 ವರ್ಷದ ಜೀವನವನ್ನು ನೀವು ಮೊದಲ 25 ವರ್ಷಗಳಲ್ಲಿ ಅತ್ಯಂತ ಬಲಿಷ್ಠವಾಗಿ ಕಟ್ಕೋಬೇಕಾಗಿದೆ. ಈ ಬಲಿಷ್ಠವಾಗಿ ಕಟ್ಟಬೇಕಾದ್ರೆ ಲೋಹವನ್ನು ಕುಲುಮೆಯಲ್ಲಿ ನಾವು ಚೆನ್ನಾಗಿ ಕಾಯಿಸಿದಾಗ ಅದರ ಮೆಲ್ಟಿಂಗ್ ಪಾಯಿಂಟಿನ ಹಂತದವರೆಗೆ ಇತರ ಏನೇನು ಅದ್ರ ಜೊತೆ ಇದೆಯೋ ಇತರ ಪದಾರ್ಥಗಳು ಅದೆಲ್ಲ ಬೆಂದು ಹೊರಟು ಹೋಗುತ್ತೆ. ಅದೆಲ್ಲ ಇಂಪ್ಯೂರಿಟೀಸ್ ಆಗಿ ಉಳಿದಿರುತ್ತೆ ಅದರಲ್ಲಿ. ಅದೆಲ್ಲ ಹೋದಾಗ ಆ ಲೋಹದ ಮೆಲ್ಟಿಂಗ್ ಪಾಯಿಂಟಿನ ಹಂತಕ್ಕೆ ಸ್ವಲ್ಪ ಮೊದಲು ನಾವು ನಿಲ್ಲಿಸಿದಾಗ ನಮಗೆ ಅರ್ಥ ಆಗುತ್ತೆ, ಪ್ಯೂರೆಸ್ಟ್ ಮೆಟಲ್ ಈಸ್ ಅವೈಲಬಲ್. ಆ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ ಅಂತಕ್ಕಂಥದ್ದು ಒಂದು ಫರ್ನೇಸ್ನಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಪದಾರ್ಥ. ಅದು ಇಟ್ ಈಸ್ ಸಬ್ಜೆಕ್ಟ್ ಟು ದಿ ಪ್ರೋಸೆಸ್ ಆಫ್ ಪ್ಯೂರಿಫಿಕೇಷನ್. ಇದನ್ನು ನಾವು ಹೃತ್ಪೂರ್ವಕವಾಗಿ ನಂಬಬೇಕು. ಈ ನಿಟ್ಟಿನಲ್ಲಿ ಜೀನಿಯಸ್ ಅನ್ನೋ 99% ಪರ್ಸ್ಪಿರೇಷನ್ ಕಪಲ್ಡ್ ವಿತ್ 1% ಇನ್ಸ್ಪಿರೇಷನ್ ಅಂತ ಏನು ಹೇಳಲಾಯಿತೋ, ಈ ನಿಟ್ಟಿನಲ್ಲಿ ವಿವೇಕಾನಂದರ ಚಿಂತನೆಗಳನ್ನು ನಾವು ವಿಶ್ಲೇಷಿಸಬೇಕಾಗುತ್ತೆ. ಏನದು? ವಿವೇಕಾನಂದರು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು. ದೇವರಲ್ಲಿ ನಂಬಿಕೆ ಇರುವವನು ಆಸ್ತಿಕ, ದೇವರಲ್ಲಿ ನಂಬಿಕೆ ಇಲ್ಲದವನು ನಾಸ್ತಿಕ. ವಿವೇಕಾನಂದರ ದೃಷ್ಟಿಯಲ್ಲಿ ಇದು ಒಂದು ಸ್ಮೃತಿಯೇ. ಸಾವಿರಾರು ವರ್ಷಗಳ ಕಾಲ ಭಾರತೀಯರು ವಿಶೇಷವಾಗಿ ಒತ್ತು ನೀಡಿದಂಥ ಒಂದು ಸಂದೇಶ, ದೇವರನ್ನು ನಂಬುವವನು ಆಸ್ತಿಕ, ದೇವರನ್ನು ನಂಬದವನು ನಾಸ್ತಿಕ. ಆದರೆ ವಿವೇಕಾನಂದರು ಹೇಳ್ತಾರೆ, ನಾನು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತೇನೆ. ಏನದು? ಯಾರು ದೇವರನ್ನೂ ನಂಬಿ ತನ್ನನ್ನು ತಾನು ನಂಬೋದಿಲ್ವೋ ಅವನು ನಾಸ್ತಿಕ. ಇಲ್ಲಿ ನಮಗೆ ಅರ್ಥವಾಗತ್ತೆ, ನನ್ನನ್ನು ನಾನು ನಂಬದೆ ನಾನು ಯಾವ ದೇವರನ್ನು ಎಷ್ಟೇ ನಂಬಿದ್ರೂ ಕೂಡ ಆ ದೇವರ ಬಗೆಗಿನ ನನ್ನ ನಂಬಿಕೆ ಅಪರಿಪೂರ್ಣ. ಅಪರಿಪೂರ್ಣವಾದ ನಂಬಿಕೆ ಪರಿಪೂರ್ಣವಾದ ಯಶಸ್ಸನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ನಂಬಿಕೆ ಅಂತಕ್ಕಂಥ ಒಂದು ಮಹಾನ್ ಶಕ್ತಿ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು. ಮೂಢನಂಬಿಕೆ ಅನ್ನೋ ಶಬ್ದವನ್ನು ವಿಪರೀತ ಬಳಸಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ಅದು ಅಲ್ಪನಂಬಿಕೆ. ಎಷ್ಟೋ ಜನ ಮೂಢನಂಬಿಕೆಗಳ ವಿರುದ್ಧ ಹೋರಾಡ್ತಾ ಇದ್ದಾರೆ. ಅವರು 30-40 ವರ್ಷದಿಂದ ಬರೀ ಮೂಢನಂಬಿಕೆಗಳ ಬಗ್ಗೆನೇ ಮಾತನಾಡಿದ್ರೆ ಹೊರತು
ಅವರು ಶ್ರೇಷ್ಠ ನಂಬಿಕೆಗೆ ಸ್ವಿಚ್ ಓವರ್ ಆಗಲೇ ಇಲ್ಲ. ಅವ್ರ ಬಗ್ಗೆ ಜನ ಪರಿಚಯ ಮಾಡಿಕೊಡೋದು ಕೂಡ ಇವರು ಮೂಢನಂಬಿಕೆಗಳ ಬಗ್ಗೆ ಮಾತಾಡ್ತಾರೆ ಅಂತ. ಮೂಢನಂಬಿಕೆಗಳ ಬಗ್ಗೆ ಮಾತನಾಡಬೇಕು ನಿಜ, ಆದರೆ ಮೂಢನಂಬಿಕೆಗಳಿಂದ ಶ್ರೇಷ್ಠ ನಂಬಿಕೆಗಳಿಗೆ ಸ್ವಿಚ್ ಓವರ್ ಆಗುವಂತಹ ಜೀವನ ಕಲೆಯ ಬಗ್ಗೆ ಬೆಳಕು ಚೆಲ್ಲಬೇಕು. ಯಾಕೆ ಅಂತಂದರೆ ಮೂಢನಂಬಿಕೆ ಅಂತ ನೀವೇನು ಕರೀತಾ ಇದ್ದೀರೋ ಅದನ್ನು ವಿವೇಕಾನಂದ ಲೋಯರ್ ಟ್ರೂತ್ ಅಂತ ಕರೆದಿದ್ದಾರೆ. ಅಲ್ಲಿಂದ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ರೆ ನಾವು ಹೈಯರ್ ಟ್ರೂತ್ ಕಡೆ ಹೊರಡ್ತೇವೆ. ಆದ್ದರಿಂದ ಲೈಫ್ ಈಸ್ ನಾಟ್ ಎ ಸ್ಟ್ಯಾಗ್ನೇಷನ್, ನಿಂತ ನೀರಾಗಬಾರ್ದು. ಅಲ್ಲಿಂದ ಚಲನಶೀಲತೆಯನ್ನು ಆಕ್ಸಲರೇಟ್ ಮಾಡಬೇಕು. ಆದ್ದರಿಂದ ವಿವೇಕಾನಂದರು ಹೇಳ್ತಾ ಇದ್ದಾರೆ, ನಿನ್ನನ್ನು ನೀನು ನಂಬು. ನಿನ್ನನ್ನು ನೀನು ನಂಬು ಅಂತಂದರೆ ಅದು ಮತ್ತೆ ಸ್ವಪ್ರಯತ್ನವೇ ಆಯಿತು. ಈ ಸ್ವಪ್ರಯತ್ನದ ಮಂತ್ರವನ್ನು ನಾವು ಎಷ್ಟು ಗಟ್ಟಿ ಮಾಡಿಕೊಳ್ತೇವೋ, ಗಟ್ಟಿ ಮಾಡಿಕೊಂಡ ಮಂತ್ರವನ್ನು ಎಷ್ಟು ಕಾರ್ಯರೂಪಕ್ಕೆ ತರ್ತೇವೋ ನಿಮಗೆ ಆಶ್ಚರ್ಯ ಆಗತ್ತೆ. ಪರಮಾತ್ಮನ ಕೃಪೆ ಎಂಬ ಪ್ರಭೆ ನಮ್ಮ ಕತ್ತಲೆಯ ಜೀವನಕ್ಕೆ ಹತ್ತಿರ ಬರುತ್ತೆ. ಕತ್ತಲೆ ಅಂದರೆ ಹೋರಾಟದ ಜೀವನ. ಕತ್ತಲೆ ಅಂದರೆ ಇದು ಬೆಳಕಿನ ವಿರುದ್ಧ ಶಬ್ದ ಅಂತ ಅಂದ್ಕೊಳ್ಬಾರ್ದು. ಇಂಗ್ಲೀಷ್ ಟೀಚರ್ ನಮ್ಗೆ ಹೇಳ್ತಾರೆ ಡಾರ್ಕ್ನೆಸ್ ಆ್ಯಂಡ್ ಬ್ರೈಟ್ನೆಸ್ ಆರ್ ಆಪೋಸಿಟ್ ವರ್ಡ್ಸ್ ಅಂತ. ಆದರೆ ಫಿಸಿಕ್ಸ್ ಟೀಚರ್ ನಮ್ಗೆ ಹೇಳ್ಕೊಡ್ತಾರೆ ಡಾರ್ಕ್ನೆಸ್ ಈಸ್ ನಾಟ್ ಆಪೋಸಿಟ್ ಟು ಬ್ರೈಟ್ನೆಸ್, ಬಿಕಾಸ್ ಡಾರ್ಕ್ನೆಸ್ ಈಸ್ ಆಲ್ಸೋ ಎ ಲೈಟ್ ಆಫ್ ಲೆಸ್ಸರ್ ಫ್ರೀಕ್ವೆನ್ಸಿ ಆ್ಯಂಡ್ ನಾಟ್ ಝೀರೋ ಫ್ರೀಕ್ವೆನ್ಸಿ ಅನ್ನೋ ಪಾಠ ಹೇಳ್ಕೊಡ್ತಾರೆ ಫಿಸಿಕ್ಸ್ನಲ್ಲಿ. ಹಾಗಾಗಿ ಡಾರ್ಕ್ನೆಸ್ ಆ್ಯಂಡ್ ಬ್ರೈಟ್ನೆಸ್ ದೇ ಆರ್ ಕಾಂಪ್ಲಿಮೆಂಟರಿ ಆ್ಯಂಡ್ ದೇ ಆರ್ ನಾಟ್ ಕಾಂಟ್ರಡಿಕ್ಟರಿ. ಕಾಂಪ್ಲಿಮೆಂಟರಿ ಆಗಿರೋದ್ರಿಂದ ನನ್ನ ಪ್ರಯತ್ನವನ್ನು ನಾನು ಜಾಸ್ತಿ ಮಾಡ್ಕೊಳ್ತಾ ಹೋದಾಗ, ನನ್ನಲ್ಲಿ ನಾನು ನಂಬಿಕೆಯನ್ನು ಹೆಚ್ಚು ಹೆಚ್ಚು ಬೆಳೆಸ್ಕೊಳ್ತಾ ಹೋದಾಗ, ನನ್ನ ತಪ್ಪುಗಳನ್ನು ಪ್ರಾಮಾಣಿಕವಾಗಿ ತಿದ್ದುಕೊಳ್ತಾ ಹೋದಾಗ, ನನ್ನ ಗುರಿ ಅಲುಗಾಡದಂಥ ನಿಷ್ಠೆಯಿಂದ ನಾನು ಮುಂದುವರೆದಾಗ, ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯದ ಮಾರ್ಗದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ಕಪಟ ಆಚರಣೆಗೆ ಮೊರೆ ಹೋಗದೆ, ನಾನು ನ್ಯಾಯ ಮಾರ್ಗದಲ್ಲಿ ಸೋತರು ನ್ಯಾಯ ಮಾರ್ಗದಲ್ಲೇ ಗೆಲ್ತೀನಿ ಅಂತಕ್ಕಂಥ ಸಂಕಲ್ಪದಲ್ಲಿ ಹೊಡೆದಾಡಿದಾಗ, ಹೋರಾಡಿದಾಗ ನಾನು ಜೀನಿಯಸ್ ಆಗ್ತೇನೆ. ಆಗಲೇ ನಮ್ಮ ಅನುಭವಕ್ಕೆ ಬರೋದು ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರು ನಮ್ಮ ಮುಂದೆ ಎರಡು ಅದ್ಭುತವಾದ ವಿಷಯಗಳನ್ನು ಇಡ್ತಾರೆ. ಮೊದಲನೇ ವಿಚಾರ, ಒಬ್ಬ ವ್ಯಕ್ತಿ ಯೋಗ್ಯನಾಗಬೇಕಾದರೆ, ಒಂದು ಸಮಾಜ ಅಥವಾ ರಾಷ್ಟ್ರ ಯೋಗ್ಯವಾಗಬೇಕಾದರೆ 3 ಪ್ರಮುಖವಾದ ವಿಷಯಗಳನ್ನು ನಾವು ತಲೆದೂಗಬೇಕು, ಅನುಸರಿಸಬೇಕು ಪ್ರಾಮಾಣಿಕವಾಗಿ. ಮೊದಲನೇದು ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್. ಉನ್ನತವಾದ ಆದರ್ಶಗಳಲ್ಲಿ, ಶ್ರೇಷ್ಠವಾದ ಮೌಲ್ಯಗಳಲ್ಲಿ ಅಚಲ ವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್. ಯಾವುದು ಒಳಿತನ್ನು ಸಾರುತ್ತದೆಯೋ, ಯಾವುದು ಒಳ್ಳೆಯದನ್ನು ಸಾರುತ್ತದೆಯೋ, ಅನಾದಿ ಕಾಲದಿಂದಲೂ ಒಂದು ಒಳ್ಳೆಯದಾಗಿ ಬಿಂಬಿತವಾಗಿದೆಯೋ ಅಂತಹ ವಿಚಾರಗಳಲ್ಲಿ ನಾವು ಶ್ರದ್ಧೆ, ವಿಶ್ವಾಸ, ನಂಬಿಕೆ, ಭರವಸೆಗಳನ್ನು ತಂದುಕೊಳ್ಳಬೇಕು. ಇದರ ಬಗ್ಗೆ ನಾವು ಕಾರ್ಯ ಮಾಡೋದ್ರ ಮೂಲಕ ಪ್ರಶ್ನಿಸೋಣ. ಕಾರ್ಯದ ಮೂಲಕ ಅದನ್ನು ಸರಿಯಾಗಿ ಪರೀಕ್ಷಿಸೋಣ. ಒಳ್ಳೆಯ ವಿಷಯವನ್ನು ಕೇವಲ ಮಾತಿನಲ್ಲೇ ಸಾರಾಸಗಟು ನಾವು ಅನುಮಾನಿಸೋದು ಬೇಡ. ಯಾವುದನ್ನು ಒಳ್ಳೆಯದು ಅಂತ ಇಡೀ ಮನುಷ್ಯ ಸಂಕುಲ ಅಂದರೆ ಭಾರತವನ್ನಷ್ಟೇ ನಾನು ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ. ಯಾಕೆಂದರೆ ಭಾರತದ ವೈಶಾಲ್ಯತೆ ಪ್ರಪಂಚದಲ್ಲಿ ನೀವು ಹೊರಗಡೆ ನೋಡೋಕ್ಕಾಗಲ್ಲ. ಲೆಟ್ ನೋಬೆಲ್ ಥಾಟ್ಸ್ ಕಮ್ ಫ್ರಮ್ ಎವರಿ ಡೈರೆಕ್ಷನ್ ಅನ್ನೋದು ಭಾರತದ ಸಂದೇಶ. ಯಾವುದೇ ಶ್ರೇಷ್ಠವಾದ ವಿಚಾರಗಳು ಯಾವ ದಿಕ್ಕಿನಿಂದ ಬಂದರೂ ಕೂಡ ನಾವು ಅದನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸ್ತೀವಿ ಅಂತ ಹೇಳಿದ್ದು ಭಾರತ ಮಾತ್ರವೇ. ಈ ಮಾತಿಗೆ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ. ಇದು ಋಗ್ವೇದದ ಮಾತು. ಆದ್ದರಿಂದ ಒಳಿತಾದದ್ದನ್ನು ನಾವು ಪಡ್ಕೊಳ್ಳೋ ವಿಷಯದಲ್ಲಿ ನಮ್ಮ ಹೃದಯ ಮತ್ತು ಬುದ್ಧಿ, ಕಣ್ಣು, ಕಿವಿ, ಮೂಗು ಎಲ್ಲ ತೆಗೆದಿಟ್ಕೊಂಡು ಕೂತ್ಕೊಳ್ಳೋಣ. ನಮ್ಮ ಹೃದಯವನ್ನು ತೆಗೆದಿಟ್ಕೊಳ್ಳೋಣ. ಒಳ್ಳೆಯದನ್ನು ಸ್ವೀಕರಿಸೋದಕ್ಕೆ ನಾವು ಸನ್ನದ್ಧರಾಗೋಣ. ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್. ಒಳ್ಳೆಯತನದಲ್ಲಿ ವಿಶ್ವಾಸ ಇಡೋಣ, ಬದ್ಧತೆ ಇಡೋಣ, ನಂಬಿಕೆ ಇಡೋಣ. ಎರಡನೇದೇನು? ಆಬ್ಸೆನ್ಸ್ ಆಫ್ ಜಲಸಿ ಆ್ಯಂಡ್ ಸಸ್ಪಿಷನ್. ಎಂದೂ ಮಾತ್ಸರ್ಯಕ್ಕೆ ನಮ್ಮನ್ನು ಬಲಿ ಕೊಡೋದು ಬೇಡ. ಮತ್ಸರ ತಾಳಿ ನಮ್ಮನ್ನು ನಾವು ಸುಟ್ಟುಕೊಳ್ಳೋದು ಬೇಡ. ಯಾವುದೋ ರೀತಿಯ ಈರ್ಷೆಯಿಂದ, ಯಾವುದೋ ರೀತಿಯ ದ್ವೇಷದಿಂದ ನಾವು ನಮ್ಮ ತನವನ್ನೇ ನಿರುಪಯುಕ್ತ ಮಾಡಿಕೊಳ್ಳೋದು ಬೇಡ. ಆ್ಯಂಡ್ ಸಸ್ಪಿಷನ್, ಅನುಮಾನದಲ್ಲೇ ಬದುಕೋದು ಬೇಡ. ಸಂಶಯದಲ್ಲೇ ಸಾಯೋದು ಬೇಡ. 100 ಸಲ ಪ್ರಶ್ನಿಸೋಣ, 101ನೇ ಸಲ ಆದರೂ ಅರ್ಥ ಮಾಡಿಕೊಳ್ಳೋಣ. ಆದರೆ ಕೇವಲ ಸಂಶಯವನ್ನೇ ನಮ್ಮ ವ್ಯಕ್ತಿತ್ವವಾಗಿ ಮಾಡಿಕೊಳ್ಳೋದು ಬೇಡ. ಇವತ್ತು 21ನೇ ಶತಮಾನದ ಮನೋವಿಜ್ಞಾನಿಗಳು ಕೂಡ ನಮ್ಮ ಮುಂದೆ ಇಟ್ಟಂಥ ಅದ್ಭುತವಾದ ಸತ್ಯ ಏನು ಅಂತಂದರೆ, ನೀನು ಅನುಮಾನದಲ್ಲಿ ಎಷ್ಟು ದಿವಸ ಬದುಕ್ತೀಯ? ನೀನು ಎಲ್ಲರನ್ನೂ ಅನುಮಾನಿಸ್ತಾ ಹೋಗ್ತೀಯ. ನೀನು ಯಾರನ್ನೂ ನಂಬೋದಿಲ್ಲ, ನಿನ್ನನ್ನೂ ನಂಬೋದಿಲ್ಲ. ಕಡೆಗೆ ಯಾವಾಗ ನಿನ್ನನ್ನೂ ನೀನು ನಂಬೋದಿಲ್ವೋ, ನಿನ್ನ ಮುಂದೆ ಇರತಕ್ಕಂಥ ಏಕೈಕ ಮಾರ್ಗ ಆತ್ಮಹತ್ಯೆ.
ನೀನು ಆತ್ಮಹತ್ಯೆಯನ್ನು ಸ್ವಾಗತಿಸಿಕೊಂಡವನು. ಪ್ರಪಂಚದಲ್ಲಿ ಯಾರೂ ನಿನ್ನನ್ನು ಆತ್ಮಹತ್ಯೆ ಮಾಡ್ಕೊ ಅಂತ ಹೇಳಲಿಲ್ಲ. ಈ ಪ್ರಪಂಚದ ಎಲ್ಲರ ನಂಬಿಕೆಯನ್ನು ಪಕ್ಕಕ್ಕಿಟ್ಬಿಡು. ವಿವೇಕಾನಂದರ ದೃಷ್ಟಿ ಇದು. ಪ್ರಪಂಚದ ಜನ ನಿನ್ನ ಬಗ್ಗೆ ಇಟ್ಟ ಎಲ್ಲ ನಂಬಿಕೆಗಳ ಸಾರಾಸಗಟು ಆವರೇಜ್ ಪಕ್ಕಕ್ಕಿಟ್ಬಿಡು. ಆದರೆ ನೆನಪಿಟ್ಕೋ, ನಿನ್ನನ್ನು ನೀನು ನಂಬಲಿಲ್ವಾ, ಅಲ್ಲಿ ನಿಜವಾದ ಸಮಸ್ಯೆ ಪ್ರಾರಂಭವಾಗುತ್ತೆ. ಅದು ನಿಜವಾದ ಆಘಾತಕಾರಿಯಾದ ಒಂದು ಘಟ್ಟ ಆಗುತ್ತೆ ನಿನ್ನ ಜೀವನದಲ್ಲಿ. ಇಡೀ ಹೊರ ಜಗತ್ತೇ ನಿನ್ನನ್ನು ನಿರ್ಲಕ್ಷಿಸಲಿ, ನಿನ್ನನ್ನು ದೂಷಿಸಲಿ, ಉಪೇಕ್ಷಿಸಲಿ, ನಿಷ್ಪ್ರಯೋಜಕ ಅಂತ ಕರೀಲಿ, ಅದರಿಂದ ನೀನು ತೊಂದರೆ ಇಲ್ಲ. ಆದರೆ ನೆನಪಿಟ್ಕೋ, ನಿನ್ನನ್ನು ನೀನು ನಂಬೋದೇನಾದರೂ ಕಡಿಮೆ ಆಯಿತಾ, ನಿನ್ನ ಬಗ್ಗೆ ನೀನು ಅನುಮಾನ ಪಡೋದು ಜಾಸ್ತಿ ಆಯಿತಾ, ನಿಜವಾದ ಘೋರ ಪತನದ ಪ್ರಯಾಣ ಅಲ್ಲಿ ಶುರುವಾಗಿದೆ. ನೀನು ಕುಸಿಯೋಕ್ಕೆ ಶುರುವಾಗಿದೆಯಾ. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಅದ್ಭುತವಾದ ರೀತಿಯಲ್ಲಿ ಹೇಳಿದ್ದು. ಏನಂತ ಹೇಳ್ತಾರೆ ವಿವೇಕಾನಂದರು? ದ ಗ್ರೇಟೆಸ್ಟ್ ಸಿನ್ one can commit in this world is to think that one is weak. ಈ ಪ್ರಪಂಚದಲ್ಲಿ ಮನುಷ್ಯ ಮಾಡಬಹುದಾದ ಅತ್ಯಂತ ಘೋರವಾದ ಪಾಪ ಏನು ಅಂತಂದರೆ, ತನ್ನನ್ನು ತಾನು ದುರ್ಬಲ, ತಾನು ಕೈಲಾಗದವನು ಅಂತ ಭಾವಿಸುವಂಥದ್ದು. ನನ್ನ ಕೈಲೇನಾಗತ್ತೆ ಅಂತ ಕೈ ಚೆಲ್ಲಿ ಕೂತ್ಕೊಳ್ಳೋವನು. ತನ್ನ ಯೋಗ್ಯತೆಯ ಬಗ್ಗೆ ಕೇವಲ ತನ್ನ ಅಭಿಪ್ರಾಯವನ್ನು ಶೂನ್ಯವಾಗಿಸ್ಕೊಂಡು ಬರೀ ಸುತ್ತಮುತ್ತಲಿನ ಜನ ಏನು ಹೇಳ್ತಾರೋ ಅದನ್ನೇ ಅವನು ಹೆಚ್ಚು ಮಹತ್ವವೆಂದು ಭಾವಿಸುವವನು. ಅದರಲ್ಲೂ ಕೂಡ ತನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಕ್ಕಂಥ ಜನಗಳನ್ನೇ ಕುರಿತು ಯೋಚನೆ ಮಾಡುವಂಥವನು. ನೋಡಿದ್ರಾ ಎಲ್ಲಿ ನಾವು ಫೇಲ್ಯೂರ್ ಆಗ್ತೀವಿ ಅಂತ ನೋಡಿದ್ರಾ? ಜಲಸಿ ಆ್ಯಂಡ್ ಸಸ್ಪಿಷನ್, ಮಾತ್ಸರ್ಯ ಅಂತಕ್ಕಂಥದ್ದು ಎಂದೂ ಕೂಡ ನಮಗೆ ಶ್ರೇಯಸ್ಸನ್ನು ತರೋದಿಲ್ಲ. ಸಸ್ಪಿಷನ್, ಸಂಶಯದಲ್ಲೇ ಬದುಕೋದು ಎಂದೂ ಕೂಡ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಇದು ಎರಡನೇ ಅಂಶ ವಿವೇಕಾನಂದರು ಹೇಳಿದ್ದು. ಮತ್ತು ಕಡೆಯದಾಗಿ ಮೂರನೇ ಅಂಶ ಅವ್ರು ಹೇಳ್ತಾರೆ, ಹೆಲ್ಪ್ ದೋಸ್ ಹೂ ಆರ್ ಗುಡ್ ಆ್ಯಂಡ್ ಹೂ ಕ್ಯಾನ್ ಡೂ ಗುಡ್. ಯಾರು ಒಳ್ಳೆಯವರೋ ಮತ್ತು ಒಳ್ಳೆಯದನ್ನು ಮಾಡ್ತಾರೋ, ಒಳ್ಳೆಯವರು ಅನ್ನೋದ್ರ ಬಗ್ಗೆ ನಾವು ನೆನ್ಪಿಟ್ಕೊಳ್ಬೇಕು. ಹೀ ಈಸ್ ಅ ಗುಡ್ ಮ್ಯಾನ್, ಹೀ ಈಸ್ ಅ ಗುಡ್ ಮ್ಯಾನ್ ಅಂತ ನಾವು ಒಬ್ಬರನ್ನ ಪರಿಚಯ ಮಾಡಿಕೊಡ್ತೀವಿ. ಪ್ರಪಂಚ ತಕ್ಷಣ ಕೇಳುತ್ತೆ, ಈಸ್ ಹೀ ಗುಡ್? ಫೈನ್. ಈಸ್ ಹೀ ಗುಡ್? ವೆರಿ ಗುಡ್, ಫೈನ್. ಬಟ್ ಹೀ ಈಸ್ ಗುಡ್ ಫಾರ್ ವಾಟ್? ಅವನು ಒಳ್ಳೆಯವನ? ಯಾವುದಕ್ಕೆ ಒಳ್ಳೆಯವನವನು? ಪ್ರಪಂಚ ಕೇಳುತ್ತೆ ಈ ಪ್ರಶ್ನೆಯನ್ನು, ಯಾವ ವಿಷಯದಲ್ಲಿ ಅವನು ಒಳ್ಳೆಯವನು? ಹೀ ಈಸ್ ಗುಡ್ ಫಾರ್ ವಾಟ್? ಎಸ್, ಮಿಯರ್ ಬಿಕಮಿಂಗ್ ಗುಡ್ ಈಸ್ ನಾಟ್ ಎನಫ್, ಯು ಮಸ್ಟ್ ಬಿ ಗುಡ್ ಫಾರ್ ಸಮಥಿಂಗ್. ಅದನ್ನು ಪ್ರಶ್ನಿಸುತ್ತೆ. ಹೆಲ್ಪ್ ದೋಸ್ ಹೂ ಆರ್ ಗುಡ್ ಆ್ಯಂಡ್ ಹೂ ಕ್ಯಾನ್ ಡೂ ಗುಡ್. ಯಾರು ಒಳ್ಳೆಯವರು ಮತ್ತು ಒಳ್ಳೆಯದನ್ನು ಮಾಡಬಲ್ಲರೋ ಅವರಿಗೆ ನೀನು ಒಳಿತನ್ನು ಮಾಡಬಲ್ಲಿಯ, ಅವರಿಗೆ ನೀನು ಸಹಾಯವನ್ನು ಮಾಡಬಲ್ಲಿಯ. ಆಗ ನಿನ್ನ ಯಶಸ್ಸಿನ ಅದ್ಭುತವಾದಂತಹ ಆ ಒಂದು ಗಂಟು ಬಿಚ್ಚಿಕೊಳ್ಳುತ್ತೆ, ನಿನ್ನ ಮಾರ್ಗ ಸುಸ್ಪಷ್ಟವಾಗುತ್ತೆ, ನೀನು ಪ್ರಯಾಣಿಸುವಂತಹ ಆ ಮಾರ್ಗ ಬಹಳ ಅದ್ಭುತವಾಗಿ ನಿನ್ನ ಸಹಕಾರಕ್ಕೆ ಬರುತ್ತೆ, ಸ್ಪಷ್ಟವಾಗಿ ಗೋಚರಿಸುತ್ತೆ. ಇನ್ನು ಎರಡನೇ ಅಂಶ ವಿವೇಕಾನಂದರು ಹೇಳಿದ್ರು ಅಂತ ಹೇಳಿದೆ. ಮೊದಲನೇ ಅಂಶದಲ್ಲಿ ಈ ಮೂರು ವಿಶೇಷವಾದ ಸಂಗತಿಗಳನ್ನು ನಿಮ್ಮ ಮುಂದೆ ಇಟ್ಟೆ. ಎರಡನೇ ಅಂಶ ವಿವೇಕಾನಂದರು ಹೇಳಿದ್ದೇನು ಅಂದರೆ, ಎವರಿ ಗ್ರೇಟ್ ವರ್ಕ್ ಹ್ಯಾಸ್ ಟು ಪಾಸ್ ಥ್ರೂ 3 ಸ್ಟೇಜಸ್. ಪ್ರತಿಯೊಂದು ಶ್ರೇಷ್ಠವಾದ ಕಾರ್ಯವೆಂಬುದು 3 ಹಂತಗಳ ಮೂಲಕ ಹಾದು ಹೋಗಲೇಬೇಕಾಗುತ್ತದೆ. ಎವರಿ ಗ್ರೇಟ್ ವರ್ಕ್ ಹ್ಯಾಸ್ ಟು ಪಾಸ್ ಥ್ರೂ 3 ಸ್ಟೇಜಸ್: ರಿಡಿಕ್ಯೂಲ್, ಅಪೋಸಿಷನ್ ಆ್ಯಂಡ್ ಅಕ್ಸೆಪ್ಟೆನ್ಸ್. ರಿಡಿಕ್ಯೂಲ್ ಅಂದ್ರೇನು? ನಾವು ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದಾಗ ಜನ ನಮ್ಮನ್ನು ನೋಡಿ ಅಪಹಾಸ್ಯ ಮಾಡ್ತಾರೆ, ನಮ್ಮ ಬಗ್ಗೆ ಅತ್ಯಂತ ಹೀನವಾಗಿ ಮಾತನಾಡ್ತಾರೆ, ಲಘುವಾಗಿ ಮಾತನಾಡ್ತಾರೆ, ನಮ್ಮನ್ನು ಅವ್ರ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ, ನಮ್ಮ ಕೆಲಸ ಗೌಣವಾಗುತ್ತೆ, ನಾವು ನಗಣ್ಯರಾಗುತ್ತೇವೆ, ನಾವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗುತ್ತೇವೆ. ಯಾವುದೇ ಮಹಾನ್ ವ್ಯಕ್ತಿಯ ಜೀವನದ ಮೊದಲ ಹಂತವನ್ನು ನೀವು ನೋಡಿ, ಮೊದಲ ಪುಟಗಳು, ಆತನ ಯಶಸ್ಸಿನ ಕಥೆಯ ಮೊದಲ ಪುಟಗಳು, ಅದು ಕಣ್ಣೀರಿನ ಕಥೆ, ನಿರಾಶಾದಾಯಕವಾದ ಕಥೆ. ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಯಾವ ಕ್ಷಣದಲ್ಲೂ ನೀನು ನಿನ್ನ ಕಾರ್ಯಪಥದಿಂದ ಓಡಿ ಹೋಗಬಹುದು ಅಂತಹ ಸನ್ನಿವೇಶಗಳನ್ನು ನಿರ್ಮಾಣ ಮಾಡುತ್ತೆ ಸಮಾಜ. ರಿಡಿಕ್ಯೂಲ್ ಅಂದರೆ ಅಪಹಾಸ್ಯ, ನಿನ್ನ ಬಗ್ಗೆ ಅಪಹಾಸ್ಯ ಮಾಡುತ್ತೆ ಸಮಾಜ. ಎರಡನೇ ವಿಚಾರ ಅಪೋಸಿಷನ್. ಜನರು ಮಾಡುವಂತಹ ಅಪಹಾಸ್ಯವನ್ನು ಒಂದು ವೇಳೆ ಮೆಟ್ಟಿ ನಿಂತು ನಿನ್ನ ಕಾರ್ಯದಲ್ಲೇ ನೀನು ಮಗ್ನನಾಗಿ ಮುಂದಿನ ಹೆಜ್ಜೆಗಳನ್ನು ದಿಟ್ಟತನದಿಂದ ಇಡ್ತಾ ಹೋದಾಗ ಅಪಹಾಸ್ಯ ಮಾಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನೀನು ಯಾವಾಗ ಸ್ವಲ್ಪ ಅಚೀವ್ ಮಾಡ್ತಾ ಹೋಗ್ತೀಯೋ ಆಗ ಎರಡನೇ ಹಂತದಲ್ಲಿ ಸಮಾಜ
ಇಟ್ ಸ್ಟಾರ್ಟ್ಸ್ ಆಪೋಸಿಂಗ್ ಯು, ನಿನ್ನನ್ನು ವಿರೋಧಿಸ್ತಾ ಹೋಗುತ್ತೆ. ಅಪಹಾಸ್ಯ ಮಾಡೋದಕ್ಕೆ ಇವನು ಜಗ್ಗಲಿಲ್ಲ, ಇವನನ್ನು ನಾವು ಅಪಹಾಸ್ಯ ಮಾಡಿ ಬೆಂಡ್ ಮಾಡೋಕ್ಕಾಗಲಿಲ್ಲ, ಇವನನ್ನು ಸೋಲಿಸಬೇಕು ಅಂತ ಮಾಡಿದ ಪ್ರಯತ್ನ, ಈ ಅಸ್ತ್ರ ನಿಷ್ಫಲವಾಯಿತು, ಇವನನ್ನು ಸುಮ್ಮನೆ ಬಿಡಬಾರ್ದು, ಇವನನ್ನು ಕಂಡಲ್ಲಿ ವಿರೋಧಿಸಬೇಕು, ಇವನ ಎಲ್ಲ ಆ್ಯಟಿಟ್ಯೂಡನ್ನು ವಿರೋಧಿಸಬೇಕು, ಇವನನ್ನು ತಪ್ಪು ಅಂತ ನಿಷ್ಠುರವಾಗಿ ಬಿಂಬಿಸಿಬಿಡಬೇಕು ಅಂತ ಸಮಾಜ ಪ್ರಯತ್ನವನ್ನು ಮುಂದುವರಿಸುತ್ತೆ. ನೀನು ಧೃತಿಗೆಡದೆ ನಿನ್ನ ಉದ್ದೇಶದಲ್ಲಿ ಛಲವಿಟ್ಟು ಶ್ರದ್ಧೆ ಅಲುಗಾಡದಂತೆ ಪ್ರಯತ್ನವನ್ನು ಮುಂದುವರಿಸಿದ್ದೇ ಆದರೆ, ಮನುಷ್ಯನೇ ನೆನಪಿಡು, ಈ ಅಪೋಸಿಷನ್ ಅನ್ನೋದು ನಿನಗೆ ಅದ್ಭುತವಾದ ರೀತಿಯಲ್ಲಿ ಪಾಸಿಟಿವ್ ಕೆಟಲಿಸ್ಟ್ ಆಗುತ್ತೆ. ಅದೊಂದು ಪ್ರಮೋಟರ್ ಆಗುತ್ತೆ ಕೆಮಿಸ್ಟ್ರಿಯ ದೃಷ್ಟಿಯಲ್ಲಿ. ಅವರ ಎಲ್ಲ ಅಪೋಸಿಷನ್ನಿಂದ ನಿನ್ನೊಳಗಡ್ತಾ ಇರ್ತಕ್ಕಂಥ ಎಲ್ಲ ಶಕ್ತಿ ಕಾಳ್ಗಿಚ್ಚಿನಂತೆ ಪುಟಿದೇಳುತ್ತೆ, ಜ್ವಾಲಾಮುಖಿಯಂತೆ ಪುಟಿದೇಳುತ್ತೆ. ನಿನ್ನ ಸಾಮರ್ಥ್ಯಗಳ ಎಲ್ಲ ಸಾಧ್ಯತೆಗಳು ನಿನಗೆ ಗೊತ್ತಿರೋದಿಲ್ಲ ನೀನಿಷ್ಟು ಸಾಮರ್ಥ್ಯವಂತನ ಅಂತ. ಯಾವಾಗ ಆ ಬೆಂಕಿಯನ್ನು ಕೆಳಗಡೆಯಿಂದ ಮತ್ತೊಂದು ಕೋಲಿನ ಸಹಾಯದಿಂದ ನಾವು ಚುಚ್ಚಿ ಮೇಲೆತ್ತೀವೋ ಅದು ಧಗ್ಗಂತ ಇನ್ನೂ ಹೆಚ್ಚು ಪ್ರಜ್ವಲವಾಗಿ ಉರಿಯೋದಕ್ಕೆ ಶುರುವಾಗುತ್ತೆ ಅಪೋಸಿಷನ್. ಯಾವ ವಿರೋಧವೂ ಕೂಡ ನಿನ್ನ ಸಂಕಲ್ಪ ಶಕ್ತಿಯನ್ನು, ನಿನ್ನ ಕರ್ತೃತ್ವ ಶಕ್ತಿಯನ್ನು ಮುಟ್ಟಕ್ಕೆ ಆಗದೇ ಇದ್ದಾಗ ನೀನು ವಿಜಯೋತ್ಸವದ ಕಡೆಗೆ ಹೋಗ್ತೀಯ. ಯಾರು ನಿನ್ನನ್ನು ನೋಡಿ ಅಪಹಾಸ್ಯ ಮಾಡಿದ್ರು, ಯಾರು ನಿನ್ನನ್ನು ವಿರೋಧಿಸ್ತಾ ಬಂದರು, ಅವರೀಗ ನಿನ್ನ ಮುಂದೆ ಕೈ ಜೋಡಿಸಿ ಅಕ್ಸೆಪ್ಟೆನ್ಸ್, ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಸಹಮತವನ್ನು ವ್ಯಕ್ತಪಡಿಸಿ, ಎಷ್ಟು ಕಷ್ಟಪಟ್ಟರು ನೀವು ಜೀವನದಲ್ಲಿ, ಜನ ಎಷ್ಟು ನಿಮ್ಮನ್ನು ಮೂದಲಿಸಿದ್ರು, ಎಷ್ಟು ವಿರೋಧಿಸಿದ್ರು, ಆದರೆ ನೀವು ಇದ್ಯಾವುದಕ್ಕೂ ಜಗ್ಗಲಿಲ್ಲ, ನೀವು ಯಶಸ್ಸಿನ ಆ ರಹಸ್ಯವನ್ನು ಕಂಡುಕೊಂಡ್ರಿ, ಈ ಅದ್ಭುತವನ್ನು ನೀವು ಮುಟ್ಟಿಯೇ ತೀರಿದ್ರಿ, ನೀವು ಯಶಸ್ವಿ ಆದ್ರಿ. ನಿಮ್ಮಂಥವ್ರು ನಮ್ಮ ಊರಿಗೆ ಬೇಕು, ನಮ್ಮ ಸಂಸ್ಥೆಗೆ ಬೇಕು, ನಮ್ಮ ದೇಶಕ್ಕೆ ಬೇಕು ಅಂತ ಜನ ಊರುಗಳಲ್ಲಿ ಕರ್ಕೊಂಡು ಹೋಗಿ ನಿಮ್ಮನ್ನು ಸನ್ಮಾನ ಮಾಡ್ತಾರೆ. ಇದು ಯಶಸ್ಸಿನ ರಹಸ್ಯ. ನಾವಿಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು, ಪರಮಾತ್ಮನ ಮುಂದೆ ಒಂದು ಅದ್ಭುತವಾದ ಸಮೀಕರಣ ಇದೆ. ಭಗವಂತನ ಪ್ರೀತಿಗೆ ಪಾತ್ರರಾಗುವುದು ನಾವು ಸುಲಭ, ಆದರೆ ಭಗವಂತನ ನಂಬಿಕೆಗೆ ಪಾತ್ರರಾಗುವುದು ಕಷ್ಟ. ಭಗವಂತನ ಪ್ರೀತಿಗೆ ಪಾತ್ರರಾಗುವುದು ಅಂದ್ರೇನು? ಅವನು ಮಳೆ ಸುರಿಸ್ತಾನೆ, ಇಡೀ ಪ್ರಪಂಚದಲ್ಲಿ ಮಳೆಯಾಗುತ್ತೆ, ಎಲ್ಲರಿಗೂ ಸಂತೋಷ ಆಗುತ್ತೆ. ಆದರೆ ಭಗವಂತನ ನಂಬಿಕೆಗೆ ಪಾತ್ರರಾಗೋದು ಅಂದ್ರೇನು? ಮಾರನೇ ದಿವಸವೇ ರೈತ ತನ್ನ ಜಮೀನಿನ ಕಡೆಗೆ ಹೋಗ್ತಾನೆ, ತನ್ನ ಕೃಷಿ ಕಾರ್ಯವನ್ನು, ಕಾಯಕವನ್ನು ಪ್ರಾರಂಭ ಮಾಡ್ತಾನೆ. ಅವನು ಕೇವಲ ಮಳೆ ನೋಡಿ ಸಂತೋಷಪಟ್ಟು ಮೈ ಮರೀಲಿಲ್ಲ, ಅವನು ದೇವ್ರು ಮಾಡೋ ಕೆಲಸ ಮಾಡಿಬಿಟ್ಟ, ದೇವರು ತನ್ನ ಕೆಲಸವನ್ನು ಪೂರೈಸಿಬಿಟ್ಟ. ಆದರೆ ನನ್ನ ಕೆಲಸವನ್ನು ನಾನು ಶ್ರದ್ಧೆಯಿಂದ ಮಾಡದೇ ಇದ್ದರೆ ಮಳೆ ಬಂದರೂ ಪ್ರಯೋಜನ ಇಲ್ಲ ಅಂತಕ್ಕಂಥ ಪಾಠ ಅರ್ಥಕೊಂಡು ಅವನು ಉಳುಮೆ ಮಾಡೋಕ್ಕೆ ಹೋಗ್ತಾನೆ, ಜಮೀನಿನ ಕಡೆಗೆ ಹೋಗ್ತಾನೆ. 24 ಗಂಟೆಗಳಲ್ಲಿ ಸಿಂಹಪಾಲು ಭೂಮಿ ತಾಯಿಯ ಸೇವೆಯಲ್ಲಿ ನಿಂತ್ಕೊಳ್ತಾನೆ. ಅಲ್ಲೇ ಅವನು ಹಗಲು ರಾತ್ರಿ ಕಳೀತಾನೆ, ಊಟ ತಿಂಡಿಗಳನ್ನು ಅಲ್ಲೇ ಕಳೀತಾನೆ. ಆ ಭೂಮಿ ಅವನಿಗೆ ಯಾವುದೋ ರೀತಿಯಲ್ಲಿ ಕೇವಲ ನಿರ್ಜೀವವಾದಂಥ ಮಣ್ಣಿನ ಒಂದು ಜಾಗ ಅಲ್ಲ, ಅದು ಸಾಕ್ಷಾತ್ತಾಗಿ ಅವನ ಪರಿಶ್ರಮಕ್ಕೆ ಸ್ಪಂದಿಸುವಂತಹ ಅದು ಮಾತೃ ಸ್ವರೂಪದ ವಸ್ತು ಆಗುತ್ತೆ. ಆದ್ದರಿಂದಲೇ ಭೂಮಿ ತಾಯಿ ಅಂತ ನಾವು ಕರೆಯುವಂಥದ್ದು. ಯಾಕೆ ಅಂತಂದರೆ ನಮಗೆಲ್ಲವನ್ನೂ ಕೊಡ್ತಾಳೆ ಅವಳು, ಭೂಮಿ ತಾಯಿ ನಮಗೆಲ್ಲವನ್ನೂ ಕೊಡ್ತಾಳೆ. ಒಬ್ಬ ರೈತ ಅವಿಶ್ರಾಂತವಾಗಿ ದುಡಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ನಮಗೆ ಅರ್ಥ ಆಗುತ್ತೆ, ಮಳೆಯನ್ನು ಕಂಡು ಕೇವಲ ಕೃತಜ್ಞತೆ ಹೇಳಿದವರು ದೇವರ ಪ್ರೀತಿಗೆ ಪಾತ್ರರಾದವರು. ಆದರೆ ದೇವರು ಕೊಟ್ಟ ಮಳೆಯನ್ನು ಸರಿಯಾಗಿ ಬಳಸ್ಕೊಂಡು, ಕೃಷಿಯಾಗಿ ಬಳಸ್ಕೊಂಡು, ಪರಿವರ್ತಿಸ್ಕೊಂಡು, ಬೆಳೆಯನ್ನು ತೆಗೆದು 10 ರೀತಿಯಲ್ಲಿ ಅವನು ಸಮಾಜಕ್ಕೆ ಒಂದು ನೀಡುವ ಕೈಯಾಗುತ್ತಾನಲ್ಲ, ಅವನು ದೇವರ ನಂಬಿಕೆಗೆ ಪಾತ್ರನಾಗುತ್ತಾನೆ. ಇಲ್ಲಿ ನಮಗೊಂದು ಸಮೀಕರಣ ಅರ್ಥ ಆಗುತ್ತೆ. ದೇವರು ಮಳೆಯನ್ನು ಒಂದು ಬೀಜವನ್ನು ಕೊಡ್ತಾನೆ, ದೇವರು ಮಳೆ ಅಂತಕ್ಕಂಥ ಒಂದು ಬೀಜವನ್ನು ಕೊಡ್ತಾನೆ. ನಂಬಿಕೆಗೆ ಅರ್ಹನಾದ ರೈತ ಆ ಒಂದು ಬೀಜವನ್ನು ಬಿತ್ತಿ ಬೆಳೆ ಅಂತಕ್ಕಂಥ ಆ ಅದ್ಭುತವಾದಂಥ ತೆನೆಯನ್ನು ಬೆಳೀತಾನೆ. ದೇವರು ಕೊಟ್ಟದ್ದು ಒಂದು ಬೀಜ, ಆದರೆ ದೇವರ ಪ್ರೀತಿಗೆ ಪಾತ್ರನಾದವನು ಒಂದು ಬೀಜ ತಿಂತಾನೆ. ಆದರೆ ದೇವರ ನಂಬಿಕೆಗೆ ಪಾತ್ರನಾದವನು ಒಂದು ಬೀಜವನ್ನು ಬಳಸಿ ಒಂದು ತೆನೆಯನ್ನು ಬೆಳೀತಾನೆ. ತೆನೆಯಲ್ಲಿ ನಮಗೆ ಗೊತ್ತಿದೆ 100 ಕಾಳುಗಳಿರುತ್ತೆ. ಇದು ಸ್ವಪ್ರಯತ್ನಶೀಲನಿಗೆ ಪರಮಾತ್ಮನ ಕೃಪೆ ಅಂತಕ್ಕಂಥದ್ದು ಒದಗಿ ಬಂದಾಗ ಆ ಯಶಸ್ಸು ಅವನಿಗೆ ಯಾವ ರೀತಿಯಲ್ಲಿ ಒಂದು ವಿಜಯಮಾಲೆಯಾಗಿ ಅವನ ಕೊರಳಿಗೆ ಬೀಳುತ್ತೆ, ಅವನು ಯಶಸ್ವಿ ಆಗ್ತಾನೆ ಅಂತಕ್ಕಂಥ ಒಂದು ವಿಚಾರ ಉಪನ್ಯಾಸದ ಕಡೆಯ ಮಾತುಗಳಿಗೆ ಬಂದಿದ್ದೇನೆ. ಈ ನಿಟ್ಟಿನಲ್ಲಿ ನಾನು ವಿಶೇಷವಾಗಿ ಮಕ್ಕಳನ್ನು ಗಮನದಲ್ಲಿಟ್ಕೊಂಡು ಹೇಳೋದಕ್ಕೆ ಬಯಸುವಂಥದ್ದು, ಮಕ್ಕಳೇ, ನೀವೆಲ್ಲರೂ ಕೂಡ
15ರಿಂದ 28ನೇ ವಯಸ್ಸಿನವರೆಗೂ ಅದ್ಭುತವಾದಂತಹ ಕಲಿಕೆಯ ಅವಧಿಯಲ್ಲಿ ಇದ್ದಾಗ ನಿಮ್ಮ ವ್ಯಕ್ತಿತ್ವ, ನಿಮ್ಮ ನೈತಿಕ ಚಾರಿತ್ರ್ಯ ಇದು ಬಹಳ ಮುಖ್ಯ. ಬ್ರಹ್ಮಚರ್ಯ ಪಾಲನೆ ಅತ್ಯಂತ ಮುಖ್ಯ. ಬ್ರಹ್ಮಚರ್ಯ ಪಾಲನೆ ಅಂದರೆ ವೀರ್ಯ ರಕ್ಷಣೆ. ಯಾವುದೇ ಯುವಕ ಮತ್ತೊಬ್ಬ ಯುವತಿಯೊಂದಿಗೆ ಸಲಿಗೆಯಿಂದ ನಡ್ಕೊಳ್ತಕ್ಕಂಥದ್ದು ಇದು ನಿಮ್ಮ ಏಕಾಗ್ರತೆಯನ್ನು ನುಚ್ಚುನೂರು ಮಾಡುತ್ತೆ. ನೀವು ಪರೀಕ್ಷೆಯಲ್ಲಿ ಫೇಲ್ ಆಗ್ತೀರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೆನಪಿಟ್ಕೊಳ್ಳಿ, ಧಿಯೋ ಯೋನಃ ಪ್ರಚೋದಯಾತ್ ಗಾಯತ್ರಿ ಮಂತ್ರ ಹೇಳಿದ ಹಾಗೆ, ಥಿಂಕ್ ಇನ್ ಅ ಬಿಗ್ ವೇ, ಲೋ ಏಮ್ ಇಸ್ ಎ ಕ್ರೈಮ್. ಇದು ಲೋ ಏಮ್ ಆಗುತ್ತೆ. ನೀವು ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಪಾಸ್ ಆಗೋದು ಲೋ ಏಮ್ ಆಗುತ್ತೆ. ನೀವು ಒಂದು ಫಸ್ಟ್ ಕ್ಲಾಸ್ ತೊಗೊಳ್ಳೋದು ಲೋ ಏಮ್ ಆಗುತ್ತೆ. ನೆನಪಿಟ್ಕೊಳ್ಳಿ, ಈ ವರ್ಷದ ಪರೀಕ್ಷೆಯಲ್ಲಿ ನೀವು ರ್ಯಾಂಕ್ ಬಂದದ್ದು ಬೈ ಪ್ರಾಡಕ್ಟ್ ಆಗುತ್ತೆ ಹೊರತು ಪ್ರಾಡಕ್ಟ್ ಆಗೋದಿಲ್ಲ. ನೀವು ಪಡೆದಂತಹ ರ್ಯಾಂಕ್ ನಿಮ್ಮನ್ನು 100 ಪಟ್ಟು ನಾಲೆಡ್ಜಬಲ್ ಆಗೋದಕ್ಕೆ ಬೇಕಾದ ಒಂದು ಉತ್ತಮವಾದ ರಾಜಮಾರ್ಗವನ್ನು ನಿರ್ಮಿಸುತ್ತಾ ನೀವು ನಿಜವಾದ ಅರ್ಥದಲ್ಲಿ ವಿದ್ಯಾರ್ಥಿ. ಇದನ್ನು ಗಮನದಲ್ಲಿಟ್ಕೊಂಡು ವಿವೇಕಾನಂದರು ಹೇಳಿದ್ದು, ಜೀವನದ ಗುರಿ ಸುಖ ಅಲ್ಲ, ಜ್ಞಾನಾರ್ಜನೆ. ಜೀವನದ ಗುರಿ ಜ್ಞಾನಾರ್ಜನೆ. ಯಾವುದೇ ಯುವಕ ಯುವತಿಯೊಂದಿಗೆ, ಯುವತಿ ಯುವಕನೊಂದಿಗೆ ತನ್ನ ಪಠ್ಯದ ವಿಷಯದ ಹೊರತುಪಡಿಸಿ ಯಾವುದೇ ವಿಚಾರದಲ್ಲಿ ಸಲಿಗೆಯನ್ನು ಕಂಡುಕೊಂಡ್ರೆ, ಅವರ ವ್ಯಕ್ತಿತ್ವಗಳಲ್ಲಿ ಆಕರ್ಷಣೆ ಉಂಟಾದರೆ ಅದು ಜೀವನದಲ್ಲಿ ಬಹಳ ದೊಡ್ಡ ಅಧಃಪತನಕ್ಕೆ ಕಾರಣವಾಗುತ್ತೆ. ಸಾಯೋದಿಲ್ಲ, ಅದು ಬೇರೆ ವಿಷಯ, ಆದರೆ ನೀವು ಅಚೀವರ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯಲ್ಲಿ ನಿಮ್ಮ 100% ಪೊಟೆನ್ಷಿಯಾಲಿಟಿ ಏನಿತ್ತು ಅದು ಪೂರ್ಣವಾಗಿ ವಿಕಸನಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವು ಸ್ವಪ್ರಯತ್ನದಿಂದ ಏನು ವಿಕಸನವಾಗಿ ಅರಳುತ್ತಾ ಇದ್ರೋ ಆ ರೀತಿ ಅದ್ಭುತವಾಗಿ ಅರಳಬೇಕಾಗಿದ್ದಂಥವ್ರನ್ನು ನಾವಿವತ್ತು ಆರ್ಟಿಫಿಷಿಯಲ್ ಆಗಿ ಹಣ್ಣು ಮಾಡೋದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಮಾರ್ಕೆಟ್ಗಳಲ್ಲಿ ಪೌಡ್ರ್ ಹಾಕಿ ಹಣ್ಣು ಮಾಡೋದು, ಕೃತಕವಾಗಿ ಒಂದು ಕತ್ತಲಲ್ಲಿ ಗಾಳಿ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಹಣ್ಣು ಮಾಡೋದು, ಇದು ಯಾವುದೂ ನೈಜತೆಯನ್ನು ಸೂಚಿಸುವಂಥದ್ದಲ್ಲ. ಒಂದು ರೀತಿ ಅರ್ಜೆಂಟ್ ಜೆಂಟ್ಲ್ಮನ್ಗಳ ಲಕ್ಷಣ ಇದು. ಆ ರೀತಿಯಲ್ಲಿ ನಾವು ಹೇಗೋ ಒಂದು ರೀತಿಯಲ್ಲಿ ಆ ಡೆಸ್ಟಿನಿಯನ್ನು ಮುಟ್ಟೋದಕ್ಕೆ ಮಾಡಿದಂಥ ವಾಮ ಮಾರ್ಗ ಆಗುತ್ತೆ. ನಮ್ಮ ಜೀವನ ಹಾಗಾಗಬಾರ್ದು. ನಮ್ಮ ಇಡೀ ಜೀವನದ ಮೊದಲ ಹಂತ ವಿದ್ಯಾರ್ಥಿ ದೆಸೆ. ಯುವಕ ಯುವತಿಯರು ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಯಾವುದೇ ಯುವತಿಯ ಬ್ರಹ್ಮಚರ್ಯದ ಪವಿತ್ರವಾದ ಆ ಒಂದು ಕಾಪಾಡಿಕೊಳ್ಳುವಿಕೆ ಇದೆಯಲ್ಲ, ವ್ಯಕ್ತಿತ್ವದ ಕಾಪಾಡಿಕೊಳ್ಳುವಿಕೆ ಇದೆಯಲ್ಲ, ಅದು ಅವನಿಗೆ ಜೀವನದಲ್ಲಿ ಎಲ್ಲವನ್ನೂ ದೊರಕಿಸಿಕೊಡುತ್ತೆ. ನಮ್ಮ ನೆನಪಿನ ಶಕ್ತಿ, ನಮ್ಮ ಏಕಾಗ್ರತೆ, ನಾವೊಂದು ವಿಷಯದ ಮೇಲೆ ಹಿಡಿತವನ್ನು, ಒಂದು ಮಾಸ್ಟರಿ ಡೆವಲಪ್ ಮಾಡಿಕೊಳ್ಬೇಕು ಅಂತಂದರೆ ಬ್ರಹ್ಮಚರ್ಯ ಇದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತುಂಬ ಎಚ್ಚರಿಕೆಯ ಜೀವನವನ್ನು ನಡೆಸಬೇಕು. ಯಾವುದೇ ಸಂದರ್ಭದಲ್ಲಿ ನಮ್ಮ ಏಕಾಗ್ರತೆಗೆ ಅಡ್ಡ ಬರುವಂಥದ್ದು ಅಮೃತವೇ ಆದರೂ ಅದನ್ನು ವಿಷದಂತೆ ಪಕ್ಕಕ್ಕಿಡಬೇಕು. ಯಾವುದೇ ಹಂತದಲ್ಲಿ ನಮ್ಮ ಏಕಾಗ್ರತೆಗೆ ಪೂರಕವಾಗಿ ಸಹಾಯವಾಗುವಂಥದ್ದು ವಿಷದಂತೆ ಕಂಡರೂ ಕೂಡ ಅದನ್ನು ಅಮೃತದಂತೆ ಸ್ವೀಕರಿಸಬೇಕು. ಈ ಒಂದು ಕಟ್ಟಪ್ಪಣೆಯನ್ನು ಭಾರತೀಯ ಚಿಂತನೆಯಲ್ಲಿ ತೈತ್ತಿರೀಯ ಉಪನಿಷತ್ತಿನ ಆಚಾರ್ಯೋಪದೇಶದಲ್ಲಿ ಗುರು ಶಿಷ್ಯನಿಗೆ ಬ್ರಹ್ಮಚರ್ಯದ ಪಾಲನೆಯ ಬಗ್ಗೆ ಅದ್ಭುತವಾದ ವಿಷಯಗಳನ್ನು ಕೊಡ್ತಾನೆ. ಈ ನಿಟ್ಟಿನಲ್ಲಿ ಯುವಕರು ತಮ್ಮ ಜೀವನದ ಪವಿತ್ರತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇದು ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ ನಾವು ಇಂಟೆಲೆಕ್ಚುವಲ್ ಜೈಂಟ್ಸ್ ಆಗ್ತೇವೆ, ಆದರೆ ಯಾವುದೇ ರೀತಿಯಲ್ಲಿ ಹ್ಯೂಮನಿಸ್ಟಿಕ್ ಇಂಪಲ್ಸ್ ನಮ್ಮಲ್ಲಿ ಬರೋದಿಲ್ಲ. ಯಾಕೆಂದರೆ ಜೀನಿಯಸ್ ಈಸ್ ಇಂಟೆಲೆಕ್ಚುವಲ್ ಜೈಗ್ಯಾಂಟಿಸಮ್ ಕಪಲ್ಡ್ ವಿತ್ ಹ್ಯೂಮನಿಸ್ಟಿಕ್ ಇಂಪಲ್ಸ್. ಬುದ್ಧಿ ಹೃದಯಗಳ ಸಂಸ್ಕರಣ. ಕೇವಲ ಬೌದ್ಧಿಕವಾಗಿ ನಾವು ರಾಕ್ಷಸರಾಗಿಬಿಟ್ರೆ, ಭಾವನಾತ್ಮಕವಾಗಿ ಶೂನ್ಯರಾದರೆ ಆಗ ನಾವು ಫೇಲ್ಯೂರ್ಸ್ ಆಗ್ತೇವೆ. ಆ ನಿಟ್ಟಿನಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ರೀತಿಯ ಜ್ಞಾನ ಸಂಪಾದನೆಗೆ ಒಂದು ಪವಿತ್ರವಾದ ನೆಲೆಗಟ್ಟು ನಮ್ಮ ವ್ಯಕ್ತಿತ್ವ. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಗಾನ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇಟ್ ಈಸ್ ದಿ ಕ್ಯಾರೆಕ್ಟರ್ ಎನರ್ಜಿ ದಟ್ ಹೆಲ್ಪ್ಸ್ ಯು ಟು ಕ್ಲೀವ್ ಥ್ರೂ ದಿ ಅಡಮೆಂಟೈನ್ ವಾಲ್ಸ್ ಆಫ್ ಡಿಫಿಕಲ್ಟೀಸ್. ಭೇದಿಸಲು ಅಸಾಧ್ಯವಾದಂತಹ ಯಾವುದೇ ಒಂದು ಪ್ರತಿಬಂಧಕವನ್ನು ನೀವು ಸುಲಭವಾಗಿ ಹಾದು ಹೋಗೋದಕ್ಕೆ ಪೂರಕವಾಗುವ ವಾತಾವರಣವನ್ನು ನಿಮ್ಮ ಚಾರಿತ್ರ್ಯ ಶಕ್ತಿ ಮಾಡುತ್ತದೆ. ಈ ಮಾತುಗಳನ್ನು 125 ವರ್ಷದಿಂದ ವಿವೇಕಾನಂದರು ಹೇಳಿದ್ರು, 100 ವರ್ಷದಿಂದ ಗಾಂಧಿಯವರು ಹೇಳಿದ್ರು, 50 ವರ್ಷದಿಂದ ಮತ್ತೊಬ್ಬರು ಹೇಳಿದ್ರು, ಮೊನ್ನೆ ಕಲಾಂ ಅವರು ಹೇಳಿದ್ರು ಅಂತ. ಸೋಷಿಯಲ್ ಸ್ಟಡೀಸ್ನಲ್ಲಿ ಲಘು ಟಿಪ್ಪಣಿ ಬರೆಯಿರಿ, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅನ್ನೋದಕ್ಕೆ ಸಿಲೆಬಸ್ ಆಗಿ ಸೀಮಿತ ಮಾಡಿಕೊಳ್ಬಾರ್ದು. ಯಾಕೆ ಅಂತಂದರೆ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು, ಹೂ ಈಸ್ ಎ ಗ್ರೇಟ್ ಮ್ಯಾನ್? ಎ ಮ್ಯಾನ್ ಆಫ್ ಕ್ಯಾರೆಕ್ಟರ್ ಈಸ್ ಎ ಗ್ರೇಟ್ ಮ್ಯಾನ್. ಅವನು ಯಾವುದೇ ಕ್ಷೇತ್ರದಲ್ಲಿರಲಿ, ಎ ಮ್ಯಾನ್ ಆಫ್ ಕ್ಯಾರೆಕ್ಟರ್ ಈಸ್ ಎ ಗ್ರೇಟ್ ಮ್ಯಾನ್.
ಚಾರಿತ್ರ್ಯವಂತ ವ್ಯಕ್ತಿಯನ್ನೇ ಜಗತ್ತು ಗೌರವಿಸುವುದು. ಚಾರಿತ್ರ್ಯ ಯಾಕೆ ಬೇಕು? ಅದನ್ನು ನಮ್ಮ ಭಾರತೀಯ ಸಂಹಿತೆ ಬಹಳ ಅದ್ಭುತವಾಗಿ ಹೇಳಿದೆ. ಏನದು? ಯಾವುದೇ ರೀತಿಯಲ್ಲೂ ಕೂಡ ಚಾರಿತ್ರ್ಯವಿಲ್ಲದ ಶಿಕ್ಷಣ ಅದು ಕೇವಲ ಅಕ್ಷರಸ್ಥರ ಒಂದು ಸಮೂಹವೇ ಹೊರತು ಅದು ವಿದ್ಯಾಭ್ಯಾಸ ಅಲ್ಲ. ಎಜುಕೇಷನ್ ಈಸ್ ಮ್ಯಾನ್ ಮೇಕಿಂಗ್. ಮ್ಯಾನ್ ಮೇಕಿಂಗ್ ಮೀನ್ಸ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಇಟ್ ಈಸ್ ಅಲ್ಟಿಮೇಟ್ಲಿ ಬೈ ಬಿಲ್ಡಿಂಗ್ ದಿ ಕ್ಯಾರೆಕ್ಟರ್ ವಿ ಕ್ಯಾನ್ ಬಿಲ್ಡ್ ದಿ ನೇಷನ್. ಆದ್ದರಿಂದ ಎಜುಕೇಷನ್ ಫಾರ್ ನೇಷನ್ ಬಿಲ್ಡಿಂಗ್ ಆಗಬೇಕು ಅಂದರೆ ಅಲ್ಲಿ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತಕ್ಕಂಥ ಅದ್ಭುತವಾದ ಬ್ರಿಡ್ಜ್ ನಮ್ಮ ನಡುವೆ ಬರಬೇಕಾಗುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಳ್ಳುವಂಥ ಶಕ್ತಿಯನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಳೋದಕ್ಕೆ ಪರಮಾತ್ಮನ ಕೃಪೆ ಇರಲಿ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ನಿಜಕ್ಕೂ ಕೂಡ ಈ ಭೂಮಿಯ ಮೇಲಿರ್ತಕ್ಕಂಥ ಒಂದು ವೈಕುಂಠ. ಅಲ್ಲಿ ಕಲಿಕೆಗೆ ಒಂದು ಋಷ್ಯಾಶ್ರಮದ ವಾತಾವರಣ ಇದೆ. ಆ ಸಂಸ್ಥೆಯಿಂದ ನಾನು ಕಲಿತದ್ದು ಸಾಕಷ್ಟು. ಇವತ್ತು ನಮ್ಮ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ಓಡಾಡಬೇಕಾದ್ರೆ ನನಗೆ ನಮ್ಮ ಆಶ್ರಮಗಳಲ್ಲಿ ಓಡಾಡಿದಷ್ಟೇ ಸಂತೋಷ ಆಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಾನು ಆಲೋಚನೆ ಮಾಡ್ತೇನೆ, ಎ ಡೇ ಇನ್ SSIT ಅಂತ ನಾನು ವರ್ಷದಲ್ಲಿ ಒಂದು ದಿವಸ SSIT ಕ್ಯಾಂಪಸ್ಸಲ್ಲೇ ಕಳೀಬೇಕಪ್ಪ ಅನ್ನೋಷ್ಟರ ಮಟ್ಟಿಗೆ ನನ್ನ ಮನಸ್ಸು ಹಾತೊರೆಯುತ್ತೆ. ಎಲ್ಲ ತರಗತಿಯ ಮಕ್ಕಳನ್ನು ಭೇಟಿ ಮಾಡಿಕೊಂಡು ಬೆಳಗಿನಿಂದ ಸಂಜೆವರೆಗೂ ಅಲ್ಲಿ ಸಾರ್ಥಕವಾಗಿ ಸಮಯವನ್ನು ಕಳೆಯೋಣ, ಮಕ್ಕಳೊಂದಿಗೆ ಮಾತಾಡೋಣ, ಮಕ್ಕಳೊಂದಿಗೆ ಪ್ರಸಾದ ತಗೊಳ್ಳೋಣ, ಮಕ್ಕಳೊಂದಿಗೆ ಸ್ವಲ್ಪ ಹೊತ್ತು ಆಟ ಆಡೋಣ, ಮಕ್ಕಳೊಂದಿಗೆ ಹಾಡೋಣ. ಇಡೀ ದಿನವನ್ನು ಒಂದು ದಿವಸ ವರ್ಷದಲ್ಲಿ ಆ ಮಕ್ಕಳೊಂದಿಗೆ ಕಳೆಯೋಣ. ಯಾಕೆ ಅಂತಂದರೆ ಆ ಸಂಸ್ಥೆ ನನಗೆ ಜೀವನದಲ್ಲಿ ಎಲ್ಲವನ್ನೂ ಕೊಟ್ಟಿದೆ. ನನ್ನ ಬದುಕಿನಲ್ಲಿ ಎಲ್ಲವನ್ನೂ ಕೊಟ್ಟಂತಹ ಮಾತೃ ಸಂಸ್ಥೆ ಅದು, ತಾಯಿ ಸ್ವರೂಪದ ಸಂಸ್ಥೆ ಅದು. ಎಂದೂ ಅದು ನೀಡಿದಂತಹ ಉತ್ಸಾಹ ಬತ್ತದಂತಹ ರೀತಿಯಲ್ಲಿ ನನ್ನ ಬದುಕನ್ನು ಹಿಡಿದು ನಡೆಸ್ತಾ ಇದೆ. ಆ ನಿಟ್ಟಿನಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳು ನಿಜಕ್ಕೂ ಧನ್ಯರು. ಅಲ್ಲಿರ್ತಕ್ಕಂಥ ಟೀಚಿಂಗ್ ಫ್ಯಾಕಲ್ಟಿ ನಿಜವಾದ ಅರ್ಥದಲ್ಲಿ ಬಹಳಷ್ಟು ರೀತಿಯಲ್ಲಿ ಕಮಿಟೆಡ್ ಆಗಿದ್ದಾರೆ. ಅದ್ಭುತವಾದ ಲೈಬ್ರರಿ ಇದೆ. ದೇಶದ 10 ಬೆಸ್ಟ್ ಲೈಬ್ರರಿಗಳಲ್ಲಿ ನಮ್ಮ ಕಾಲೇಜಿನ ಲೈಬ್ರರಿ ಇವತ್ತು ಹೆಸರು ಮಾಡಿದೆ. ಅದು ಇವತ್ತು ತುಮಕೂರಿನಲ್ಲಿ ಪ್ರೇಕ್ಷಣೀಯ ಸ್ಥಳ ಆಗಿದೆ. ನೋಡೋದಕ್ಕೆ ಒಂದು ದೊಡ್ಡ ಆನಂದ. ಮತ್ತು ಈ ಎಲ್ಲ ಪರಿಶ್ರಮದ ಹಿಂದೆ ನಾವು ಪೂಜ್ಯ HM ಗಂಗಾಧರಯ್ಯನವರನ್ನು, ಕೀರ್ತಿಶೇಷ ಡಾಕ್ಟರ್ ಶಿವಪ್ರಸಾದ್ ಅವರನ್ನು ಮತ್ತು ಪ್ರಸ್ತುತ ಮುಖ್ಯಸ್ಥರಾದ ಡಾಕ್ಟರ್ G ಪರಮೇಶ್ವರ್ ಅವರ ಪರಿಶ್ರಮವನ್ನು ನಾವು ವಿಶೇಷವಾಗಿ ನೆನಪು ಮಾಡಿಕೊಳ್ಬೇಕಾಗತ್ತೆ. ಅವರೆಲ್ಲರೂ ಕೂಡ ಯಾವ ರೀತಿಯ ಒಂದು ಹಾರ್ಡ್ವೇರ್ ಸ್ಟ್ರಕ್ಚರನ್ನು ಕೊಟ್ಟರೋ ಅದಕ್ಕೆ ಜೀವಂತಿಕೆಯನ್ನು ಸಾಫ್ಟ್ವೇರ್ ಆಗಿ ಕೆಲಸ ಮಾಡಿದವರು ನಮ್ಮ ಬೋಧಕ ವೃಂದದವರು, ನಮ್ಮ ಶಿಕ್ಷಕ ವೃಂದದವರು. ಅವರು ಎಂದಿಗೂ ಕೂಡ ವಂದನೀಯರು. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಮಕ್ಕಳು ಕೂಡ ಇಲ್ಲಿವರೆಗೆ ನಾನು ಹೇಳಿದಂಥ ವಿಚಾರಗಳನ್ನು ಜವಾಬ್ದಾರಿಯುತವಾಗಿ ಸ್ವೀಕರಿಸಿ ಈ ವಿಚಾರಗಳಿಂದ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ವ್ಯಕ್ತಿ ರತ್ನವಾಗಲಿ, ಮಾನವ ಸಂಪನ್ಮೂಲವಾಗಲಿ, ಈ ಭವ್ಯ ಭಾರತವನ್ನು ಮತ್ತಷ್ಟು ಶಕ್ತಿಯುತವಾಗಿ ಯೋಗ್ಯವಾಗಿ ರೂಪಿಸುವಂತಹ ಕೈಂಕರ್ಯದಲ್ಲಿ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಸ್ಮರಿಸೋಣ ಅಂತ ಹೇಳ್ತಾ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಪೂಜ್ಯ ಸ್ವಾಮೀಜಿಯವರು ಸುಮಾರು 60 ನಿಮಿಷಗಳ ಕಾಲ ವಿದ್ಯಾರ್ಥಿಗಳು ತಮ್ಮ ವ್ಯಕ್ತಿತ್ವವನ್ನು ಸರ್ವಾಂಗ ಸುಂದರವಾಗಿಸುವ ನಿಟ್ಟಿನಲ್ಲಿ ಹಲವಾರು ಸಲಹೆಗಳನ್ನು ಅನುಸರಿಸಬೇಕಾದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಪೂಜ್ಯ ಸ್ವಾಮೀಜಿಯವರಿಗೆ ವೀಕ್ಷಕರಿಂದ ಒಂದೆರಡು ಪ್ರಶ್ನೆಗಳಿದೆ. ಮೊದಲನೇದಾಗಿ ನೆಲಮಂಗಲದಿಂದ ಚಂದನರವರು ಕೇಳಿದ್ದಾರೆ, ಸ್ವಾಮೀಜಿಯವರೇ, ಯುವಕರಲ್ಲಿ ಇರುವ ಮನೋದೌರ್ಬಲ್ಯವನ್ನು ನಿವಾರಣೆ ಮಾಡುವಲ್ಲಿ ಆಧ್ಯಾತ್ಮದ ಪಾತ್ರವೇನು ಮತ್ತು ಅದನ್ನು ಹೇಗೆ ಹೋಗಲಾಡಿಸಬಹುದು? ಆಧ್ಯಾತ್ಮಿಕತೆ ಅಂತಂದರೆ ಇದು ನಮ್ಮ ಜೀವನಕ್ಕೆ ಒಂದು ಆಲ್ ಇನ್ಕ್ಲೂಸಿವ್ ಹೋಲಿಸ್ಟಿಕ್ ಅಪ್ರೋಚನ್ನು ಕೊಡುವಂಥದ್ದು. ದಯವಿಟ್ಟು ಆಧ್ಯಾತ್ಮಿಕತೆಯನ್ನು ಯಾವುದೋ ಒಂದು ವಿಭಾಗ ಅಂತ ಪರಿಗಣಿಸಬಾರ್ದು. ಎಲ್ಲ ವಿಭಾಗಗಳ ಸಮಗ್ರತೆಗೆ ಆಧ್ಯಾತ್ಮ ಅಂತ ಹೆಸರು. ಈ ಪ್ರಪಂಚದಲ್ಲಿ ಒಂದೊಂದನ್ನು ತಿಳಿಯೋದಕ್ಕೆ ಒಂದೊಂದು ಕ್ಷೇತ್ರ ಇದೆ. ವಿಜ್ಞಾನವನ್ನು ತಿಳಿಯೋದಕ್ಕೆ ವೈಜ್ಞಾನಿಕ ಕ್ಷೇತ್ರ ಇದೆ. ಇತಿಹಾಸವನ್ನು ತಿಳಿಯೋದಕ್ಕೆ ಇತಿಹಾಸದ ಕ್ಷೇತ್ರ ಇದೆ. ಭೂಮಿಯನ್ನು ತಿಳಿಯೋದಕ್ಕೆ ಜಾಗ್ರಫಿ ಇದೆ, ಜಿಯಾಲಜಿ ಇದೆ. ಹಿಸ್ಟ್ರಿ ತಿಳಿಬೋದು, ಮ್ಯಾಥಮೆಟಿಕ್ಸ್ ತಿಳಿಬೋದು. ಆದರೆ ನನ್ನನ್ನು ನಾನು ತಿಳಿಯದೆ, ನನ್ನ ಬಗ್ಗೆ ನಾನು ಸ್ಪಷ್ಟತೆಯನ್ನು ಇಟ್ಕೊಳ್ಳದೆ ನಾನು ಇನ್ಯಾರ ಬಗ್ಗೆ ಏನು ಹೇಳಿದ್ರು ಕೂಡ ಅದು ಅಪರಿಪೂರ್ಣ. ಆದ್ದರಿಂದ ನನ್ನ ಬಗ್ಗೆ ನಾನು ಸ್ಪಷ್ಟ ತಿಳುವಳಿಕೆಯನ್ನು ಮೂಡಿಸ್ಕೊಳ್ತಕ್ಕಂಥದ್ದು ಆಧ್ಯಾತ್ಮ. ನನ್ನ ಬಗ್ಗೆ ನಿಜವಾದ ಅರ್ಥದಲ್ಲಿ
ನನ್ನ ಎಲ್ಲ ಸಾಧ್ಯತೆಗಳ ಅನಾವರಣಕ್ಕೆ ನಾನು ಮಾಡುವಂತಹ ಪ್ರಯತ್ನವೇ ಆಧ್ಯಾತ್ಮ. ಆಧ್ಯಾತ್ಮಿಕತೆಯಲ್ಲಿ ಮನುಷ್ಯ ಸತ್ಯನಿಷ್ಠನಾಗುತ್ತಾನೆ. ಆಧ್ಯಾತ್ಮಿಕ ಜೀವನದಲ್ಲಿ ಅವನು ಪ್ರಾಮಾಣಿಕನಾಗುತ್ತಾನೆ. ಆಧ್ಯಾತ್ಮಿಕ ಜೀವನದಲ್ಲಿ ಅವನು ಸ್ವಾವಲಂಬಿ ಆಗುತ್ತಾನೆ. ಆಧ್ಯಾತ್ಮಿಕ ಜೀವನದಲ್ಲಿ ಅವನು ಎಂದೂ ಕೂಡ ರಿಸಲ್ಟ್ಗಾಗಿ ದಾಸನಾಗೋದಿಲ್ಲ. ಕಾರ್ಯನಿರ್ವಹಿಸುವ ವಿಷಯದಲ್ಲಿ ನಿಷ್ಠನಾಗುತ್ತಾನೆ. ಈ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಸಿಟಿವಿಟಿ ಬರುತ್ತೆ. ಅವರು ಟೇಕ್ ಕೇರ್ ಆಫ್ ದಿ ಮೀನ್ಸ್, ಇಟ್ ವಿಲ್ ಟೇಕ್ ಕೇರ್ ಆಫ್ ದಿ ಎಂಡ್ಸ್. ಇದು ಗೀತೆಯ ಸಂದೇಶ. ನಿನ್ನನ್ನು ನೀನು ನಂಬು, ಇದು ಉಪನಿಷತ್ತಿನ ಸಂದೇಶ. ನಿನಗೆ ನೀನೇ ಬೆಳಕಾಗು, ಇದು ಬುದ್ಧನ ಸಂದೇಶ. ಆನಂದನಿಗೆ ಬುದ್ಧ ಹೇಳಿದ್ದು ಶರೀರ ಬಿಡಕ್ಕೆ ಮೊದಲು, ಇನ್ನು ಮೇಲೆ ಯಾರು ನಮ್ಮನ್ನು ಕಾಪಾಡ್ತಾರೆ ಅಂತ ಆನಂದ ಕೇಳಿದಾಗ, ನಿಮ್ಮನ್ನು ನೀವೇ ರಕ್ಷಿಸ್ಕೋಬೇಕು, ನಿಮಗೆ ನೀವೇ ಬೆಳಕಾಗಬೇಕು, ನಿಮ್ಮ ಕೈಯಲ್ಲೇ ನಿಮ್ಮ ರಕ್ಷಣೆ ಇದೆ ಅಂತ ಬುದ್ಧ ಹೇಳಿದ್ದು. ಆದ್ದರಿಂದ ಮಕ್ಕಳೇ ಇಲ್ಲಿ ನೆನಪಿಟ್ಕೊಳ್ಬೇಕು, ನಮ್ಮ ಬಹುತೇಕ ಸಮಸ್ಯೆಗಳಿಗೆ ನಾವೇ ಕಾರಣರಾಗ್ತೇವೆ. ಅದಕ್ಕೆ ಚಿಕಿತ್ಸೆ ಮಾಡಬೇಕು ಅಂದರೆ ಸಮಸ್ಯೆಯನ್ನು ಸರಿಯಾಗಿ ಆವಿಷ್ಕರಿಸಬೇಕು. ಸಮಸ್ಯೆಯನ್ನು ಆವಿಷ್ಕರಿಸಿದಾಗ ನಮಗೆ ಅದಕ್ಕೆ ಸರಿಯಾದ ಚಿಕಿತ್ಸೆ ನೀಡೋದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಧ್ಯಾನ ಮಾಡುವಂಥದ್ದು, ಸದ್ಗ್ರಂಥಗಳನ್ನು ಅಧ್ಯಯನ ಮಾಡುವಂಥದ್ದು ಮತ್ತು ಸಜ್ಜನರ ಒಡನಾಟದಲ್ಲಿ ಮುಕ್ತವಾಗಿ ನಮ್ಮ ಮನಸ್ಸನ್ನು ಬಿಚ್ಚಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು. ತಪ್ಪು ಮಾಡುವುದೊಂದು ತಪ್ಪಲ್ಲ, ತಪ್ಪು ಮಾಡುವುದೊಂದು ತಪ್ಪಲ್ಲ, ಮಾಡಿದ ತಪ್ಪನ್ನು ತಿದ್ದಿಕೊಳ್ಳದೇ ಇರುವುದು ಒಂದು ದೊಡ್ಡ ತಪ್ಪು, ಮಹಾ ತಪ್ಪು ಅಂತ 40 ವರ್ಷದ ಹಿಂದೆ ನನ್ನ ಪೂಜ್ಯ ಗುರುಗಳಾದ ಸ್ವಾಮಿ ಪುರುಷೋತ್ತಮಾನಂದಜಿ ನಾನು PUCಗೆ ಅಡ್ಮಿಷನ್ ಆದಾಗ ನ್ಯಾಷನಲ್ ಕಾಲೇಜಿಗೆ ಹೇಳಿದ್ದಂಥ ಮಾತು. ತಪ್ಪು ಮಾಡುವುದೊಂದು ತಪ್ಪಲ್ಲ, ಮಾಡಿದ ತಪ್ಪನ್ನು ತಿದ್ದಿಕೊಳ್ಳದೇ ಇರುವುದೊಂದು ದೊಡ್ಡ ತಪ್ಪು, ಮಹಾ ತಪ್ಪು. ತಪ್ಪುಗಳಿಂದಲೂ ನಾವು ಪಾಠ ಕಲಿತೇವೆ. ಆದ್ದರಿಂದ ಖಿನ್ನರಾಗಬೇಕಾಗಿಲ್ಲ, ತಪ್ಪುಗಳನ್ನು ತಿದ್ದುಕೊಳ್ಳಬೇಕಾಗತ್ತೆ. ನಾನು ಆಗಲೇ ಹೇಳಿದೆ, ಐದರ್ ವಿ ವಿಲ್ ವಿನ್, ಇಫ್ ನಾಟ್ ವಿ ವಿಲ್ ಲರ್ನ್. ನಾವು ಕಲಿತೇವೆ, ಖಂಡಿತವಾಗಿಯೂ ಕಲಿತೇವೆ. ಆದ್ದರಿಂದ ವಿದ್ಯಾರ್ಥಿಗಳು ಖಿನ್ನರಾಗಬೇಕಾಗಿಲ್ಲ. ನೀವು ಖಿನ್ನರಾಗೋದಕ್ಕೆ ನೆಗೆಟಿವ್ ಎನರ್ಜಿಯೇ ಕಾರಣ. ಆದರೆ ನೆನಪಿಟ್ಕೊಳ್ಳಿ, ಒಂದು ಕಬ್ಬಿಣ ಇನ್ನೊಂದು ಕಬ್ಬಿಣದ ಜೊತೆ ಸೇರಿದ್ರೆ ಇನ್ಫ್ಲೂಯೆನ್ಸ್ ಆಗೋದಿಲ್ಲ. ಅದರಲ್ಲೂ ಒಂದು ಕಬ್ಬಿಣ ತುಕ್ಕು ಹಿಡಿದಿದ್ರೆ ಈ ಒಳ್ಳೆಯ ಕಬ್ಬಿಣಕ್ಕೂ ತುಕ್ಕು ಅಂಟುತ್ತೆ, ಎರಡೂ ಕಬ್ಬಿಣಗಳು ತುಕ್ಕಾಗಿ ಹಾಳಾಗಿ ಹೋಗುತ್ತೆ. ಆದರೆ ಕಬ್ಬಿಣ ಸಂಪರ್ಕ ಮಾಡಬೇಕಾದ್ದು ಒಂದು ಅಯಸ್ಕಾಂತದ ಜೊತೆ. ಅಯಸ್ಕಾಂತದ ಜೊತೆ ಕಬ್ಬಿಣ ಸಂಪರ್ಕಕ್ಕೆ ಬಂದರೆ ಕಬ್ಬಿಣವು ಅಯಸ್ಕಾಂತವಾಗುತ್ತೆ. ಹಾಗೆ ಪಾಸಿಟಿವ್ ಎನರ್ಜಿ, ಹಿರಿಯರು, ಅಚೀವರ್ಸು ನಮ್ಮ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇಟ್ಕೊಂಡಿರ್ತಕ್ಕಂಥವ್ರು, ನಮ್ಮ ತಪ್ಪುಗಳನ್ನು ಅತ್ಯಂತ ಸಂಯಮದಿಂದ ಕೇಳಿ ಸಹಾನುಭೂತಿಯಿಂದ ನಡ್ಕೊಂಡು ನಮ್ಮನ್ನು ಹೀಗೆಲ್ಲ ಹೀಗೆ ಬದುಕಬೇಕು ಅಂತ ದಾರಿ ತೋರಿಸ್ತಕ್ಕಂಥ ಜನರ ಸಂಪರ್ಕದಲ್ಲಿ ನಿರಂತರವಾಗಿ ನಾವಿದ್ದಾಗ ಆ ನೆಗೆಟಿವಿಟಿಯಿಂದ ನಾವು ಆಚೆ ಬರೋದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಈ ರೀತಿಯ ವಾತಾವರಣದ ಅವಶ್ಯಕತೆ ಇದೆ. ಆದ್ದರಿಂದಲೇ ಅಲ್ಲೊಂದು ವಿವೇಕಾನಂದ ಸ್ಟಡಿ ಸೆಂಟರ್ ಅಂತ ಮಾಡ್ತೀವಿ ನಾವು. ನಿಮ್ಮ ಕಾಲೇಜಿನಲ್ಲೂ ಮಾಡಬೇಕು ಅಂತಕ್ಕಂಥ ಒಂದು ಸತ್ಸಂಕಲ್ಪ ನಮ್ಮದಾಗಿದೆ. ಆ ಸ್ಟಡಿ ಸೆಂಟರ್ನಲ್ಲಿ ಮಕ್ಕಳು ವಾರದಲ್ಲಿ ಒಂದು ದಿವಸ ಈ ರೀತಿಯ ಒಂದು ಎಕ್ಸ್ಪೋಷರಿಗೆ ಬಂದಾಗ ಖಂಡಿತವಾಗಿಯೂ ಕೂಡ ಅವರು ತಮ್ಮ ಈ ಒಂದು ನೆಗೆಟಿವಿಟಿಯಿಂದ, ಆ ಡಿಪ್ರೆಷನಿಂದ ಆಚೆಗೆ ಬರ್ತಾರೆ. ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಓದಬೇಕಾದ್ರೆ 2ನೇ ವರ್ಷದಲ್ಲೇ ವಿವೇಕಾನಂದ ವಿಚಾರ ವೇದಿಕೆ ಅಂತ ಒಂದು ಸಂಸ್ಥೆಯನ್ನು ಮಾಡಿಕೊಂಡೆ. 18ರಿಂದ 20 ಜನ ಯುವಕ ಯುವತಿಯರು ಆ ಸಂಸ್ಥೆಯ ಸದಸ್ಯರಾಗಿದ್ದರು. ವಾರದಲ್ಲಿ ಒಂದು ದಿವಸ 1.5 ಗಂಟೆ ಸೇರ್ತಾ ಇದ್ವಿ. ನಾವೆಲ್ಲರೂ ಧ್ಯಾನ ಮಾಡ್ತಾ ಇದ್ವಿ, ವಿವೇಕಾನಂದರ ಜೀವನ ಓದ್ತಾ ಇದ್ವಿ, ಪ್ರವಚನಾದಿಗಳಲ್ಲಿ ಭಾಗವಹಿಸ್ತಾ ಇದ್ವಿ, ಭಜನೆ ಮಾಡ್ತಾ ಇದ್ವು. ಇವತ್ತು ಆ 18 ಜನರಲ್ಲೂ ಸುಮಾರು 10ಕ್ಕೂ ಹೆಚ್ಚು ಜನ ಹೊರ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾರತದಾದ್ಯಂತ ಕೆಲಸ ಮಾಡಿ ಭಾಳ ಒಳ್ಳೆಯ ಹೆಸರು ಪಡ್ಕೊಂಡಂಥ ಮಕ್ಕಳಿದ್ದಾರೆ. ಇದನ್ನು ಉದಾಹರಣೆಯಾಗಿ ಯಾಕೆ ನಿಮಗೆ ಕೊಟ್ಟೆ ಅಂತಂದರೆ, ನಮ್ಮ ಮನಸ್ಸಿಗೆ ಉನ್ನತವಾದ ವಿಷಯವನ್ನು ಕೊಟ್ಟು ಅದನ್ನು ಶಕ್ತಿಯುತವಾಗಿ ಮಾಡಲಿಲ್ಲ ಅಂದರೆ ಆಲ್ಟರ್ನೇಟಿವ್ ಆಗಿ ಅದಕ್ಕಿರೋದೇನು ಅಂದರೆ ಕಳಪೆ ವಿಚಾರಗಳನ್ನು ತೊಗೊಂಡು ಅದು ಮತ್ತಷ್ಟು ಕಳಪೆ ಆಗಿಬಿಡುತ್ತೆ. ನಮ್ಮ ಮನಸ್ಸು ಖಿನ್ನವಾದರೆ, ಅದೇನಾದರೂ ಡಿಪ್ರೆಸ್ ಆದರೆ ಅದಕ್ಕೆ ಬೇಕಾದ ನಿಜವಾದ ಟ್ರೀಟ್ಮೆಂಟ್ ಏನು ಅಂತಂದರೆ ಪಾಸಿಟಿವ್ ಥಾಟ್ಸ್. ಆಧ್ಯಾತ್ಮಿಕತೆ ಎಂದಿಗೂ ಕೂಡ ಪಾಸಿಟಿವಿಟಿಯನ್ನೇ ಕೊಡುತ್ತಾದ್ದರಿಂದ ಈ ದಿಕ್ಕಿನಲ್ಲಿ ನೀವು ಕ್ರಿಯಾಶೀಲರಾಗಬೇಕು. ಧನ್ಯವಾದಗಳು ಸ್ವಾಮೀಜಿ. ಸ್ವಾಮೀಜಿ, ಮತ್ತೊಂದು ಕ್ವೆಶ್ಚನ್ ಇದೆ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ವ್ಯಕ್ತಿತ್ವ ನಿರ್ಮಾಣಕ್ಕೆ ಓದಲೇಬೇಕಾದ ಕೆಲವು ಪುಸ್ತಕಗಳನ್ನು ತಿಳಿಸುವಿರಾ ಸ್ವಾಮೀಜಿಯವರೇ? ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂಥ ಕೆಲವು ಪುಸ್ತಕಗಳು, ದಯವಿಟ್ಟು ನೀವು ಸ್ಥಳೀಯ ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ಪುಸ್ತಕ ಮಾರಾಟ ಮಳಿಗೆಯಲ್ಲಿ ವ್ಯಕ್ತಿತ್ವ ನಿರ್ಮಾಣದ ಕಂಪಾರ್ಟ್ಮೆಂಟ್ ಇರುತ್ತೆ. ಅಲ್ಲಿ ಸುಮಾರು ನಿಮಗೆ 50ಕ್ಕೂ ಹೆಚ್ಚು ಪುಸ್ತಕಗಳು ಸಿಗುತ್ತೆ.
ಅದು ಅದ್ಭುತವಾದ ರೀತಿಯ ಸಾಹಿತ್ಯ. ಸನ್ಯಾಸಿಗಳು 10 ವರ್ಷ ವ್ಯಕ್ತಿತ್ವ ನಿರ್ಮಾಣ ತರಗತಿಗಳನ್ನು ನಡೆಸಿ ಮಕ್ಕಳನ್ನೇ ಸರಿಯಾಗಿ ಅಧ್ಯಯನ ಮಾಡಿ ಇವತ್ತಿನ 21ನೇ ಶತಮಾನದ ಸೈಕಾಲಜಿಯನ್ನು ಟ್ಯಾಲಿ ಮಾಡಿಕೊಂಡು ಅವರ ಅನುಭವಗಳನ್ನು ಬರೆದಂಥ ಹಲವಾರು ಪುಸ್ತಕಗಳಿದೆ. ಈ ಪುಸ್ತಕಗಳು ತುಂಬ ನೆರವಿಗೆ ಬರುತ್ತೆ. ಅದರಲ್ಲಿ ಕೆಲವನ್ನು ಹೆಸರಿಸ್ಬೋದು ಅಂತಂದರೆ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬರೆದಂತಹ ಯಶಸ್ಸಿನ ರಹಸ್ಯ ಪುಸ್ತಕ ಲಕ್ಷಾಂತರ ಮಕ್ಕಳ ಜೀವನವನ್ನು ಸಾಕಷ್ಟು ಸರಿದಾರಿಗೆ ತಂದಿದೆ. ಪೂಜ್ಯ ಸ್ವಾಮಿ ಜಗದಾತ್ಮಾನಂದಜಿಯವರ ಬದುಕಲು ಕಲಿಯಿರಿ ಪುಸ್ತಕ ಸಾಕಷ್ಟು ಪ್ರಭಾವವನ್ನು ಉಂಟು ಮಾಡಿದೆ. ಇದರ ಜೊತೆಗೆ ವಿವೇಕಾನಂದರ ಹಲವಾರು ಪುಸ್ತಕಗಳು, ಲೆಟರ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ, ಇಷ್ಟೇ ಅಲ್ಲದೆ ಪೂಜ್ಯ ಸ್ವಾಮಿ ರಂಗನಾಥಾನಂದಜಿಯವರ ಹಲವಾರು ಪುಸ್ತಕಗಳಿದೆ. ಅದು ಪರಿವರ್ತನಾಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು ಅನ್ನೋ ಶೀರ್ಷಿಕೆಯಲ್ಲಿ ಇದೆ. ಅಷ್ಟೇ ಅಲ್ಲದೆ ಭಗವದ್ಗೀತೆಯ ಪುಸ್ತಕವನ್ನು ನಮ್ಮ ಯುವಕರು ಓದಬೇಕು. ಅದೇನು? ಭಗವದ್ಗೀತೆಯ ವಿಶ್ವ ಸಂದೇಶ. ಭಗವದ್ಗೀತೆಯ ವಿಶ್ವ ಸಂದೇಶ 3 ಸಂಪುಟಗಳಲ್ಲಿದೆ. ಭಗವದ್ಗೀತೆ ಎಂಥ ಅದ್ಭುತವಾದ ಲೈಫ್ ಮ್ಯಾನೇಜ್ಮೆಂಟಿನ ಸಬ್ಜೆಕ್ಟು ಅನ್ನೋದು ನಮಗಲ್ಲಿ ಮನವರಿಕೆ ಆಗುತ್ತೆ. ಈ ರೀತಿಯ ಹಲವಾರು ಪುಸ್ತಕಗಳು ನಮ್ಮಲ್ಲಿದೆ. ಭಾವಸ್ಫುರಣ, ವಿಚಾರ ಕಿರಣ, ಭಾವಸ್ಫುರಣ ಅಂತಕ್ಕಂಥ ಒಂದು ಗ್ರಂಥ ಇದೆ. ಆಶ್ರಮಕ್ಕೆ ಬಂದಾಗ ಪುಸ್ತಕ ಮಾರಾಟ ಮಳಿಗೆಯಲ್ಲಿ ಇಂತಹ 10 ಪುಸ್ತಕಗಳು ನಿಮ್ಮ ಪರಿಚಯಕ್ಕೆ ಬರುತ್ತೆ. ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ, ಪೂಜ್ಯ ಸ್ವಾಮಿ ಹರ್ಷಾನಂದಜಿಯವರು ಬರೆದ ಯುವ ಜನಶಕ್ತಿ ಜಾಗೃತವಾಗಲಿ, ಅನ್ ಇಂಟ್ರಡಕ್ಷನ್ ಟು ಹಿಂದೂ ಕಲ್ಚರ್, ಪೂಜ್ಯ ಸ್ವಾಮಿ ಹರ್ಷಾನಂದಜಿಯವರದೇ ಮತ್ತೊಂದು ಪುಸ್ತಕ ಮಾಡರ್ನ್ ಪ್ರಾಬ್ಲಮ್ಸ್ ಆ್ಯಂಡ್ ಏನ್ಷಿಯಂಟ್ ಸಲ್ಯೂಷನ್ಸ್ ಅನ್ನುವಂತಹ ಪುಸ್ತಕ. ಹೀಗೆ ಹಲವಾರು ಪುಸ್ತಕಗಳು. ಪೂಜ್ಯ ಸ್ವಾಮಿ ಗೋಕುಲಾನಂದಜಿಯವರು ಬರೆದ ಮತ್ತೊಂದು ಪುಸ್ತಕ ನೆನಪಿಗೆ ಬರ್ತಾ ಇದೆ, ಹೌ ಟು ಓವರ್ಕಮ್ ಮೆಂಟಲ್ ಟೆನ್ಷನ್. ಈ ಪುಸ್ತಕಗಳೆಲ್ಲ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲಕರವಾಗಿದೆ. ಸ್ವಾಮೀಜಿ, ಚೆನ್ನೈನಿಂದ ಸುರಭಿ ಕೃಷ್ಣಮೂರ್ತಿ ಅನ್ನೋರು ಕೇಳಿದರೆ, ವೈ ಈಸ್ ದ ಡೆಫಿನೇಷನ್ ಆಫ್ ಫ್ರೀಡಮ್ ಈಸ್ ಮಿಸ್ಕನ್ಸೆಪ್ಚುಲೈಸ್ಡ್ ಬೈ ದ ಪ್ರೆಸೆಂಟ್ ಜನರೇಷನ್? ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ ಅಂದರು ಸುರಭಿಯವರೇ. ಸ್ವಾಮಿ ವಿವೇಕಾನಂದರು ಹೇಳಿದ ವಿಚಾರ. ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ಸ್ವಾತಂತ್ರ್ಯ ಅಂತಂದರೆ ಅದು ಹೊಣೆಗಾರಿಕೆ, ಜವಾಬ್ದಾರಿ. ದುರದೃಷ್ಟವಶಾತ್, ನೀವು ಕೇಳಿದ ಪ್ರಶ್ನೆಯಲ್ಲಿ ಸತ್ಯತೆ ಇದೆ, ದುರದೃಷ್ಟವಶಾತ್ ಸ್ವಾತಂತ್ರ್ಯ ಬಂದ ನಂತರ ಈ 7 ದಶಕಗಳಿಗೂ ಅಧಿಕ ಕಾಲ ನಮ್ಮ ಮಕ್ಕಳನ್ನು ಸ್ವತಂತ್ರ ರಾಷ್ಟ್ರದ ಜವಾಬ್ದಾರಿ ಪ್ರಜೆಗಳಾಗಿ ರೂಪಿಸುವಲ್ಲಿ ನಮ್ಮ ಎಲ್ಲ ವಿಶ್ವವಿದ್ಯಾನಿಲಯಗಳು ವಿಫಲವಾಗಿವೆ. ವಿಶ್ವವಿದ್ಯಾನಿಲಯಗಳು ಪದವೀಧರರನ್ನು ಉತ್ಪತ್ತಿ ಮಾಡುವ ಕಾರ್ಖಾನೆಗಳಾಗಿವೆಯೇ ಹೊರತು ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದು ಆಚೆಗೆ ಬಂದಂತಹ 10ರಲ್ಲಿ 8 ಜನ ಮಕ್ಕಳಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ 10 ಜನರ ಹೆಸರುಗಳು ಗೊತ್ತಿಲ್ಲ. ಈ ದೇಶದ ಕನಿಷ್ಠ 10 ಜನ ವಿಜ್ಞಾನಿಗಳ ಹೆಸರು ಗೊತ್ತಿಲ್ಲ. ಈ ದೇಶದ ಅದ್ಭುತವಾದಂತಹ ವಿಚಾರಗಳನ್ನು ಆವಿಷ್ಕರಿಸಿ ಶ್ರೇಷ್ಠವಾದ ಒಂದು ಉನ್ನತ ಸ್ಥಾನಕ್ಕೇರಿದ ಅಂತಾರಾಷ್ಟ್ರೀಯ ಮಟ್ಟದ 10 ಜನ ವಿಜ್ಞಾನಿಗಳು, ವೈದ್ಯರು, ಇಂಜಿನಿಯರ್ಸು, ಅವರ ಹೆಸರು ಗೊತ್ತಿಲ್ಲ. ಇದಕ್ಕೆ ಕಾರಣ ಇಷ್ಟೇ, ನಾವು ಇತಿಹಾಸವನ್ನು ಪರೀಕ್ಷೆಯ ದೃಷ್ಟಿಯಲ್ಲಿ ಓದಿಸಿದ್ವಿ. ಆದರೆ ನಮ್ಮ ಮಕ್ಕಳಿಗೆ ಎಲ್ಲೂ ಕೂಡ ಇತಿಹಾಸವನ್ನು ಕೇವಲ ಓದೋದು ಇಷ್ಟವಾಯಿತೇ ಹೊರತು ಇತಿಹಾಸ ನಿರ್ಮಿಸುವಂತಹ ಒಂದು ಪ್ರಚೋದನೆ, ಒಂದು ಸೂಜಿಯ ಮೊನೆಯಷ್ಟು ಸಿಗಲಿಲ್ಲ. ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ಹಕ್ಕು ಮತ್ತು ಕರ್ತವ್ಯಗಳು ಅಂತಕ್ಕಂಥದ್ದು ನಮ್ಮ ಮುಂದೆ ಇದೆ. ವೇದಾಂತ ಹೇಳುತ್ತೆ, ನಿನ್ನ ಕರ್ತವ್ಯಗಳನ್ನು ನೀನು ಚೆನ್ನಾಗಿ ಮಾಡಿದ್ದೇ ಆದರೆ ನಿನ್ನ ಹಕ್ಕುಗಳು, ಯು ವಿಲ್ ಗೆಟ್ ದಿ ರೈಟ್ಸ್ ಅನ್ಸಾಟ್. ನೀನು ಕೇಳದೆ ಸಿಗುತ್ತೆ ನಿನಗೆ, ನೀನು ಕೇಳಬೇಕಾಗೇ ಇಲ್ಲ. ನೀವು ನೋಡಿರ್ತೀರಿ, ಎಲ್ಲಿ ಲೆವೆಲ್ ಹೆಡೆಡ್ ಲೀಡರ್ ಇರ್ತಾನೋ, ಎಲ್ಲಿ ಒಬ್ಬ ಉತ್ತಮವಾದ ಯಜಮಾನ ಇರ್ತಾನೋ, ಅವನು ಕೆಲಸ ಮಾಡ್ತಾ ಇರ್ತಕ್ಕಂಥ ತನ್ನ ಕಾರ್ಮಿಕ ವರ್ಗದ ವಲಯವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ದಿನೇ 6 ತಿಂಗಳಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಬಲ್ಲರು ಅನ್ನೋದನ್ನ ಅವನೇ ಪತ್ತೆ ಹಚ್ತಾನೆ. ಅವನು ಅವರನ್ನು ಇನ್ನು ಸ್ವಲ್ಪ ಜವಾಬ್ದಾರಿಯುತವಾದ ಜಾಗಕ್ಕೆ ವರ್ಗಾಯಿಸ್ತಾನೆ. ನೀನು ಈ ಕೆಲಸ ಮಾಡು. ಅವನು ಮೊದಲು ಒಬ್ಬನೇ ಕೆಲಸ ಮಾಡ್ತಾ ಇದ್ದ, ಈಗ ಅವನು ಕೈ ಕೆಳಗೆ 3 ಜನರನ್ನು ಕೊಟ್ಟು ಈ 3 ಜನರನ್ನು ಸೇರಿಸ್ಕೊಂಡು ನೀನು ಕೆಲಸ ಮಾಡು. ಕೆಲವೇ ವರ್ಷಗಳಲ್ಲಿ ಅವನೊಂದು ಸೆಕ್ಷನ್ ಹೆಡ್ ಆಗ್ತಾನೆ. ಯಾಕೆ? ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವಂತಹ ವ್ಯಕ್ತಿಗೆ ಹಕ್ಕು ಅಂತಕ್ಕಂಥದ್ದು ಜೀರ್ಣವಾಗುತ್ತೆ.
ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ವಿವೇಕಾನಂದರ ಮಾತನ್ನು ನಮ್ಮ ಮಕ್ಕಳಿಗೆ ಅವರು ಪದವಿ ಪಡ್ಕೊಳ್ಳೋಳಗೆ 1,000 ಸಲ ಆದರೂ ಅವ್ರ ಕಿವಿ ಮೇಲೆ ಹಾಕಿರಬೇಕು ಈ ವಿಚಾರ. ಹೌ ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕು. ಯಾವ ರೀತಿಯಲ್ಲಿ ಮಾಡಿಕೊಡ್ಬೇಕು? ಐ ಆಮ್ ಆನ್ಸರಬಲ್ ಟು ಆಲ್ ಮೈ ಆ್ಯಕ್ಷನ್ಸ್. ಏಮಿಂಗ್ ಫಾರ್ ಪ್ರಿವಿಲೇಜಸ್ ಆ್ಯಂಡ್ ರೈಟ್ಸ್. ಏಮಿಂಗ್ ಫಾರ್ ಪ್ರಿವಿಲೇಜಸ್ ಆ್ಯಂಡ್ ರೈಟ್ಸ್ without discharging our duties and responsibilities sincerely is unethical and suicidal ಅನ್ನೋದನ್ನು ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ಬಿಟ್ಟಿಯಾಗಿ ಗಿಟ್ಟಿದ $5ಗಳಿಗಿಂತ ಕಷ್ಟಪಟ್ಟು ದುಡಿದ $1 ಹೆಚ್ಚು ಶ್ರೇಯಸ್ಕರ ಅಂತ ಅಬ್ರಹಾಂ ಲಿಂಕನ್ ಹೇಳ್ತಾನೆ. ಈ ಮಾತು ನಮ್ಮ ಮಕ್ಕಳಿಗೆ ಕೇಳಿಸ್ಬೇಕು. ದುಡಿದು ಸತ್ತವರಿಗಿಂತ ಕುಡಿದು ಸತ್ತವರೇ ಅಧಿಕ ಅಂತ ಗಾಂಧಿ ಹೇಳಿದ್ರು. ಈ ಮಾತುಗಳ ಸೀರಿಯಸ್ನೆಸ್ ನಮ್ಮ ಮಕ್ಕಳಿಗೆ ಅರ್ಥ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ವಿನಂತಿಸ್ಕೊಳ್ಳೋದೇನು ಅಂತಂದರೆ, ಶೈಕ್ಷಣಿಕ ಪದ್ಧತಿ ಇವತ್ತು ಸಿಟಿಸನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತಯಾರು ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದೇವೆ. ಇದು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯ ಬಹಳ ದೊಡ್ಡ ನ್ಯೂನತೆ, ನಮ್ಮ ಶಿಕ್ಷಣದ ಬಹಳ ದೊಡ್ಡ ದೌರ್ಭಾಗ್ಯ. ಇದು ಇವತ್ತಿಗೂ ಕೂಡ ಇದು ತಿದ್ದುಪಡಿಯನ್ನು ಕಾಣ್ತಾ ಇಲ್ಲದಲೇ ಇರತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಹಾಗಾಗಿ ದಯವಿಟ್ಟು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಾವು ಈ ರೀತಿಯಲ್ಲಿ ಕೇವಲ ಅಕ್ಷರ ರಾಕ್ಷಸರನ್ನು ನಿರ್ಮಿಸೋದಕ್ಕಿಂತ ಆ ಅಕ್ಷರಗಳಲ್ಲಿ ಜೀವಂತಿಕೆಯನ್ನು ಪಡಿಬೇಕು ಮಕ್ಕಳು. ಈ ಜೀವಂತಿಕೆ ಅವರಿಗೆ ಸಂಸ್ಕಾರ ಕೊಡುವಂತೆ ಆಗಬೇಕು. ಅವರು ಸುಸಂಸ್ಕೃತರಾಗಬೇಕು. ದೇಶ ಅಂತಂದರೆ ಅದು ಕೇವಲ ಒಂದು ಭೌತಿಕವಾದ ಭೂಮಿ ಅಲ್ಲ, ಅದೊಂದು ಭಾವನಾತ್ಮಕವಾದಂತಹ ಒಂದು ನೆಲೆ ಅನ್ನೋದು ಮಕ್ಕಳಿಗೆ ಅರ್ಥ ಆದಾಗ ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಒಂದು ಅದ್ಭುತವಾದ ಆದರ್ಶ ಮಕ್ಕಳ ವ್ಯಕ್ತಿತ್ವದಲ್ಲಿ ಸಹಜವಾಗಿಯೇ ಅದು ಪ್ರತಿಬಿಂಬಿಸುತ್ತೆ, ಪ್ರತಿಫಲನಗೊಳ್ಳುತ್ತೆ. ಸೊ ನೀವು ತುಮಕೂರಿನಿಂದ ಕಲ್ಪನಾ ಅನ್ನೋರು ಕೇಳಿದ್ದಾರೆ, ಯಾವುದೇ ಒಂದು ವಿಷಯವನ್ನು ಅನುಮಾನಿಸದೆ ಅದರ ಸರಿ ತಪ್ಪು ವಿಶ್ಲೇಷಣೆಯನ್ನು ಹೇಗೆ ಮಾಡಬಹುದು? ನೀವು ಪ್ರಶ್ನಿಸಿ. ನೀವು ಯಾವುದೇ ವಿಷಯದ ಬಗ್ಗೆ ನಿಮಗೇನೇ ಡೌಟ್ಸ್ ಇದ್ದರೂ ಕೂಡ ನೀವು ಕ್ವಶನ್ ಮಾಡಿ, ನಿಮ್ಮ ಪ್ರಶ್ನೆಯನ್ನು ಪರಿಹರಿಸ್ಕೊಳ್ತಾ ಹೋಗಿ. ಹಂತ ಹಂತವಾಗಿ ನಿಮ್ಮ ವಿಚಾರಗಳು ಪರಿಹರಿಸ್ಕೊಳ್ತಾ ಹೋದಾಗ ಮೊದಲನೇ ದಿವಸಕ್ಕೂ 2ನೇ ದಿವಸಕ್ಕೂ ವ್ಯತ್ಯಾಸ ಇದೆ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯಿತು ಅವ್ರ ಬಗ್ಗೆ, ಆ ವಿಷಯದ ಬಗ್ಗೆ. 3ನೇ ದಿವಸ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು, 4ನೇ ದಿವಸ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಈ ರೀತಿಯಲ್ಲಿ ಹೇಳುವಂತಹ ವ್ಯಕ್ತಿ ಮತ್ತು ಅದನ್ನು ಸ್ವೀಕರಿಸುವಂತಹ ವ್ಯಕ್ತಿ ಇಬ್ಬರಲ್ಲೂ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಇದ್ದರೆ ಅಲ್ಲಿ ಅತ್ಯುತ್ತಮವಾದಂತಹ ನಂಬಿಕೆಯ ಸೇತುವೆ ನಿರ್ಮಾಣ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಒಂದು ಉದಾಹರಣೆ ಕೊಡೋದಕ್ಕೆ ಬಯಸ್ತೇನೆ. ನಾನು ಓದಿದಂತಹ ವಿದ್ಯಾರ್ಥಿ ನಿಲಯ ಶ್ರೀ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂ ಅಂತ ಬೆಂಗಳೂರಿನ ಬಸವನಗುಡಿಯ ರಾಮಕೃಷ್ಣ ಮಠ ನಡೆಸ್ತಕ್ಕಂಥ ಒಂದು ಹಾಸ್ಟೆಲ್. ಆ ಹಾಸ್ಟೆಲ್ಗೆ 75 ವರ್ಷದ ಇತಿಹಾಸ ಇದೆ. ಭೀಮಾ ಅಂತಕ್ಕಂಥ ಹರಿಜನರ ಒಬ್ಬ ನಿರಾಶ್ರಿತರ ಹುಡುಗನಿಗಾಗಿ ಪ್ರಾರಂಭವಾದ ಹಾಸ್ಟೆಲ್ ಅದು. 75 ವರ್ಷದ ಹಿಂದೆ ಭೀಮಾ ಅನ್ನೋ ಹೆಸರಿನ ಹರಿಜನರ ಹುಡುಗ, ಅವನಿಗೆ ಓದೋದಕ್ಕೆ ಅವಕಾಶವೇ ಇರಲಿಲ್ಲ, ತಂದೆ ತಾಯಿಗಳ ಹತ್ರ ಶಕ್ತಿ ಇರಲಿಲ್ಲ. ಆಗಿನ ಕಾಲಕ್ಕೆ ನಮ್ಮ ಸ್ವಾಮಿಗಳು ಆತನನ್ನು ಕರ್ಕೊಂಡು ಬಂದು ಸಾಕೋದ್ರ ಮೂಲಕ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂನ ಮೊಟ್ಟ ಮೊದಲ ವಿದ್ಯಾರ್ಥಿ ಭೀಮಾ ಅಂತಕ್ಕಂಥ ಹರಿಜನರ ಹುಡುಗ. ಈ ವೇಳೆಗಾಗಲೇ ಸುಮಾರು 3,000ಕ್ಕೂ ಹೆಚ್ಚು ಮಕ್ಕಳು ಅಲ್ಲಿಂದ ಓದಿ ವಿಶ್ವವಿಖ್ಯಾತರಾದಂಥವ್ರು ಎಷ್ಟೋ ಜನ ಇದ್ದಾರೆ. ಜಗತ್ತಿನ ಸುಮಾರು 50 ದೇಶಗಳಲ್ಲಿ ಅಲ್ಲಿನ ಹಳೆಯ ವಿದ್ಯಾರ್ಥಿಗಳಿದ್ದಾರೆ. ಆ ಹಾಸ್ಟೆಲಿನ 75ನೇ ವಾರ್ಷಿಕೋತ್ಸವಕ್ಕೆ ನಾನು ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಆಹ್ವಾನಿತನಾಗಿದ್ದೆ. ಅಲ್ಲಿನ ಈಗಿನ ಮೇಲ್ವಿಚಾರಕರು ಸ್ವಾಮಿ ತದ್ಯುಕ್ತಾನಂದಜಿ ಅಂಥೇಳಿ ಬಹಳ ಒಳ್ಳೆಯ ಕ್ರಿಯಾಶೀಲರು. ಅವರು ಹಾಸ್ಟೆಲ್ ವಾರ್ಡನ್ಗಳಿಗಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನನ್ನನ್ನು ವಿನಂತಿಸಿದ್ರು. ಆ ವಿಷಯದಲ್ಲಿ ನಾವಿಬ್ಬರು ಕೂತು ಆಲೋಚನೆ ಮಾಡಿದ್ವಿ. ದಕ್ಷಿಣ ಕರ್ನಾಟಕದ ಸುಮಾರು 8-10 ಜಿಲ್ಲೆಗಳಿಂದ ವಾರ್ಡನ್ಸ್ನೆಲ್ಲ ಕರೆಸಿದ್ವಿ ನಾವು. 600ಕ್ಕೂ ಹೆಚ್ಚು ಜನ ವಾರ್ಡನ್ಸ್ ಆ ಒಂದು ಕಾನ್ಫರೆನ್ಸಲ್ಲಿ ಭಾಗವಹಿಸಿದ್ರು. ಅಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮ ಬಂತು. ಆ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಅಲ್ಲಿದ್ದಂತಹ ವಾರ್ಡನ್ಸು ಭಾಳ ಪ್ರೀತಿಯಿಂದ ಕೇಳಿದ್ರು, ಮಕ್ಕಳ ಕಾನ್ಫಿಡೆನ್ಸನ್ನು ಗೆಲ್ಲೋದು ಹೇಗೆ, ಮಕ್ಕಳಿಗೆ ನಮ್ಮ ಬಗ್ಗೆ ನಂಬಿಕೆ ಬರೋದು ಹೇಗೆ, ನಾವು ಹಾಕಿದಂಥ ಬಂಡವಾಳ ಸಾರ್ಥಕ ಮಾಡ್ಕೊಳ್ಳೋದು ಹೇಗೆ, ಮಕ್ಕಳನ್ನು ಯಾವುದೇ ರೀತಿಯಲ್ಲೂ ಕೂಡ ಕೆಡದಂತೆ ನೋಡ್ಕೊಳ್ಳೋದು ಹೇಗೆ. ನಾನು ಉತ್ತರ ಕೊಡ್ತಾ ಬಂದೆ. ನನ್ನ ಜೊತೆ ಹಲವಾರು ಹಿರಿಯ ಯತಿಗಳು, ಪೂಜ್ಯ ಸ್ವಾಮಿ ಆತ್ಮವಿಧಾನಂದಜಿ ಅಂಥವರು ನನ್ನ ಜೊತೆ ಇದ್ದರು.
ಆ ಹಾಸ್ಟೆಲ್ನಲ್ಲಿ 25 ವರ್ಷ ವಾರ್ಡನ್ ಆಗಿದ್ದಂಥ ಸ್ವಾಮಿ ಸ್ವಾತ್ಮಾರಾಮಾನಂದಜಿ ಅವರಿದ್ದರು. ನಮ್ಮ ರವಿಶಂಕರ್ ಮಹಾರಾಜ್ ಅಂತ ಉತ್ತರ ಭಾರತದಲ್ಲಿ ಅವರು ಕೂಡ ಒಂದು ದೊಡ್ಡ ಹಾಸ್ಟೆಲ್ ನಮ್ಮ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿದ್ದರು. ನಾವೆಲ್ಲ ಉತ್ತರ ಕೊಡ್ತಾ ಬಂದವು. ಆದರೆ ಈ ಪ್ರಶ್ನೆ ಕೇಳುವಂತಹ ಒಂದು ವಿಚಾರ ಜಾಸ್ತಿ ಆಗ್ತಾ ಹೋಯಿತು, ಕಂಟಿನ್ಯೂಟಿ ಆಫ್ ಕ್ವಶನಿಂಗ್. ಕಡೆಗೆ ಒಬ್ಬರು ನಿಂತ್ಕೊಂಡು ಪ್ರಶ್ನೆ ಕೇಳಿದ್ರು. ಏನು ಕೇಳಿದ್ರು ಅಂದರೆ, ನಾವಿಷ್ಟೆಲ್ಲ ಮಾಡಿದ್ರೂ ಕೂಡ ನಿಮ್ಮ ಹಾಸ್ಟೆಲ್ ಸಾಧಿಸಿದ ಯಶಸ್ಸು ನಾವು ಸಾಧಿಸೋಕ್ಕಾಗಿಲ್ಲ, ಸ್ವಾಮೀಜಿ ಇದಕ್ಕೆ ಪರಿಹಾರ ಏನು? ಕಡೆಗೆ ಆ ಪ್ರಶ್ನೆಯನ್ನು ನಾನೇ ತೆಗೆದುಕೊಂಡೆ. ನಾನು ಹೇಳಿದೆ, ಗೌರವಾನ್ವಿತ ಮೇಲ್ವಿಚಾರಕರೇ, ನಿಮ್ಮ ಪ್ರಶ್ನೆ ಅತ್ಯಂತ ಪ್ರಾಮಾಣಿಕವಾದ್ದು, ನಾನು ಅದನ್ನು ಗೌರವಿಸ್ತೇನೆ. ನಿಮ್ಮ ಎಲ್ಲ ಪ್ರಶ್ನೆಗಳು ಪ್ರಾಮಾಣಿಕವಾದ್ದೇ, ಅದನ್ನು ನಾನು ಗೌರವಿಸ್ತೇನೆ. ನೀವು ಇಲ್ಲಿವರೆಗೂ ಸಾಧಿಸಿರುವಂಥದ್ದು ಕಡಿಮೆ ಏನಲ್ಲ, ಅದನ್ನು ನಾನು ಗೌರವಿಸ್ತೇನೆ. ಆದರೆ ನೀವು ಚಡಪಡಿಸ್ತಾ ಇದ್ದೀರಿ, ಏನೋ ಒಂದು ಸಾಧಿಸೋಕ್ಕಾಗಲಿಲ್ಲ ಅಂಥೇಳಿ, ಅದರ ಬಗ್ಗೆನೂ ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ. ಆದರೆ ಅದನ್ನು ಸಾಧಿಸೋದಕ್ಕೆ ಒಂದೇ ಮಾರ್ಗ ಇದೆ. ಇದು ಸರ್ಕಾರದ ಅನುದಾನವನ್ನು ಅವಲಂಬಿಸಿಲ್ಲ, ಇದು ಯಾವುದೇ ರೀತಿಯಲ್ಲಿ ಬೇರೆ ರೀತಿಯ ಕ್ರೆಡೆನ್ಷಿಯಲ್ ಅಲ್ಲ. ಇದು ಒಂದೇ ಏನು ಅಂದರೆ, ನಮ್ಮ ವಾರ್ಡನ್ ಇದ್ರಲ್ಲ, ಅವರು ನಮ್ಮ ತಾಯಿಯ ಸ್ಥಾನದಲ್ಲಿ ನಮ್ಮನ್ನು ಕಾಪಾಡಿದ್ದಾರೆ. ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ ತಾಯಿಯ ಪಾತ್ರವನ್ನು ವಹಿಸಿದ್ರೆ, ಆ ಮಕ್ಕಳ ತಾಯಿ ಹೇಗೆ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು, ಅದೇ ರೀತಿಯ ಪ್ರೀತಿ ನಿಮ್ಮ ಮಕ್ಕಳು ನಿಮ್ಮಲ್ಲಿ ಅನುಭವಿಸುವಂತಾದರೆ, ನೆನಪಿಟ್ಕೊಳ್ಳಿ, ನೀವು ಹಾಸ್ಟೆಲ್ನಲ್ಲಿ ಮಾಡಬಹುದಾದ ಯಾವುದೇ ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗಿ ಆಗಬಹುದಾದ ಸಣ್ಣ ಪುಟ್ಟ ನ್ಯೂನತೆಗಳನ್ನು ಮಕ್ಕಳು ಪರಿಗಣಿಸೋದೇ ಇಲ್ಲ. ಎಂದೂ ಕೂಡ ತಾಯಿಯ ಬಗ್ಗೆ ಮಕ್ಕಳು ಪಾಸಿಟಿವ್ ಆಗೇ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಮಕ್ಕಳು ಹೇಳ್ತಾರೆ, ಪ್ರತಿ ದಿವಸ ತಿಂಡಿ ನಮ್ಮಮ್ಮ ಚೆನ್ನಾಗಿ ಮಾಡ್ತಾಳೆ, ಇವತ್ತು ಯಾವ ಮೂಡ್ನಲ್ಲಿದ್ಲೋ, ನೆನ್ನೆ ಅಷ್ಟು ಚೆನ್ನಾಗಿಲ್ಲ ಆದರೂ ಕೂಡ ಅಂತ ಆ ಮಕ್ಕಳು ತಮ್ಮ ಒಂದು ಇದನ್ನು ಸರ್ಟಿಫಿಕೇಟನ್ನು ಕೊಡ್ತಾರೆ. ಈ ಮಾತನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳಿದೆ ನಾನು ಅಂತಂದರೆ, ನಾವು ಪ್ರಶ್ನಿಸೋದು ತಪ್ಪಲ್ಲ, ನಾವು ಪ್ರಶ್ನಿಸೋಣ. ಆದರೆ ಹಂತ ಹಂತವಾಗಿ ನಾವು ಪಡ್ಕೊಂಡ ಉತ್ತರದಿಂದ ಈ ಎಂಡಲ್ಲಿ ನಮ್ಮ ಕಾನ್ಫಿಡೆನ್ಸು ಬೆಳೆಯುವಂತೆ ನಾವು ನೋಡ್ಕೋಬೇಕು. ನಾವು ಒಂದು ಅನುಮಾನದ ವಸ್ತುವೇ ಆಗಿಬಿಟ್ಟು ಪ್ರಪಂಚವನ್ನು ನಂಬಿಕೆಯ ವಸ್ತು ಆಗಬೇಕು ಅಂತ ಬಯಸಿದ್ರಾಗೋದಿಲ್ಲ. ನನಗೆ ಮೊದಲನೇ ದಿವಸ ಇದ್ದ ಪ್ರಶ್ನೆಗಳು ನೋಡಿ, ಅದನ್ನೇ ನಮ್ಮ ಟೀಚರ್ಸ್ ಹೇಳ್ತಾ ಇದ್ದಿದ್ದು, ಯು ಆರ್ ಆಬ್ಸೆಂಟ್ ಎಸ್ಟರ್ಡೇ. ಇಫ್ ಯು ಆರ್ ಆಬ್ಸೆಂಟ್ ಎಸ್ಟರ್ಡೇ, ಹೌ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಟುಡೇಸ್ ಲೆಸನ್? ನೆನ್ನೆ ಪಾಠ ನಿಂಗೆ ಅರ್ಥ ಆಗದೆ ಇವತ್ತು ಪಾಠವನ್ನು ಹೇಗೆ ನಾನು ಅರ್ಥ ಮಾಡಿಸ್ಲಿ? ಅದೇ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ನೀವು ಪ್ರಶ್ನಿಸಿ, ಅದರ ಸಂಶಯದಲ್ಲೇ ಉಳಿಬೇಡಿ, ಸಂಶಯದಲ್ಲೇ ನಿಂತ ನೀರಾಗಬೇಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳಿ. ನಿಮ್ಮ ವಿಚಾರಗಳು ಕೂಡ ನಿಮ್ಮ ಸಂಶಯಗಳಿಗೆ ಉತ್ತರ ಪಡ್ಕೊಳ್ಬೋದಾದ ರೀತಿಯಲ್ಲಿ ಕ್ರಿಯಾಶೀಲರಾಗಿ ನೀವು ಸ್ವಲ್ಪ ಅಧ್ಯಯನ ಮಾಡ್ಕೊಳ್ಳಿ. ನನಗೆ ಗೊತ್ತಿರೋದು ನಾನು ಹೇಳ್ಬೋದು, ಆದರೆ ನೆನ್ಪಿಟ್ಕೊಳ್ಳಿ, ನನಗೆ ಗೊತ್ತಿಲ್ಲದಲೇ ಇರುವಂಥದ್ದನ್ನು ಕೂಡ ನೀವು ಹಲವಾರು ಮೂಲಗಳಿಂದ ಪಡ್ಕೊಳ್ಬಹುದು. ಪಡ್ಕೊಂಡು ನೀವು ಆ ಸಂಶಯದಿಂದ ಪಾರಾಗುವಂತಹ ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲ ಆಗಬೇಕೇ ಹೊರತು ಕೇವಲ ನೀವು ಸಂಶಯದಲ್ಲೇ ನೆಲೆ ನಿಂತರೆ ನಿಮ್ಮನ್ನು ಯಾರೂ ಕೂಡ ನಿಮಗೆ ಸಮರ್ಥನೀಯವಾದ ರೀತಿಯಲ್ಲಿ ವ್ಯಕ್ತಿಯಾಗಿ ಇನ್ ದಿ ಅದರ್ ಎಂಡ್ ನಿಲ್ಲೋದಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಸೋದರಿ ಕಲ್ಪನಾ ಅವರೇ, ಆ ಕಡೆ ಉತ್ತರ ಪಡ್ಕೊಂಡು ನಾವು ಕೂಡ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನಲ್ಲಿ ಪಾಸಿಟಿವ್ ಆಗಿ ಪಯಣಿಸಿದಾಗ ಖಂಡಿತವಾಗಿಯೂ ನಾವು ನಿರೀಕ್ಷಿಸಿದ್ದನ್ನು ಪರಿಣಾಮಕಾರಿಯಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸ್ವಾಮೀಜಿ, ತುಮಕೂರಿನ ಭೈರಸಂದ್ರದಿಂದ ಜಯಸಿಂಹರಾವ್ ಅನ್ನೋರು ಒಂದು ಪ್ರಶ್ನೆಯನ್ನು ಕಳಿಸಿದ್ದಾರೆ. ನಿರಂತರ ಸೋಲುಗಳನ್ನು ನಾವು ಕಾಣುತ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಆತ್ಮಬಲ ಕುಗ್ಗಿ ಹೋಗಿರುತ್ತೆ, ಅದರಿಂದ ಹೊರಬರೋದಕ್ಕೆ ಏನೆಲ್ಲ ಪರಿಹಾರಗಳನ್ನು ನಾವು ಕಂಡುಕೊಳ್ಳಬಹುದು? ಮೊದಲು ನಿಮ್ಮ ಒಂಟಿತನದಿಂದ ಆಚೆಗೆ ಬನ್ನಿ. ನಿಮ್ಮ ಒಂಟಿತನ ನಿಮ್ಮನ್ನು ಮತ್ತಷ್ಟು ನೆಗೆಟಿವ್ ಮಾಡುತ್ತೆ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಸೋಲುಗಳನ್ನು ವಿಶ್ಲೇಷಿಸಿ. ಈ ಪ್ರಪಂಚದಲ್ಲಿ ನಿಮ್ಮ ಒಡನಾಟದಲ್ಲಿರಬಹುದಾದ 100 ಜನರಲ್ಲಿ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂತಹ ಬೆರಳೆಣಿಕೆಯಷ್ಟು ಜನ ಆದರೂ ಇರ್ತಾರೆ. ಅವ್ರ ಬಳಿಗೆ ಹೋಗಿ ನಿಮ್ಮ ಕಷ್ಟ ನಷ್ಟಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಕಣ್ಣೀರು ಬರಬಹುದಾ? ಊರಿನ ಜನರ ಮುಂದೆ ಕಣ್ಣೀರು ಹಾಕೋದು ಬೇಡ. ನಿಮ್ಮ ಸಿಂಪತೈಸರ್ಸ್ ಇರ್ತಾರೆ, ಯಾರು ನಿಮ್ಮ ಗೆಲುವನ್ನು ಗೆಲುವು ಅಂತಾರೋ, ಯಾರು ನಿಮ್ಮ ಸೋಲನ್ನು ಚಾಲೆಂಜಾಗಿ ತೆಗೆದುಕೊಂಡು ಸೋಲಿನಿಂದ ನಿಮ್ಮನ್ನು ಪಾರು ಮಾಡಿ ಗೆಲುವಿನ ಕಡೆ ಕರ್ಕೊಂಡು ಹೋಗ್ತಾರೋ ಅಂತಹ ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲದ ಸಂಪರ್ಕಕ್ಕೆ ಹೋಗಿ. ವಾರಕ್ಕೊಮ್ಮೆ ರಾಮಕೃಷ್ಣ ಆಶ್ರಮದಲ್ಲಿ ಪ್ರವಚನಗಳು ನಡೆಯುತ್ತೆ. ಶನಿವಾರ ಭಾನುವಾರ ರಾಮಕೃಷ್ಣ ಆಶ್ರಮದಲ್ಲಿ ಪ್ರವಚನಗಳು ನಡೀತಾ ಇದೆ. ಪ್ರತಿ ಶನಿವಾರ ಪೂಜ್ಯ ಸ್ವಾಮಿ ಧೀರಾನಂದಜಿಯವರು ಬಹಳ ಒಳ್ಳೆಯ ಉಪನ್ಯಾಸ ಮಾಡ್ತಾ ಇದ್ದಾರೆ. ಜನ ಉಪಯೋಗಿಸ್ಕೋಬೇಕಿದನ್ನು. ಸಂಜೆ 6:30ಯಿಂದ 7:30ವರೆಗೂ ಅತ್ಯಂತ ಸಕಾರಾತ್ಮಕವಾದ ರಾಮಕೃಷ್ಣ ವಿವೇಕಾನಂದರ ಬದುಕನ್ನು ಆಧರಿಸಿದಂಥ ಉಪನ್ಯಾಸ ಮೂಡಿ ಬರ್ತಾ ಇದೆ.
ಭಾನುವಾರ ದಿವಸ ನಾನು ಉಪನ್ಯಾಸ ಮಾಡ್ತೇನೆ. ಸೊ ಹೀಗಾಗಿ ತುಮಕೂರಿನ ಮಹಾಜನತೆಗೆ ವಾರದಲ್ಲಿ 2 ದಿವಸ ಉದ್ಬೋಧಕವಾದ ಉಪನ್ಯಾಸಗಳು ಸಿಗುತ್ತೆ. ಇದನ್ನು ಉಪಯೋಗಿಸ್ಕೋಬೇಕು ನಾವು. ಇದರ ಜೊತೆಗೆ ಖಿನ್ನತೆಯಿಂದ ಪಾರಾಗೋದಕ್ಕೆ ಹಲವಾರು ರೀತಿಯ ಸಾಹಿತ್ಯ ಪುಸ್ತಕಗಳು ನಮ್ಮ ಸಹಾಯಕ್ಕೆ ಬರುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಬದುಕಲು ಕಲಿಯಿರಿ ಪುಸ್ತಕ 100 ಆತ್ಮಹತ್ಯೆಗಳನ್ನು ತಪ್ಪಿಸಿದೆ. ಹೌ ಟು ಓವರ್ಕಮ್ ಮೆಂಟಲ್ ಟೆನ್ಷನ್ ಕನ್ನಡದಲ್ಲೂ ಬಂದಿದೆ ಅದು. ಆ ಪುಸ್ತಕವನ್ನು ತುಮಕೂರಿನವರೇ ಆದ ಡಾಕ್ಟರ್ ನರೇಂದ್ರ ಅಂತಕ್ಕಂಥವ್ರು ಸಿದ್ಧಗಂಗಾ ಡಿಗ್ರಿ ಕಾಲೇಜ್ನ ಇಂಗ್ಲೀಷ್ ಪ್ರೊಫೆಸರ್ ಅವರೇ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಪೂಜ್ಯ ಸ್ವಾಮಿ ಗೋಕುಲಾನಂದಜಿಯವರ ಪುಸ್ತಕವನ್ನು. ಆ ಪುಸ್ತಕ ಓದಬಹುದು. ಆಶ್ರಮದಲ್ಲಿ ನಮ್ಮ ಜೊತೆ ನೀವು ವೈಯಕ್ತಿಕವಾಗಿ ಸಂಪರ್ಕ ಇಟ್ಕೊಳ್ಬಹುದು. ನಿಮ್ಮ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಮನಸ್ಸು ಬಿಚ್ಚಿ ವೈಯಕ್ತಿಕವಾಗಿ ಬಂದು ಮಾತನಾಡಿ. ಪರಮಾತ್ಮ ಏನು ಪ್ರೇರಣೆ ಮಾಡ್ತಾನೋ ಆ ಒಂದು ಸಲಹೆಯನ್ನು ಖಂಡಿತ ನಾವು ನಿಮ್ಮ ಜೊತೆ ಹಂಚ್ಕೊಳ್ತೇವೆ. ಆ ಭಾವನೆಗಳನ್ನು ನಿಮ್ಮ ಮಡಿಲಿಗೆ ಹಾಕ್ತೇವೆ. ಖಂಡಿತ ನೀವು ನಿರಾಶರಾಗಬೇಕಾದ್ದಿಲ್ಲ. ಇದು ಸೋಲು ಅಂತಕ್ಕಂಥದ್ದು ಎಂದೂ ಕೂಡ ನಮ್ಮನ್ನು ನಿಶ್ಶೇಷಗೊಳಿಸುವಂಥದ್ದಲ್ಲ. ಏಕೆ ಅಂತಂದರೆ ಸೋಲುಗಳನ್ನು ಸರಿಯಾಗಿ ನಿರ್ವಹಿಸಿದಾಗಲೇ ಈ ಗೆಲುವಿನ ಒಂದು ವಿಜಯ ಪತಾಕೆ ಅಂತ ಏನು ಹೇಳ್ತೇವೆ ಅದು ನಮಗೆ ಸಿಗುವಂತಹ ವಿಷಯ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದ ಶಾರ್ಟೆಸ್ಟ್ ರೂಟ್ ಟು ಹೆವನ್ ಈಸ್ ಥ್ರೂ ಹೆಲ್ ಅಂತ. ಸ್ವರ್ಗಕ್ಕೆ ಅತ್ಯಂತ ಹತ್ತಿರದ ದಾರಿ ಯಾವುದು ಅಂದರೆ ನರಕದ ಮೂಲಕ ಅಂತ. ಆದ್ದರಿಂದ ಕಷ್ಟಗಳನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಎದುರಿಸೋಣ, ಪ್ರೀತಿಯಿಂದ ಎದುರಿಸೋಣ ಮತ್ತು ಭರವಸೆಯಿಂದ ಎದುರಿಸೋಣ. ಸೋಲನ್ನು ಅವಮಾನ ಅಂತೆಂದು ಪರಿಗಣಿಸಬಾರ್ದು. ಗೆಲುವಿನತ್ತ ಆತ್ಮವಿಶ್ವಾಸದಿಂದ ನಾವು ಮುಂದುವರಿಯೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಅದರಲ್ಲಿ ನಾವು ವಿಶ್ವಾಸವಿಟ್ಟು ಕಾರ್ಯಪ್ರವೃತ್ತರಾಗೋಣ. ಸ್ವಾಮೀಜಿ, ತುಮಕೂರಿನಿಂದ ಜಿ ವಿ ವಿದ್ಯಾಶಂಕರನವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಸಕ್ಸಸ್ ಎನ್ ಎಂಡ್ ಆರ್ ಬಿಗಿನಿಂಗ್? ಹಾಂ, ಇದೊಂದು ಅದ್ಭುತವಾದ ಪ್ರಶ್ನೆ ವಿದ್ಯಾಶಂಕರ್ ಅವರೇ. ಸಕ್ಸಸ್ ಅನ್ನೋದು ಎಂದಿಗೂ ಕೂಡ ಡೆಸ್ಟಿನೇಷನ್ ಅಲ್ಲ. ಯಾಕೆ ಅಂತಂದರೆ ಈ ಸಕ್ಸಸ್ ಸ್ಟೋರಿಗೆ ನಾವು ಪೂರ್ಣ ವಿರಾಮ ಹಾಕೋಕ್ಕಾಗೋದಿಲ್ಲ. ಗಮನಿಸ್ಬೋದು, ನಾವು ಫೇಲ್ ಆಗಿದ್ದ ವಿದ್ಯಾರ್ಥಿ ಪಾಸಾಗೋದು ಒಂದು ಸಕ್ಸಸ್ಸಿನ ಒಂದು ಹಂತ. ಪಾಸಾದ ವ್ಯಕ್ತಿ ಸೆಕೆಂಡ್ ಕ್ಲಾಸ್ ಬಂದದ್ದು ಸುಧಾರಿತ ಹಂತ. ಸುಧಾರಿತ ವ್ಯಕ್ತಿ ಆ ಹಂತದಿಂದ ಡಿಸ್ಟಿಂಕ್ಷನ್ ಬಂದದ್ದು ಅದ್ಭುತ. ಡಿಸ್ಟಿಂಕ್ಷನ್ ಬಂದವನು ರ್ಯಾಂಕ್ ಬಂದದ್ದು ಪರಮಾದ್ಭುತ. ತಾನು ರ್ಯಾಂಕ್ ಪಡೆದ ಮೇಲೆ ಅವನೊಬ್ಬ ಚಿಂತಕನಾಗಿ, ನಾನೊಬ್ಬ ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ ಸಾವಿರಾರು ಮಕ್ಕಳಿಗೆ ಬೆಳಕು ಚೆಲ್ತೀನಿ ಅಂತಕ್ಕಂಥದ್ದು ಒಂದು ಪ್ರಮೋಷನ್. ಅವನು ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗ್ತಾನೆ, ಸಾವಿರಾರು ಮಕ್ಕಳಿಗೆ ಪಾಠ ಮಾಡ್ತಾನೆ. ಆ ಸಬ್ಜೆಕ್ಟಿಗೆ ಆತ ಒಂದು ಆಥರ್ ಆಗಿ ಪುಸ್ತಕ ಬರೀತಾನೆ. ಆ ಪುಸ್ತಕ ಇಡೀ ದೇಶದಲ್ಲಿ ಪ್ರಚಲಿತವಾಗುತ್ತೆ. ಆತ ಇತಿಹಾಸದ ಒಂದು ವಸ್ತುವಾಗಿಬಿಡ್ತಾನೆ. ಹಾಗಾಗಿ ನಾವು ಸಕ್ಸಸ್ಸನ್ನು ಯಾವುದೇ ಒಂದು ಪೂರ್ಣ ವಿರಾಮ ಹಾಕಿ ಫೈನೆಟ್ಟಾಗಿ ಅದನ್ನು ಡಿಫೈನ್ ಮಾಡೋಕ್ಕಾಗೋದಿಲ್ಲ. ಸಕ್ಸಸ್ ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಇಟ್ ಈಸ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಇನ್ ಅವರ್ ಜರ್ನಿ ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್. ಶಾಂತತೆಯಿಂದ ಅನಂತತೆಯ ಕಡೆಗೆ ಹೊರಟಾಗ, ಇದನ್ನೇ ವೇದಾಂತ ಹೇಳೋದು, ನಿನ್ನಯ ಗುರಿಯು ಆತ್ಮದರುಶನ, ನಿನ್ನೊಳಗೆಯೇ ಇದೆ ಆ ರತುನ. ನಿನ್ನಯ ಗುರಿಯು ಆತ್ಮದರುಶನ, ನಿನ್ನೊಳಗೆಯೇ ಇದೆ ಆ ರತುನ. ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ, ಇನ್ನು ಕೊರಗದಿರು ಮುನ್ನಡೆ ಸಖನೆ, ಉತ್ತಿಷ್ಠತ ಜಾಗೃತ. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಈಸ್ ರೀಚ್ಡ್. ಏಳು, ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು. ಇದೊಂದು ಅದ್ಭುತವಾದ ಉಪನಿಷತ್ತಿನ, ಕಠೋಪನಿಷತ್ತಿನ ಸಂದೇಶ, ಉಪನಿಷತ್ತಿನ ಸಂದೇಶ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ, ಸಕ್ಸಸ್ ಅನ್ನೋದನ್ನು ಒಂದು ಹಂತದಲ್ಲಿ ನಾವು ಅದನ್ನು ಸೆಲೆಬ್ರೇಟ್ ಮಾಡಿದ್ರೂ ಕೂಡ ಅದು ಮುಂದಿನ ಹೆಜ್ಜೆಗಳಿಗೆ ಪ್ರೇರಣೆಯಾಗುತ್ತದೆ. ಆದ್ದರಿಂದ ಸಕ್ಸಸ್ ಈಸ್ ನೆವರ್ ಎ ಡೆಸ್ಟಿನೇಷನ್, ಇಟ್ ಈಸ್ ಇನ್ ಅವರ್ ಪಾತ್ ಆಫ್ ಸಕ್ಸಸ್, ಇನ್ ಅವರ್ ಜರ್ನಿ ಆಫ್ ಟ್ರೂತ್. ಆ ಪಾತಲ್ಲಿ ನಮಗೆ ಸಿಗ್ತಕ್ಕಂಥ ಒಂದು ಹಂತ, ಅದು ನಮ್ಮನ್ನು ಸ್ವಲ್ಪ ಖುಷಿ ಕೊಡುತ್ತೆ. ಅದರಿಂದ ಮುಂದಿನ ಹೆಜ್ಜೆಗಳಿಗೆ ಹೋಗೋದಕ್ಕೆ ಸಾಕಷ್ಟು ಅದು ನಮ್ಮನ್ನು ಪ್ರೇರಣೆ ನೀಡುತ್ತೆ ಅಂತಕ್ಕಂಥ ವಾಸ್ತವಿಕತೆ, ಅರಿವು ನಮಗಿರಬೇಕಾಗತ್ತೆ. ಸ್ವಾಮೀಜಿ, ಪಾಂಡಿಚೇರಿಯಿಂದ ಸನತ್ ಸೂರ್ಯವಂಶಿ ಅನ್ನೋರು 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ವಾಟ್ಸ್ ದ ರೋಲ್ ಆಫ್ ಯೂತ್ ಇನ್ ರೀಬಿಲ್ಡಿಂಗ್ ಇಂಡಿಯಾ ಡ್ಯೂರಿಂಗ್ ಪೋಸ್ಟ್ ಲಾಕ್ಡೌನ್? 2ನೇ ಪ್ರಶ್ನೆ, ಹೌ ಕ್ಯಾನ್ ಟೀಚರ್ಸ್ ಇಂಜೆಕ್ಟ್ ದ ನಾಲೆಡ್ಜ್ ಆಫ್ ಸ್ಪಿರಿಚುಯಾಲಿಟಿ ಇನ್ ದ ಮೈಂಡ್ಸ್ ಆಫ್ ಸ್ಟೂಡೆಂಟ್ಸ್ ಅಮಿಸ್ಟ್ ಅಕಾಡೆಮಿಕ್ ಗೋಲ್ಸ್?
ವೆರಿ ನೈಸ್. ಸೂರ್ಯವಂಶಿಯವರೇ, ತುಂಬ ಒಳ್ಳೆ ಪ್ರಶ್ನೆಗಳನ್ನು ಕೇಳಿದ್ದೀರಿ. ತುಂಬ ಧನ್ಯವಾದ ನಿಮಗೆ. ಮೊದಲನೇ ಪ್ರಶ್ನೆ, ಈ ಲಾಕ್ಡೌನ್ ಹಂತದಲ್ಲಿ ಯುವಕರು ದೇಶಕ್ಕೆ ಬೇಕಾದ ಒಂದು ಉತ್ತಮ ರೀತಿಯ ಬದುಕನ್ನು ಹೇಗೆ ರೂಪಿಸ್ಕೊಳ್ಬಹುದು ಅಂತಕ್ಕಂಥದ್ದು. ಈ ಲಾಕ್ಡೌನ್ ಹಂತದಲ್ಲಿ ಮಕ್ಕಳು ಹೆಚ್ಚು ಸೆಲ್ಫ್ ಕಾನ್ಫಿಡೆನ್ಸಿಂದ ಸೆಲ್ಫ್ ಡಿಪೆಂಡೆನ್ಸಿಯನ್ನು ಬೆಳೆಸ್ಕೋಬೇಕು. ಸ್ವಾಭಿಮಾನ, ಸ್ವಾವಲಂಬನೆಯನ್ನು ಹೆಚ್ಚು ಬೆಳೆಸ್ಕೋಬೇಕು. ವೈಯಕ್ತಿಕ ಪರಿಶ್ರಮದಲ್ಲಿ ಅಧ್ಯಯನಕ್ಕೆ ಒತ್ತು ಕೊಡಬೇಕು. ಅವರು ಎಂದೂ ಕೂಡ ಈ ಸಾಲಿಡ್ಯಾರಿಟಿ, ಏಕಾಂತತೆ, ಒಬ್ಬಂಟಿಗತನ, ಈ ರೀತಿಯ ಪ್ರಶ್ನೆಗಳನ್ನು ಕೇಳಲೇಬಾರ್ದು. 80 ವರ್ಷ 90 ವರ್ಷ ಆದವರೂ ಕೂಡ ಜೀವನದಲ್ಲಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿರ್ತಾರೆ. ವಿದ್ಯಾರ್ಥಿಗಳು ಹೌ ಟು ಕಿಲ್ ಟೈಮ್ ಅನ್ನೋ ಪ್ರಶ್ನೆ ಏನೋ ನನ್ನ ಮನಸ್ಸಿನಲ್ಲಿ ಬಂದರೆ, ಯು ಕೆನಾಟ್ ಕಿಲ್ ಟೈಮ್, ರಾದರ್ ಟೈಮ್ ಈಸ್ ಕಿಲ್ಲಿಂಗ್ ಯು ಅನ್ನೋದೇ ಉತ್ತರ. ಹಾಗಾಗಿ ದಯವಿಟ್ಟು ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು, ದೇ ಮಸ್ಟ್ ಡೆವಲಪ್ ಎ ಲೈಬ್ರರಿ ಇನ್ ದೇರ್ ಹೌಸಸ್. ಅಧ್ಯಯನಕ್ಕೆ ಬೇಕಾದ ಒಂದು ಪೂರಕ ಲೈಬ್ರರಿ. ಒಬ್ಬ ಸನ್ಯಾಸಿಯಾಗಿ ನಾನು 1600 ಪುಸ್ತಕಗಳನ್ನು ನನ್ನ ಪರ್ಸನಲ್ ಲೈಬ್ರರಿಯಲ್ಲಿ ಇಟ್ಕೊಂಡಿದ್ದೇನೆ. ಅದನ್ನು ಕೇವಲ ಜೋಡಿಸಿಲ್ಲ. ನಾನು ಯಾವುದೇ ಕಾರ್ಯಕ್ರಮಕ್ಕೂ ಅಧ್ಯಯನ ಮಾಡದೆ ಹೋಗೋದಿಲ್ಲ. ಒಂದು ಆರ್ಟಿಕಲ್ ಬರೆಯೋದಕ್ಕೆ ಕನಿಷ್ಠ 7 ದಿವಸದ ಪೇಪರ್ ವರ್ಕ್ ಮಾಡ್ತೇನೆ. ತಿಂಗಳಿಗೆ 4-6 ಆರ್ಟಿಕಲ್ಸ್ ಬರೀತೇನೆ ನಾನು. ಒಂದು ಉಪನ್ಯಾಸ ಮಾಡಬೇಕು ಅಂದರೆ ಕೆಲವು ಗಂಟೆಗಳ ಕಾಲ ಆ ವಿಷಯಗಳನ್ನು ನಾನು ಚಿಂತನ ಮಂಥನ ಮಾಡ್ತೇನೆ. ಹಾಗಾಗಿ ನಮ್ಮ ಯುವಕರಲ್ಲಿ ವಿನಂತಿಸೋದೇನು ಅಂದರೆ, ನೀವು ಪರೀಕ್ಷೆಗೋಸ್ಕರ ಆನ್ಸರ್ 6 ಕ್ವಶನ್ಸ್ ಔಟ್ ಆಫ್ 10 ಈ ಒಂದು ವ್ಯವಸ್ಥೆಗೆ ಬಲಿ ಆಗಬೇಡಿ. ಯಾವುದೇ ಒಂದು ವಿಷಯ ನಮ್ಮ ಸಬ್ಜೆಕ್ಟ್ ವಿಷಯದಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಒಂದು ಪರ್ವ್ಯೂನಲ್ಲಿ ನಾವಿರ್ತೇವೆ. ಆದರೆ ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಅದಕ್ಕಿಂತಲೂ ಹೆಚ್ಚು ಪರ್ವ್ಯೂವನ್ನು, ಹೆಚ್ಚಿನ ಕಾನ್ಸಂಟ್ರಿಕ್ ಸರ್ಕಲನ್ನು ವಿತ್ ಎ ಗ್ರೇಟರ್ ರೇಡಿಯಸ್ಸನ್ನು ಗುರುತಿಸ್ಕೋಬೇಕು. ಉದಾಹರಣೆಗೆ, ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಯಾವುದಾದರೂ 2 ಪುಸ್ತಕಗಳನ್ನು ಹೆಸರಿಸಿ. ಎಕ್ಸಾಮ್ನಲ್ಲಿ ಇದೊಂದು ಕ್ವಶನ್ನು. ಖಂಡಿತ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ 2 ಪುಸ್ತಕಗಳು ಅಂತ ನಾವು ಹೇಳಿಬಿಡ್ಬೋದು. ಆದರೆ ನಾವು ಮಹಾತ್ಮ ಗಾಂಧಿಯವರ ಜೀವನದಲ್ಲಿ ಅವರ ಮೇಲೆ ಪ್ರಭಾವ ಬೀರಿದ ಇನ್ನೂ 4-6 ಪುಸ್ತಕಗಳ ಬಗ್ಗೆ ತಿಳುವಳಿಕೆ ಇಟ್ಕೊಂಡಾಗ ನಾಲೆಡ್ಜ್ ಈಸ್ ಪವರ್ ಅನ್ನೋದು ನಮಗೆ ಅನುಭವ ಆಗುತ್ತೆ. ಇಫ್ ಯು ನೋ ಜಸ್ಟ್ ದಿ ಟೈಟಲ್ಸ್ ಆಫ್ 2 books, ಇಟ್ ಈಸ್ ಜಸ್ಟ್ ಅನ್ ಇನ್ಫಾರ್ಮೇಷನ್ ಟು ಪಾಸ್ ಯುವರ್ ಎಕ್ಸಾಮಿನೇಷನ್, ಬಿಕಾಸ್ ದಟ್ ಗಾಟ್ ರಿಫ್ಲೆಕ್ಟೆಡ್ ಇನ್ ಯುವರ್ ಸಿಲೆಬಸ್. ಸಿಲೆಬಸ್ಸಲ್ಲಿ ಇದ್ದಿದ್ದರಿಂದ ಆ 2 ಪುಸ್ತಕದ ಹೆಸರುಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಂಡ್ಬಿಟ್ವು. ಆದರೆ ನೆನಪಿಟ್ಕೊಳ್ಳಿ, ಸಿಲೆಬಸ್ ಅನ್ನೋದು ಇನ್ಫಾರ್ಮೇಷನ್ನೇ ಹೊರತು ಅದು ನಾಲೆಡ್ಜಾಗಿ ಬೆಳಿಬೇಕು ಅಂದಾಗ ನಮ್ಮ ಮಕ್ಕಳು ಲೈಬ್ರರಿಗೆ ಮೊರೆ ಹೋಗಬೇಕು. ಪ್ರತಿ ದಿವಸ ನಮ್ಮ ಮಕ್ಕಳು ಕೆಲವು ಗಂಟೆಗಳನ್ನು ಲೈಬ್ರರಿಗೆ ಕೊಡಬೇಕು. ಪ್ರತಿ ದಿವಸ ನಮ್ಮ ಮಕ್ಕಳು ಸಬ್ಜೆಕ್ಟ್ ನಾಲೆಡ್ಜ್ನಲ್ಲಿ ಅತ್ಯುತ್ತಮವಾಗಿ ಹೆಸರು ಮಾಡಿರೋ ಟೀಚರ್ಸ್ ಜೊತೆ ಪರ್ಸನಲ್ ಇಂಟರ್ಯಾಕ್ಷನ್ ಇಟ್ಕೊಳ್ಬೇಕು. ಟೀಚರ್ಸ್ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಬೇಕು. ತನ್ನ ತರಗತಿಯ ಅತ್ಯುತ್ತಮ ವಿದ್ಯಾರ್ಥಿ ಸ್ನೇಹಿತರೊಂದಿಗೆ ಅವನು ವ್ಯವಹರಿಸಬೇಕು. ವಿದ್ಯಾರ್ಥಿಗಳು ಮತ್ತು ಯುವಕರು ಎಂದೂ ಕೂಡ ಮರಿಬಾರದ ಸತ್ಯ ಏನು ಅಂತಂದರೆ, ದೇಶದ ಮುಂದಿನ 50 ವರ್ಷ ಕನಿಷ್ಠ ನಮ್ಮ ಕೈಯಲ್ಲಿದೆ. ಈ ದೇಶದ ಭಾವನಾತ್ಮಕವಾದ ಎಲ್ಲ ರೀತಿಯ ಸಾಮರ್ಥ್ಯಕ್ಕೆ ನಾನು ಹೆಗಲು ಕೊಡೋನಿದ್ದೇನೆ. ಮುಂದಿನ ಅರ್ಧ ಶತಮಾನ ನನ್ನದು, ನನ್ನ ಪಾತ್ರ ಇದೆ. ಈ ದೇಶ ನನಗೆಲ್ಲವನ್ನೂ ಕೊಟ್ಟಿದೆ. ನಾನು ಈ ದೇಶಕ್ಕೆ ವಾಪಸ್ ಕೊಡಬೇಕು. ಅವನು ಕೇವಲ ಕ್ರಿಟಿಕ್ ಆದರೆ ಸಾಲದು. ಅವನು ಕೇವಲ ಬೆಂಡೆಯಲ್ಲಿ ಕೂದಲನ್ನು ಕಂಡು ಪತ್ತೆ ಹಚ್ಚುವಂಥ ದುರುಳನಾದರೂ ಸಾಲದು. ನೀವೇನೇ ಮಾಡಿ ತಪ್ಪನ್ನೇ ಹುಡುಕುವಂತಹ ರೋಗಗ್ರಸ್ತ ಮನಸ್ಸುಗಳಿರುತ್ತೆ. ಆ ಗುಂಪಿನಲ್ಲಿ ನಾವಿರಬಾರ್ದು. ಯಾವುದೇ ವಿಷಯವನ್ನು ನಾವು ಟೀಕೆ ಮಾಡೋದಿದ್ರೂ ಕೂಡ ಅಲ್ಲೊಂದು ಕ್ರಮ ಇದೆ. ಆ ರೀತಿಯ ಸಕಾರಾತ್ಮಕವಾದ ಮನೋಧೋರಣೆಯನ್ನು ಬೆಳೆಸ್ಕೋಬೇಕು. ನಮ್ಮ ಕಾಲೇಜ್ ಫಾರ್ ಎಕ್ಸಾಂಪಲ್, ಅಲ್ಲಿ 10ರಲ್ಲಿ 6 ಉತ್ತಮವಾದ ವಿಷಯಗಳಿರುತ್ತೆ, 4 ಸ್ವಲ್ಪ ಸುಧಾರಣೆ ಬಯಸುವಂತಹ ವಿಷಯಗಳಿರುತ್ತೆ. ಸುಧಾರಣೆ ಬಯಸುವಂತಹ ವಿಷಯಗಳನ್ನು ಸುಧಾರಿಸಬೇಕಾದ ವಿಷಯಗಳು ಅಂತ ಹೇಳೋದು ಹೇಗಿದೆ? ಅದಿಲ್ಲ, ಅದು ಕೆಟ್ಟದ್ದು, ಆ ವ್ಯವಸ್ಥೆ ಇಲ್ಲ, ಅದಿಲ್ಲವೇ ಇಲ್ಲ ಅಂತ ನಾನು ಟೀಕೆ ಮಾಡಿದಾಗ ಮೊದಲ 6 ಸಕಾರಾತ್ಮಕ ವಿಷಯಗಳಿಂದ ನಾನೇನು ಪಾಸಿಟಿವಿಟಿನ ಡ್ರಾ ಮಾಡ್ಕೋಬೇಕಾಗಿತ್ತೋ ಅಲ್ಲಿ ನಾನು ಫೇಲ್ಯೂರ್ ಆಗುತ್ತೇನೆ. ಆದ್ದರಿಂದ ಯುವಕರು ಬಹಳ ವಿಶೇಷವಾಗಿ ನೆನಪಿನಲ್ಲಿಟ್ಕೊಳ್ಬೇಕಾದ್ದೇನು ಅಂದರೆ, ಅಂಗ ಸಾಧನೆಯ ಮೂಲಕ ಒಳ್ಳೆ ಆರೋಗ್ಯ ಕಾಪಾಡ್ಕೋಬೇಕು. ಉತ್ತಮ ಪುಸ್ತಕಗಳನ್ನು ಓದೋದ್ರ ಮೂಲಕ ಬೌದ್ಧಿಕವಾದ ಮತ್ತು ನೈತಿಕವಾದ ತಾಕತ್ತನ್ನು ಬೆಳೆಸ್ಕೋಬೇಕು.
ಆರೋಗ್ಯವಂತ ಶರೀರ, ಆರೋಗ್ಯವಂತ ಮನಸ್ಸು, ಇದೆರಡೂ ಯಾವ ಯುವಕನಲ್ಲಿದೆಯೋ ಆ ಯುವಕ ದೇಶಕ್ಕೆ ಒಂದು ದೊಡ್ಡ ಸಂಪನ್ಮೂಲವಾಗುತ್ತಾನೆ. ಅವನನ್ನು ನೋಡಿ 10 ಜನ ತಾನೂ ಕೂಡ ಹೀಗಾಗಬೇಕು ಅಂತ ಬಯಸಬೇಕು. ಈ ಪ್ರಪಂಚದ ವಿಷಯದಲ್ಲಿ ಒಂದು ಸ್ಪಷ್ಟತೆ ಇಟ್ಕೋಬೇಕು. ಪ್ರಪಂಚ ಅಂತಕ್ಕಂಥದ್ದೊಂದು ಗರಡಿ ಮನೆ. ಇಲ್ಲಿ ನಾನು ಗಟ್ಟಿಯಾಗೋದಕ್ಕೆ ಬಂದಿದ್ದೇನೆ. ಮರಳಿನ ಮೂಟೆಯನ್ನು ನೇತು ಹಾಕಿದ್ದಾರೆ. ನಾನು ದುರ್ಬಲನಾಗಿದ್ದೇನೆ ಇವತ್ತು. ಆದರೆ ನನ್ನ ಕೆಲಸ ನಾನು ದುರ್ಬಲನಾಗಿದ್ದೀನಿ ಅಂತ ಯೋಚನೆ ಮಾಡೋದಲ್ಲ. ಈ ಮರಳಿನ ಮೂಟೆಯನ್ನು ನಾನು ಪ್ರತಿ ದಿವಸ ಕನಿಷ್ಠ ಒಂದು 500 ಸಲ ಗುದ್ದಬೇಕಾಗಿದೆ. ಹೀಗೆ 4-5 ವರ್ಷ ಮಾಡಿದ್ರೆ ನಾನು ಜಟ್ಟಿಯಾಗುತ್ತೇನೆ. ಈ ದೇಶವೆಂಬ ಗರಡಿ ಮನೆ ನನ್ನನ್ನು ಜಟ್ಟಿ ಮಾಡುತ್ತೆ. ಆದರೆ ನಾನು ನೆನಪಿನಲ್ಲಿ ಇಟ್ಕೊಳ್ಬೇಕು, ನಾನು ಗುದ್ದಿದ ಚೀಲದಲ್ಲಿದ್ದ ಮರಳು ಬಂಗಾರ ಆಗೋದಿಲ್ಲ, ಅದು ಮರಳೇ. ಹಾಗಾಗಿ ಈ ಪ್ರಪಂಚದಲ್ಲಿ ನಾನು ಬದಲಾವಣೆಯನ್ನು ತೋರಿಸಬೇಕಾಗತ್ತೆ. ಯಾವ ಬದಲಾವಣೆಯನ್ನು ನಾನು ಒಂದು ಮಾಡೆಲ್ ಆಗಿ ತೋರಿಸ್ತೇನೋ ಆಗ ನಾನು ಸಕಾರಾತ್ಮಕವಾದ ರೀತಿಯ ಚಿಂತನೆಯಲ್ಲಿದ್ದೇನೆ ಮತ್ತು ನಾನೊಬ್ಬ ಯೋಗ್ಯ ಪ್ರಜೆ ಆಗ್ತೇನೆ. ಇದನ್ನು ಪ್ರತಿಯೊಂದು ಮಗುವೂ ಕೂಡ ಇವತ್ತು ಇದನ್ನು ಭಾವಿಸಬೇಕು. ಕೊರೋನಾ ಸಂದರ್ಭದಲ್ಲಿ ಹೊರ ರಾಷ್ಟ್ರಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಕ್ಕಳು, ಹಲವಾರು ಮಕ್ಕಳು ಅಲ್ಲಿಂದ ಫೋನ್ ಮಾಡಿ ಹೇಳ್ತಾ ಇದ್ದರು, ಸ್ವಾಮೀಜಿ ಹೊರ ರಾಷ್ಟ್ರಗಳಲ್ಲಿ 10 ವಿಷಯಗಳನ್ನು ನಾವು ಅಪ್ರಿಷಿಯೇಟ್ ಮಾಡಿದ್ವಿ, ಆದರೆ ಇವತ್ತು ನಮ್ಮ ದೇಶದ ಬಗ್ಗೆ ನಮ್ಮ ಭಾವನೆಯೇ ಬದಲಾವಣೆಯಾಗಿದೆ, ನಮ್ಮ ಗೌರವದ ಪರಿಧಿಯೇ ಬದಲಾವಣೆಯಾಗಿದೆ. 120 ಕೋಟಿ ಜನಸಂಖ್ಯೆಯ ಭಾರತವನ್ನು ಕೊರೋನಾದಿಂದ ನಮ್ಮ ಘನತೆವೆತ್ತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಪ್ರಿವೆನ್ಷನ್ ಈಸ್ ಬೆಟರ್ ಅನ್ನೋ ಮಾತಿನಲ್ಲಿ ಅದು ಎಷ್ಟು ಸಂಕಲ್ಪ ತೊಟ್ಟು ಆ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಸ್ವಾಮೀಜಿ. ಈಗ ನಾವು ಅಮೇರಿಕಾ, ಇಂಗ್ಲೆಂಡ್, ಇಟಲಿಯಲ್ಲೆಲ್ಲ ಕ್ಯೂರಿಂಗಿಗೆ ಹೋಗ್ತಾ ಇದ್ದೇವೆ, ಕ್ಯೂರ್ ಮಾಡೋದಕ್ಕೆ ಖರ್ಚು ಮಾಡ್ತಾ ಇದ್ದೇವೆ. ವಿ ಮಿಸರಬಲಿ ಫೇಲ್ಡ್ ಇನ್ ದಿ ಆಸ್ಪೆಕ್ಟ್ ಆಫ್ ಪ್ರಿವೆನ್ಷನ್. ಅದನ್ನು ಹೇಳ್ತಾ ಇದ್ದಾರೆ ನಮ್ಮ ಯುವಕರು, ದೊಡ್ಡ ದೊಡ್ಡ ವಿದ್ಯಾವಂತರು ಹೇಳ್ತಾ ಇದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗೆ ಗೊತ್ತು ನಮ್ಮ ಆರ್ಥಿಕ ಸಂಪನ್ಮೂಲ, ನಮ್ಮ ದೇಶದ ಪ್ರಧಾನಮಂತ್ರಿಗೆ ನಮ್ಮ ಲಿಮಿಟೇಷನ್ ಗೊತ್ತಿದೆ. ಆದ್ದರಿಂದ ಅವರೊಂದು ಸಂಕಲ್ಪ ತೊಟ್ಟು ಪ್ರಿವೆನ್ಷನನ್ನು ಒತ್ತು ಕೊಟ್ಟರು. ಇದನ್ನು ಗಮನಿಸಬೇಕು ಇಡೀ ದೇಶದ ವ್ಯವಸ್ಥೆ. ಈ ಸಂದರ್ಭದಲ್ಲಿ ನಾನು ಬಹಳ ಸಂತೋಷವಾಗಿ ಹೇಳೋದಕ್ಕೆ ಬಯಸ್ತೇನೆ, ನಮ್ಮ ದೇಶದ ಇಡೀ ರಾಜಕೀಯ ವ್ಯವಸ್ಥೆ ಇರ್ರೆಸ್ಪೆಕ್ಟಿವ್ ಆಫ್ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್, ದೇ ಕಾಂಪ್ಲಿಮೆಂಟೆಡ್, ದೇ ಸಪೋರ್ಟೆಡ್ ದಿ ಕಾಸ್. ಈ ಕಾಸನ್ನು ಸಪೋರ್ಟ್ ಮಾಡಿ ಪ್ರಧಾನಮಂತ್ರಿಗಳಿಗೆ ಎಲ್ಲರೂ ಕೂಡ ಬಲ ತುಂಬಿದ್ರು. ದೇಶ ಒಂದು ಧ್ವನಿಯಾಯಿತು. ಪ್ರಿವೆನ್ಷನ್ ಆಸ್ಪೆಕ್ಟಲ್ಲಿ ಭಾರತ ಇವತ್ತು ಸಾಕಷ್ಟು ಸುಧಾರಣೆಯನ್ನು ಕಂಡಿದೆ. ಹಾಗಾಗಿ ಯುವಕರು, ಎಷ್ಟೋ ಜನ ಯುವಕರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು, ಎಷ್ಟೋ ಯುವಕರು ಅಧ್ಯಯನದಲ್ಲಿ ತೊಡಗಿಸ್ಕೊಂಡ್ರು. ಈ ಒಂದು ಸಂಸ್ಕೃತಿ ಹೆಚ್ಚಬೇಕು. ಯಾವಾಗ ನಮ್ಮ ಯುವಕರು ನಿಜವಾದ ಅರ್ಥದಲ್ಲಿ ವಿದ್ಯಾವಂತರಾಗ್ತಾರೋ, ನಿಜವಾದ ಅರ್ಥದಲ್ಲಿ ಪ್ರಜೆಗಳಾಗಿ ರೂಪುಗೊಳ್ತಾರೋ, ಅವರು ದೇಶಕ್ಕೆ ಬಹಳ ದೊಡ್ಡ ಮಾನವ ಸಂಪನ್ಮೂಲವಾಗ್ತಾರೆ ಅಂತಕ್ಕಂಥ ಉತ್ತರ ನಿಮ್ಮ ಮೊದಲನೆಯ ಪ್ರಶ್ನೆಗೆ ನಾನು ಕೊಡ್ತಾ ಇದ್ದೇನೆ. ಎರಡನೇ ಪ್ರಶ್ನೆ, ಹೌ ಟು ಇಂಜೆಕ್ಟ್ ಸ್ಪಿರಿಚುಯಾಲಿಟಿ ಇನ್ ಟು ದ ಮೈಂಡ್ಸ್ ಆಫ್ ಅವರ್ ಸ್ಟೂಡೆಂಟ್ಸ್ ಬೈ ಟೀಚರ್ಸ್ ಅನ್ನೋ ಪ್ರಶ್ನೆ ಕೇಳಿದ್ದೀರಿ. ನಾನು ಬಹಳ ಸಂತೋಷವಾಗಿ ಹೇಳಬಲ್ಲೆ, ನನಗೆ ನ್ಯಾಷನಲ್ ಕಾಲೇಜ್ನಲ್ಲಿ ನನ್ನ ಹೈಸ್ಕೂಲ್ ದಿನಗಳಲ್ಲಿ ಇದ್ದಂಥ ಶಿಕ್ಷಕರು ಇವತ್ತಿಗೂ ಕೂಡ ಅವರು ಪ್ರಾತಸ್ಮರಣೀಯರು. ಅವರು ಪಾಠ ಮಾಡೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಮೊದಲು ಅವರು ಎಂಥ ಒಂದು ಮನೋಸ್ಥಿತಿಯಲ್ಲಿ ಇರ್ತಾ ಇದ್ದರು ಅನ್ನೋದು ನೋಡಿದ್ದೇವೆ. ಅವರ ಪಾಠ ನಮಗೆ ಇಡೀ ದಿನ ನಮ್ಮ ಮನಸ್ಸಿನಲ್ಲಿ ಉಳಿತಾ ಇತ್ತು. ಇನ್ನು ನ್ಯಾಷನಲ್ ಕಾಲೇಜ್ನಲ್ಲಿ ನಾನು ಯೋಚನೆ ಮಾಡೋದಾದರೆ MS ವೆಂಕಟರಾಮ್ ಅಂಥೇಳಿ ನಮ್ಮ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್, ಅದ್ಭುತವಾದ ಟೀಚರ್. ಅವರು ನಮ್ಮ ಹಿಂದಿನ ಪೀರಿಯಡ್ ಯಾವುದಿತ್ತು ಅಂತ ಕೇಳ್ತಾ ಇದ್ದರು, ನಮ್ಮ ಮುಂದಿನ ಪೀರಿಯಡ್ ಯಾವುದಿದೆ ಅಂತ ಕೇಳ್ತಾ ಇದ್ದರು. ಅವರು ಮ್ಯಾಥಮೆಟಿಕ್ಸನ್ನೇ ಪಾಠ ಮಾಡಿದ್ರು ಕೂಡ ಅವರಿಗೆ ಸೈನ್ಸಿಗೆ ಸಂಬಂಧಪಟ್ಟ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಷ್ಟೇ ಅಲ್ಲ, ಬಯಾಲಜಿ ಅಷ್ಟೇ ಅಲ್ಲ, ಹಿ ವಾಸ್ ಅನ್ ಎಕ್ಸಲೆಂಟ್ ಸ್ಪೀಕರ್ ಇನ್ ಇಂಗ್ಲೀಷ್. ಅವರ ಇಂಗ್ಲೀಷನ್ನು ಕೇಳಿದ್ರೆ ನಾವೆಲ್ಲ ಗಾಬರಿ ಆಗ್ತಾಯಿದ್ವಿ. ಅಷ್ಟು ಒಳ್ಳೆ ಆಂಗ್ಲ ಭಾಷೆಯ ಒಂದು ಪ್ರೌಢಿಮೆ ಕೂಡ ಅವ್ರದ್ದಾಗಿತ್ತು. ಅವ್ರು ಎಷ್ಟು ಚೆನ್ನಾಗಿ ಪಾಠ ಮಾಡೋರು ಅಂದರೆ, ಹಿಂದಿನ ಪೀರಿಯಡ್ನಲ್ಲಿ ಪಾಠ ಏನಾಗಿರ್ಬೋದು ಅನ್ನೋದಕ್ಕೆ ಒಂದು ಕನೆಕ್ಟಿವಿಟಿ ಕೊಟ್ಕೊಂಡು ಈಗಿನ ತಮ್ಮ ಪಾಠವನ್ನು ಮಾಡಿ ಮುಂದಿನ ಪೀರಿಯಡ್ಗೂ ಕೂಡ ನಮ್ಮ ಮನಸ್ಸನ್ನು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಟ್ಟು 1-2 ಪಾಯಿಂಟ್ಸ್ ಅದ್ರ ಬಗ್ಗೆನೂ ಹೇಳಿ ನಮ್ಮನ್ನು ತಯಾರು ಮಾಡಿ ತಮ್ಮ ಪೀರಿಯಡನ್ನು ಮುಗಿಸ್ಕೊಂಡು ಹೋಗ್ತಾಯಿದ್ರು. ಹೀಗಾಗಿ ಅವರು 60 ನಿಮಿಷದ ಆ ಪೀರಿಯಡ್ಡು ನಮಗೆ ಗೊತ್ತಾಗ್ತಾನೇ ಇರಲಿಲ್ಲ ಸಮಯ ಕಳೆದದ್ದು. ನೋಡಿ, ಪಾಠ ಮಾಡೋ ಟೀಚರು ಮಕ್ಕಳು ಹೆಚ್ಚು ಗಡಿಯಾರ ನೋಡ್ಕೊಳ್ಳೋ ಹಾಗೆ ಮಾಡಿದ್ರೆ ಆ ಮೇಷ್ಟ್ರ ಕಾಲ ಕೆಟ್ಟಿದೆ ಅಂತ ಅರ್ಥ. ಇದು ಅವನ ಟೈಮ್ ಸರಿ ಇಲ್ಲ ಅಂತ ಅರ್ಥ. ಮನುಷ್ಯ ಒಬ್ಬ ಶಿಕ್ಷಕನಾಗೋದೊಂದು ದೊಡ್ಡ ಭಾಗ್ಯ. ಶಿಕ್ಷಕನಾಗಿ ಅವನು ನೋಟ್ಸ್ ಆಫ್ ಲೆಸನ್ನು, ಸೈಕ್ಲೋಸ್ಟೈಲ್ ಕಾಪಿ, ಜೆರಾಕ್ಸ್ ಕಾಪಿ, ಪ್ರಿಂಟೌಟ್ ಅಂತಂದು ಮಕ್ಕಳ ಮುಂದೆ ಇಟ್ಟರೆ ಅವನು ಇನ್ಸ್ಪೈರ್ ಮಾಡಲಾರ.
ಒಬ್ಬ ಶಿಕ್ಷಕ ಮಕ್ಕಳನ್ನು ಇನ್ಸ್ಪೈರ್ ಮಾಡೋದಕ್ಕೆ ಅವನ ಪಠ್ಯವೂ ಕೂಡ ಪ್ರಭಾವಶಾಲಿಯಾಗಿ ಅದು ಅವರ ವ್ಯಕ್ತಿತ್ವಕ್ಕೆ ಮುಟ್ಟಬೇಕು ಅಂದರೆ ಆತನ ವ್ಯಕ್ತಿತ್ವ ಭಾಳ ದೊಡ್ಡದಾಗುತ್ತೆ. ವ್ಯಕ್ತಿತ್ವದಲ್ಲಿ ಆತ ಸಮಯ ಪಾಲನೆಗೆ ಏನು ಒತ್ತು ಕೊಟ್ಟಿದ್ದಾನೆ, ಶಿಸ್ತನ್ನು ಹೇಗೆ ಅನುಸರಿಸ್ತಾ ಇದ್ದಾನೆ, ಶುಚಿತ್ವವನ್ನು ಹೇಗೆ ಅನುಸರಿಸ್ತಾ ಇದ್ದಾನೆ, ಮತ್ತು ಯಾವ ರೀತಿಯಲ್ಲಿ ಮನುಷ್ಯ ಸಂಬಂಧಗಳನ್ನು ಇಟ್ಕೊಂಡಿದ್ದಾನೆ. ಆತ ಚಿಕ್ಕವ್ರನ್ನ ಪ್ರೀತಿಯಿಂದ ನೋಡಬಲ್ಲನ, ದೊಡ್ಡವರನ್ನ ಗೌರವದಿಂದ ನೋಡಬಲ್ಲನ, ತನ್ನ ಸಹೋದ್ಯೋಗಿಗಳ ಬಗ್ಗೆ ಎಂದೂ ಕೂಡ ನಾಲಿಗೆ ಜಾರಿ ಕೂಡ ಆತ ಅಲ್ಪವಾಗಿ ಮಾತನಾಡೋದಿಲ್ವ, ಇನ್ನೊಬ್ಬರ ಆತ್ಮಗೌರವಕ್ಕೆ ಚ್ಯುತಿಯಾಗದಂತೆ ಮಾತನಾಡೋದಿಲ್ವ, ಮತ್ತು ತನ್ನ ಜೀವನದಲ್ಲಿ ತನಗೇನು ಒಳ್ಳೆಯದಾಯಿತು ಅನ್ನೋದ್ರ ಬಗ್ಗೆ ಸಕಾರಾತ್ಮಕವಾಗಿ ಆತ ಮನಸ್ಸು ಬಿಚ್ಚಿ ಮಾತನಾಡಬಲ್ಲನ. ಈ ರೀತಿಯ ಆ್ಯಟಿಟ್ಯೂಡ್ ಇರೋರು ಮೇಷ್ಟ್ರಾಗಬೇಕು. ಈ ಥರದವ್ರನ್ನ ಎಲ್ಲಿ ಸ್ವಾಮೀಜಿ ಹುಡ್ಕೋದು ಅಂತ ಕೇಳಿದ್ರೆ ನೀವು, ಮೇಷ್ಟ್ರ ಆದವ್ರಿಗೊಂದು 5 ವರ್ಷ ಟ್ರೈನಿಂಗ್ ಆಗಬೇಕು ಈ ವಿಷಯದಲ್ಲಿ. ಭಾರತೀಯ ವಿಚಾರಗಳನ್ನೇ ಬಯ್ಯೋ ಮೇಷ್ಟ್ರು, ಭಾರತೀಯ ಮೂಲವನ್ನೇ ಬಯ್ಯೋ ಮೇಷ್ಟ್ರು, ಭಾರತೀಯ ಪರಂಪರೆಯನ್ನು, ಸಂಸ್ಕೃತಿಯನ್ನು, ಆಚರಣೆಗಳನ್ನು, ಧರ್ಮವನ್ನು, ವೇದಗಳನ್ನು, ಉಪನಿಷತ್ತನ್ನು, ರೀತಿ ನೀತಿಗಳನ್ನೇ ಬಯ್ಯೋ ಮೇಷ್ಟ್ರು ಪಾಕಿಸ್ತಾನದಲ್ಲಿ ಕುಳಿತು ನಮ್ಮ ಕಡೆಗೆ ರೈಫಲನ್ನು ಏಮ್ ಮಾಡಿರುವಂತಹ ನಮ್ಮ ಶತ್ರು ಪಕ್ಷದ ಒಬ್ಬ ಸೈನಿಕನಿಗಿಂತಲೂ ಏನು ಕಡಿಮೆ ಅಲ್ಲ. ಆ ಶತ್ರು ಪಕ್ಷದವನು ಗುಂಡು ಹೊಡೆಯೋಕ್ಕಿನ್ನೂ ಟೈಮ್ ಇದೆ. ಆದರೆ ಇಲ್ಲಿ ಮುಂದೆ ಕೂತಿರ್ತಕ್ಕಂಥ ಮಕ್ಕಳ ಮನಸ್ಸನ್ನು ಇಷ್ಟರ ಮಟ್ಟಿಗೆ ನೆಗೆಟಿವಿಟಿಯಲ್ಲಿ ತುಂಬಬಲ್ಲಂತಹ ಶಿಕ್ಷಕ, ಹೀ ಈಸ್ ಎ ಕರ್ಸ್ ಟು ದಿ ಸೊಸೈಟಿ ಆ್ಯಂಡ್ ದಿ ನೇಷನ್ ಅಟ್ ಲಾರ್ಜ್. ಮೇಷ್ಟ್ರಿಗೆ ನೆಗೆಟಿವಿಟಿ ಇರಬಾರ್ದು, ಶಿಕ್ಷಕನಿಗೆ ಎಂದೂ ಕೂಡ ನಕಾರಾತ್ಮಕವಾದ ವಿಚಾರ ಇರಬಾರ್ದು. ಪ್ರಪಂಚದಲ್ಲಿ ಎಷ್ಟೇ ನೆಗೆಟಿವಿಟಿ ಇರಲಿ, ಶಿಕ್ಷಕ ಯಾವತ್ತೂ ಪಾಸಿಟಿವಿಟಿಯಲ್ಲಿರಬೇಕು. ಆತ ತನ್ನ ಅಧ್ಯಯನದ ಮೂಲಕ ಆ ಒಂದು ಎಥಿಕಲ್ ಸ್ಟ್ಯಾಂಡ್ಗೆ ಅರ್ಹನಾಗ್ತಾನೋ ಅದನ್ನು ಅವನು ರೂಢಿಸ್ಕೋಬೇಕು. ಈ ಡಿಸಿಪ್ಲಿನ್ಡ್ ಲೈಫ್, ಟೈಮ್ ಡಿಸಿಪ್ಲಿನ್ ಆಗಬಹುದು, ಕ್ಲೀನ್ಲಿನೆಸ್ಸಿನ ಅವೇರ್ನೆಸ್ ಆಗಬಹುದು, ರೆಗ್ಯುಲಾರಿಟಿ ಆ್ಯಂಡ್ ಪಂಕ್ಚುಯಾಲಿಟಿ ಇನ್ ಲರ್ನಿಂಗ್ ಆಗಬಹುದು, ಸೆಲ್ಫ್ ಕಾನ್ಫಿಡೆನ್ಸ್ ವಿಷಯ ಆಗಬಹುದು. ಈ ಯಾವುದೇ ವಿಷಯವನ್ನು ಶಿಕ್ಷಕನಾದವನು ಅತ್ಯದ್ಭುತವಾದ ರೀತಿಯಲ್ಲಿ ಮಕ್ಕಳ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯ ಇದೆ. ಇದರ ಜೊತೆಗೆ ಕೆಲವು ಉತ್ತಮವಾದ ಪುಸ್ತಕಗಳು, ಸ್ವಾಮಿ ವಿವೇಕಾನಂದರ ವಿದ್ಯಾರ್ಥಿ ಜೀವನ, ಬದುಕಲು ಕಲಿಯಿರಿ, ಯೋಗಿಯ ಆತ್ಮಕಥೆ, ಬೇರೆ ಬೇರೆ ಪುಸ್ತಕಗಳು ಇದೆ. ಹೌ ಟು ರೆಡ್ಯೂಸ್ ಮೆಂಟಲ್ ಟೆನ್ಷನ್. ಇದರ ಜೊತೆಗೆ ಹಲವಾರು ಮಹಾತ್ಮರು ಬರೆದಂಥ ಪುಸ್ತಕಗಳಿದೆ. ವಿ ದ ಪೀಪಲ್, ವಿ ದ ನೇಷನ್ ಅಂತ ನಾನಿ ಪಾಲ್ಕಿವಾಲಾ ಬರೆದಂಥ ಪುಸ್ತಕ ಇದೆ. ಮ್ಯಾನ್ ದಿ ಅನ್ನೋನ್, ಅಲೆಕ್ಸಿಸ್ ಕೆರಲ್, ನೂರಾರು ಪುಸ್ತಕಗಳಿದೆ. ಈ ಪುಸ್ತಕಗಳ ಬಗ್ಗೆ ಶಿಕ್ಷಕನಿಗೆ ಅಧ್ಯಯನ ಗೊತ್ತಿರಬೇಕು. ನೋಡಿ, ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಕಂಟೇಜಿಯಸ್ ಆಗುತ್ತೆ ಶಿಕ್ಷಕನ ನಡವಳಿಕೆ ಅಂದರೆ, ಆತ ತನ್ನ ಪುಸ್ತಕಗಳ ಜೊತೆಗೆ ಒಂದು ವಿವೇಕಾನಂದರ ಪುಸ್ತಕವನ್ನು ಜೋಡಿಸಿ ತನ್ನ ಟೇಬಲ್ ಮೇಲೆ ಇಟ್ಟಿರಲಿ, ಅದನ್ನು 50 ಮಕ್ಕಳು ನೋಡ್ತಾರೆ, ಮಾರನೇ ದಿವಸ ಕನಿಷ್ಠ 5 ಮಕ್ಕಳು ಆ ಪುಸ್ತಕವನ್ನು ಹುಡುಕೊಂಡು ಮಾರ್ಕೆಟಿಗೆ ಹೋಗ್ತಾರೆ. ಇದು ಬಹಳ ಮುಖ್ಯವಾದ ವಿಷಯ. ಹೀಗಾಗಿ ನಾನಿವತ್ತಿನ ಮಕ್ಕಳ ಬಗ್ಗೆ ನಾನು ಖಂಡಿತವಾಗಿಯೂ ಸಹಾನುಭೂತಿಯಿಂದ ಇದ್ದೇನೆ. ಆದರೆ ಶಿಕ್ಷಕರ ವಿಷಯದಲ್ಲಿ ತುಂಬ ನಿರಾಶೆ ಇದೆ. ಇವತ್ತು ಅಧ್ಯಯನಶೀಲತೆ ಹೊರಟು ಹೋಗಿದೆ, ಕಮಿಟ್ಮೆಂಟ್ ಆಫ್ ವರ್ಕ್ ಹೊರಟೋಗಿದೆ. ಕಮಿಟ್ಮೆಂಟ್ ಆಫ್ ವರ್ಕ್ ದೂರ ಮಾಯವಾಗೋಗ್ಬಿಟ್ಟಿದೆ. ಪರೀಕ್ಷೆಗಾಗಷ್ಟೇ ಮಕ್ಕಳನ್ನು ತಯಾರು ಮಾಡುವಂಥ ವಿಚಾರ ಆಗಿದೆ. ನಕಲು ಮಾಡಿಸಿ ದಬ್ಬುವಂತಹ, ಅವರನ್ನು ಮುಂದಕ್ಕೆ ದಬ್ಬುವಂತಹ ಪ್ರವೃತ್ತಿ ಬೆಳೀತಾ ಇದೆ. ಈ ದಬ್ಬು ಸಂತಾನ ದೇಶಕ್ಕೆ ಮಾರಕವಾಗುತ್ತೆ. ದಬ್ಬಲ್ಪಟ್ಟ ಸಂತಾನ ದೇಶಕ್ಕೆ ಅದೊಂದು ದೊಡ್ಡ ಮಾರಕವಾಗುತ್ತೆ. ಹಾಗಾಗಿ ಶಿಕ್ಷಕರು ತಮ್ಮ ನಡವಳಿಕೆಯಿಂದಲೇ, ತಮ್ಮ ವ್ಯಕ್ತಿತ್ವದಿಂದಲೇ, ತಮ್ಮ ರೈಚಿಯಸ್ನಿಂದಲೇ ಅವರು ಮಕ್ಕಳ ಮೇಲೆ ಪ್ರಭಾವ ಬೀರಬಲ್ಲರು. ಪ್ರತಿಯೊಬ್ಬ ತಾಯಿ, ತಂದೆ ಮತ್ತು ಶಿಕ್ಷಕನಿಗೆ ಅರಿವಿರಬೇಕು, ತಾಯಿ, ತಂದೆ ಮತ್ತು ಶಿಕ್ಷಕ ತರಲಾರದ ಬದಲಾವಣೆಯನ್ನು ಮನುಷ್ಯನಲ್ಲಿ ದೇವರೂ ಕೂಡ ತರಕ್ಕಾಗೋದಿಲ್ಲ. ಇದು ಬಹಳ ಮುಖ್ಯವಾದ ವಿಷಯ. ಆ ನಿಟ್ಟಿನಲ್ಲಿ ನಾವು ಗಮನಿಸಬೇಕು. ಎಂದೂ ಕೂಡ ಶಿಕ್ಷಕ ಮಕ್ಕಳ ಮುಂದೆ ನಕಾರಾತ್ಮಕವಾಗಿ ಕೈ ಚೆಲ್ಲಿ ಕೂತ್ಕೋಬಾರದು. ಆತ ತನ್ನ ತನವನ್ನು, ಒಂದು ಶ್ರೇಷ್ಠವಾದ ಪ್ರೌಢಿಮೆಯನ್ನು, ತನ್ನ ಯೋಗ್ಯತೆಯನ್ನು ಎಂದೂ ಹೈ ಎಸ್ಟೀಮ್ನಲ್ಲೇ ಇಡಬೇಕು. ತಾನೊಬ್ಬ ಮಾದರಿಯಾಗೇ ಕಾಣಬೇಕು.
ಇದನ್ನು ನಾವು ನಮ್ಮ ಶಿಕ್ಷಕರಲ್ಲಿ ಹೆಚ್ಚು ನಿರೀಕ್ಷೆ ಮಾಡ್ತೇವೆ. ಅಂತಹ ಶಿಕ್ಷಕರು ಪೂಜನೀಯರಾಗ್ತಾರೆ, ಪ್ರಾತಸ್ಮರಣೀಯರಾಗ್ತಾರೆ. ಅಂತಹ ಟೀಚರ್ಸ್ನ ಎಂದೂ ಕೂಡ ನಾವು ಅತ್ಯಂತ ಗೌರವದಿಂದ ನೆನಪು ಮಾಡಿಕೊಳ್ತೇವೆ. ಕೆಲವೇ ದಶಕಗಳ ಹಿಂದೆ ಅಂತಹ ಮಹಾನ್ ಶಿಕ್ಷಕರು ನಮ್ಮ ನಡುವೆ ಆಗಿ ಹೋದರು. ಈಗಲೂ ಕೂಡ ಅಲ್ಲಲ್ಲಿ ಅಂತಹ ಶಿಕ್ಷಕರು ಕಾಣ್ತಾರೆ. ಆದರೆ ದುರದೃಷ್ಟವಶಾತ್ ದ ಗ್ರೇಟೆಸ್ಟ್ ಎನಿಮಿ ಆಫ್ ಎ ಗುಡ್ ಟೀಚರ್ ಇನ್ ದ ಸ್ಕೂಲ್ ಈಸ್ ದಿ ಬ್ಯಾಡ್ ಟೀಚರ್ ಆಫ್ ದಿ ಸೇಮ್ ಇನ್ಸ್ಟಿಟ್ಯೂಷನ್. A good teacher will be humiliated, will be tortured by the bad element. I don't call him a bad teacher. He is a toxic. A bad teacher is the toxic of highest degree. He will spoil the menu. He is not fit to be a teacher in the system. He has got so many other jobs to do to fill his belly. By becoming a teacher, he is spoiling the future of the children. ಅದಾಗಬಾರ್ದು. ಶಿಕ್ಷಕರಾಗೋದಕ್ಕೆ ಮೊದಲು ನಮ್ಮ ಎಲ್ಲ ಡಿ.ಎಡ್ಡು, ಬಿ.ಎಡ್ಡು, ಎಮ್.ಎಡ್ಡು, ಎಮ್.ಎಸ್.ಸಿ, ಎಮ್.ಕಾಮ್, ಎಮ್.ಫಿಲ್ಲು, ಪಿ.ಹೆಚ್.ಡಿ ದೇವರೇ ಗತಿ ಹೇಗೆ ಪಡೆದ್ರು, ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ತನಗೆ ಒಂದು ಒಳ್ಳೆಯ ಮೇಷ್ಟ್ರಾಗಿ ಉತ್ತಮ ಜೀವನ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಇದೆಯಾ ಅನ್ನೋದು ತನ್ನ ಆತ್ಮಸಾಕ್ಷಿಯಲ್ಲಿ ಮೂಡಿಬಂದ ಪ್ರಶ್ನೆಗೆ ಪ್ರಾಮಾಣಿಕವಾದ ಉತ್ತರವನ್ನು ತಾನು ಕಂಡುಕೊಂಡಾಗ ತಾನೊಬ್ಬ ಒಳ್ಳೆಯ ಟೀಚರ್ ಆಗೋದಕ್ಕೆ ಸಾಕಷ್ಟು ಉತ್ತರಗಳು ನಮ್ಮ ಆಂತರ್ಯದಲ್ಲಿ ಸಿಗುತ್ತೆ. ಆ ನಿಟ್ಟಿನಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಟೀಚರ್ಸ್ ನಮ್ಮ ಮುಂದೆ ಮಾದರಿಯಾಗಿದ್ದಾರೆ. ಸಾಮಾನ್ಯರಾದ ಟೀಚರ್ಸು ಕೂಡ ಅವ್ರನ್ನ ಅನುಸರಿಸಿದ್ರೆ ಕಾಲಕ್ರಮದಲ್ಲಿ ಅವರು ಉತ್ತಮರಾಗುತ್ತಾರೆ. ಆದರೆ ಎಂದೂ ನೆನಪಿಟ್ಕೊಳ್ಳಿ, 2 ವಾಕ್ಯಗಳಿದೆ. ಆ 2 ವಾಕ್ಯ ಹೇಳಿ ಪ್ರಶ್ನೆಗೆ ಉತ್ತರ ಮುಗಿಸ್ತೇನೆ. ಮೊದಲನೆಯದು, ಯಾವುದೇ ರಾಷ್ಟ್ರದ ಯೋಗ್ಯತೆ ಆ ರಾಷ್ಟ್ರದ ಶಿಕ್ಷಕರ ಯೋಗ್ಯತೆಗಿಂತಲೂ ಹೆಚ್ಚಾಗಲಾರದು. ಯಾವುದೇ ರಾಷ್ಟ್ರದ ಯೋಗ್ಯತೆ ಅಲ್ಲಿನ ಕಾರ್ಯನಿರತ ಶಿಕ್ಷಕರ ಯೋಗ್ಯತೆಗಿಂತ ಮೇಲೇರದು. ಮೊದಲನೇ ವಾಕ್ಯ. ಎರಡನೇ ವಾಕ್ಯ, ಇಟ್ ಈಸ್ ಮೋರ್ ಡೇಂಜರಸ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಇಫ್ ಯು ವಾಂಟ್ ಟು ಸ್ಪಾಯ್ಲ್ ಎ ಕಂಟ್ರಿ, don't go for bombing the country, don't go in search of nuclear weapons. You spoil the self-esteem of a teacher, your job is done. If you spoil the self-confidence and esteem of a teacher, ಆ ದೇಶದ ಪರಿಸ್ಥಿತಿ ಮುಗೀತು. ಹಾಗಾಗಿ ಶಿಕ್ಷಕರಲ್ಲಿ ಭಾವಿಸಬೇಕು, ಈ 2 ವಿಚಾರಗಳು ಏನು ಅದ್ಭುತವಾದ ಸತ್ಯವನ್ನು ನಮ್ಮ ಮುಂದೆ ಇದೆ. ಒಬ್ಬ ಶಿಕ್ಷಕ ಎಷ್ಟು ಎತ್ತರಕ್ಕೆ ಹೋಗ್ತಾನೋ ಬೌದ್ಧಿಕವಾಗಿ, ನೈತಿಕವಾಗಿ, ರಾಷ್ಟ್ರ ಅಷ್ಟು ಎತ್ತರಕ್ಕೆ ಹೋಗುತ್ತೆ. ಒಬ್ಬ ಶಿಕ್ಷಕ ಎಷ್ಟು ಕುಸಿತಾನೋ ರಾಷ್ಟ್ರ ಅಷ್ಟು ಕುಸಿಯುತ್ತೆ. ಒಬ್ಬ ಶಿಕ್ಷಕ ಎಷ್ಟು ನೆಗೆಟಿವಿಟಿಗೆ ಹೋಗ್ತಾನೋ ಆ ರಾಷ್ಟ್ರ ಅಷ್ಟು ಬೇಗ ಸ್ಪಾಯ್ಲ್ ಆಗುತ್ತೆ, ನಾಶವಾಗುತ್ತೆ. ಸ್ವಾಮೀಜಿಯವರೇ, ಪಾವಗಡದಿಂದ ಒಬ್ಬರು ವಿದ್ಯಾರ್ಥಿ ಕಳಿಸಿದ್ದಾರೆ, ತರುಣ್ ರಾಜನ್ ಅವರು. ಶಿಕ್ಷಣ ಪದ್ಧತಿ ಹೇಗಿರಬೇಕು ಅನ್ನೋದು ಅವ್ರ ಪ್ರಶ್ನೆ. ವಿದ್ಯಾರ್ಥಿ ಕಳಿಸಿರುವಂತಹ ಪ್ರಶ್ನೆ ಇದು ಬಹಳ ಸುದೀರ್ಘವಾಗಿ ಉತ್ತರ ಕೊಡಬೇಕಾದ ಪ್ರಶ್ನೆ ಆಗುತ್ತೆ. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬರೆದಿರ್ತಕ್ಕಂಥ ಯಶಸ್ಸಿನ ರಹಸ್ಯ ಪುಸ್ತಕದಲ್ಲಿ ವಿದ್ಯಾರ್ಥಿ ಹೇಗಿರಬೇಕು, ಶಿಕ್ಷಕ ಹೇಗಿರಬೇಕು, ಪೋಷಕರು ಹೇಗಿರಬೇಕು, ವ್ಯವಸ್ಥೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅದ್ಭುತವಾದ ವಿವರಣೆ ಇದೆ. ರಾಮಕೃಷ್ಣಾಶ್ರಮದಲ್ಲಿ ನೀವು ಆ ಪುಸ್ತಕ ಪಡ್ಕೊಳ್ಬಹುದು. ದಯವಿಟ್ಟು ಅನ್ಯಥಾ ಭಾವಿಸಬೇಡಿ, ಸಮಯದ ಅಭಾವದಿಂದ ನಾನು ಅದನ್ನು ಹೆಚ್ಚು ಲಂಬೀಕರಿಸೋಕ್ಕಾಗ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ವ್ಯಕ್ತಿತ್ವವನ್ನು ನಿರ್ಮಿಸಬೇಕು. ಅಂತಹ ವ್ಯಕ್ತಿತ್ವದಿಂದ ಸಮಾಜಕ್ಕೆ ಒಳ್ಳೆಯದಾಗಬೇಕು. ಅಂತಹ ಸಮಾಜ ರಾಷ್ಟ್ರದ ಅಭ್ಯುದಯವನ್ನು ಕಾಪಾಡಬೇಕು. ವ್ಯಕ್ತಿಗೆ ಪೂರಕವಾದ, ರಾಷ್ಟ್ರಕ್ಕೆ ಪೂರಕವಾದ ಚಿಂತನೆ ನಮ್ಮ ಶಿಕ್ಷಣದಲ್ಲಿ ಬರಬೇಕು. ಇದು ಲೌಕಿಕ ದೃಷ್ಟಿಯಿಂದ ಶಿಕ್ಷಣ ಅನ್ನೋದ್ರ ಬಗ್ಗೆ ನಾವು ಕೊಡಬಹುದಾದ ಒಂದು ವಿಶ್ಲೇಷಣೆ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಹೇಳೋದಾದರೆ, ಸಾವಿದ್ಯಾ ಯಾ ವಿಮುಕ್ತಯೇತ್, ಯಾವುದು ಸಕಲ ಅಜ್ಞಾನದಿಂದಲೂ ನನ್ನನ್ನು ಪಾರು ಮಾಡುತ್ತೋ, ಯಾವುದು ನನ್ನನ್ನು ಜ್ಞಾನದಲ್ಲಿ ಮೀಯುವಂತೆ ಮಾಡುತ್ತೋ ಅದು ನಿಜವಾದ ಶಿಕ್ಷಣ ಅನ್ನೋದು ನಮ್ಮ ಋಷಿವಾಣಿ. ಆ ನಿಟ್ಟಿನಲ್ಲಿ ನಾವು ಶಿಕ್ಷಣವನ್ನು ಪಡ್ಕೊಳ್ಬೇಕು. ಪೂಜ್ಯ ಸ್ವಾಮೀಜಿಯವರು ಹಲವಾರು ಪ್ರಶ್ನೆಗಳಿಗೆ ಅತ್ಯಂತ ಸೂಕ್ತ ರೀತಿಯಲ್ಲಿ ಉತ್ತರವನ್ನು ನೀಡಿದ್ದಾರೆ. ಈಗ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ನಾವೆಲ್ಲರೂ ಕೂಡ ತಲುಪಿದ್ದೇವೆ. ವಂದನಾರ್ಪಣೆ. ಕಾಲೇಜಿನ BCom ವಿಭಾಗದ ಉಪನ್ಯಾಸಕರಾಗಿರುವಂಥ ಶ್ರೀ ಸುರೇಂದ್ರ ಟಿ.ವಿರವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ.
ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತುಮಕೂರಿನ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ವತಿಯಿಂದ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ವಜ್ರ ಮಹೋತ್ಸವ ವರ್ಷಾಚರಣೆಯ ಪ್ರಯುಕ್ತ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಆಯೋಜಿಸಲಾಗಿದ್ದ ಯಶಸ್ಸಿನ ರಹಸ್ಯ ಸ್ವಪ್ರಯತ್ನವೋ ದೈವಿ ಕೃಪೆಯೋ ಎಂಬ ವಿಷಯದ ಕುರಿತು ಪ್ರವಚನ ಕಾರ್ಯಕ್ರಮವು ಇಲ್ಲಿಗೆ ಸಂಪನ್ನವಾಗಿದೆ ಎಂದು ತಿಳಿಸಲು ಹರ್ಷಿಸುತ್ತೇವೆ. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರು, ಶ್ರೇಷ್ಠ ವಾಗ್ಮಿಗಳೂ ಆದ ಪರಮಪೂಜ್ಯ ಸ್ವಾಮಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಅಂತ ಹೇಳ್ಬೋದು. ಖಂಡಿತ ಸ್ವಾಮೀಜಿ. ಹಾಗೂ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಯೂ ಆದ ಪೂಜ್ಯ ಸ್ವಾಮಿ ವೀರೇಶಾನಂದ ಸರಸ್ವತಿಯವರು ಪ್ರವಚನಕಾರರಾಗಿ ವಿಷಯದ ಕುರಿತು ಅದ್ಭುತ, ಅರ್ಥಪೂರ್ಣ ಮತ್ತು ಚೈತನ್ಯದಾಯಕ ವಿಚಾರಗಳೊಂದಿಗೆ ಮಾತನಾಡಿ ನಮ್ಮ ಕಾಲೇಜಿನ ವಿದ್ಯುನ್ಮಾನ ಮಾಧ್ಯಮದ ಸಂಕಿರಣಗಳ ಸರಣಿಗೆ ದಿವ್ಯ ಚಾಲನೆ ನೀಡಿದ್ದಾರೆ. ಪರಮಪೂಜ್ಯರ ಕೃಪೆ ಮತ್ತು ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಎಂದು ಅವರಲ್ಲಿ ಕೋರುತ್ತಾ SSIBM ವತಿಯಿಂದ ಅನಂತ ವಂದನೆಗಳನ್ನು ಅರ್ಪಿಸುತ್ತೇವೆ. ಕಾರ್ಯಕ್ರಮದ ಆಯೋಜನೆ ಕುರಿತು ಸಕಲ ಮಾರ್ಗದರ್ಶನದೊಂದಿಗೆ ವಿಶ್ವಾಸ ತುಂಬಿದ ನಮ್ಮ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ಉಪನ್ಯಾಸಕರ ಹಿಂದಿನ ಪ್ರೇರಕ ಶಕ್ತಿಯಾದ ಡೈನಮಿಕ್ ಪ್ರಿನ್ಸಿಪಲ್ ಎಂದೇ ಕರೆಯಲ್ಪಡುವ ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾದ ಡಾಕ್ಟರ್ NS ರವಿಕುಮಾರ್ ರವರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇವೆ. ಈ ವಿಶೇಷ ಪ್ರವಚನ ಕಾರ್ಯಕ್ರಮ ಆಯೋಜನೆ ಕುರಿತು ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಸಾರ್ವಜನಿಕರಿಗೆ ತಲುಪಿಸಿದ ಪತ್ರಿಕಾ ಮಾಧ್ಯಮದವರಿಗೆ ಗೌರವಪೂರ್ವಕ ವಂದನೆಗಳು. ಈ ಪ್ರವಚನದ ಗಮ್ಯಸ್ಥಾನದಲ್ಲಿ ನಿಂತು ಕಾರ್ಯಕ್ರಮದ ಆಯೋಜನೆ ನಿರ್ವಹಣೆಗೆ ನೇರ ಕಾರಣರೂ ಆದ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ, ಪೋಷಕ ವೃಂದದವರಿಗೂ, ಇತರೆಲ್ಲ ವೀಕ್ಷಕರಿಗೂ ಅನಂತ ವಂದನೆಗಳು. ಕಾರ್ಯಕ್ರಮದ ಕುತೂಹಲಕರ ಘಟ್ಟವಾಗಿದ್ದ ಪ್ರಶ್ನೋತ್ತರ ಅವಧಿಗಾಗಿ ಮುಂಚಿತವಾಗಿ ಹಾಗೂ ಪ್ರವಚನದ ನಂತರ ಪ್ರಶ್ನೆಗಳನ್ನು ಕಳುಹಿಸಿದ ಪೋಷಕ ವಿದ್ಯಾರ್ಥಿಗಳಾದಿಯಾಗಿ ಎಲ್ಲ ಜ್ಞಾನದಾಹಿಗಳಿಗೂ ಅಭಿಮಾನಪೂರ್ವಕ ವಂದನೆಗಳು. ಈ ನೇರ ಪ್ರಸಾರವನ್ನು ಸರಾಗವಾಗಿ ಸಾಕಾರಗೊಳಿಸಲು ತಾಂತ್ರಿಕ ನೆರವು ನೀಡಿ ಸಹಕರಿಸಿದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ಪ್ರದೀಪ್ ಸಿಂಹರವರು ಹಾಗೂ ಶ್ರೀ ಸುನಿಲ್ ಹುಲಿಕಲ್ ರವರಿಗೆ ವಿಶೇಷವಾಗಿ ಮತ್ತು ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ. ಇನ್ನು ಈ ಉಪನ್ಯಾಸ ಕಾರ್ಯಕ್ರಮದ ಸಂಯೋಜನೆಯ ಜವಾಬ್ದಾರಿ ಹೊತ್ತು ಯಶಸ್ವಿಗೊಳಿಸಿದ BCom ವಿಭಾಗದ ಮುಖ್ಯಸ್ಥರೂ ಆದ ಸಹೋದರಿ ಚಂದನರವರಿಗೆ ಹಾಗೂ ಕಾರ್ಯಕ್ರಮದ ತಾಂತ್ರಿಕ ನಿರ್ವಹಣೆಯನ್ನು ಸಾಂಗವಾಗಿ ನಿಭಾಯಿಸಿದ BBM ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಶ್ರೀನಿಧಿಯವರಿಗೆ, ಶ್ರೀಯುತ ಮುತ್ತುರಾಜ್ ಹಾಗೂ ಶ್ರೀಯುತ ಸಾಗರ್ ಹಾಗೂ ಕಾಲೇಜಿನ ಇನ್ನಿತರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅತ್ಯಾತ್ಮೀಯ ವಂದನೆಗಳನ್ನು ಅರ್ಪಿಸುತ್ತೇವೆ. ಧನ್ಯವಾದಗಳು. ಈ ನಮ್ಮ ಎಲ್ಲ ತಾಂತ್ರಿಕ ಕಾರ್ಯಕ್ರಮಗಳಿಗೆ ಮತ್ತು ತಾಂತ್ರಿಕ ವಿಷಯಗಳಿಗೆ ತಮ್ಮ ಸಲಹೆ ಮತ್ತು ಸಹಕಾರಗಳನ್ನು ನೀಡಿದಂತಹ ಹಾಗೂ ಈ ಕಾರ್ಯಕ್ರಮವನ್ನು ಹೊಂದಿಸಿದಂತಹ ಶ್ರೀ ಸುರೇಂದ್ರ TV ರವರಿಗೂ ಧನ್ಯವಾದಗಳು. ಆತ್ಮೀಯ ವೀಕ್ಷಕರಲ್ಲಿ ಒಂದು ವಿನಂತಿ, ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಈಗಾಗಲೇ ತಿಳಿಸಿರುವಂತಹ ದೂರವಾಣಿ ಸಂಖ್ಯೆಗಳಿಗೆ ಕಳುಹಿಸಬಹುದು. ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 9611817763, ಮತ್ತೊಂದು 9844359183. ಈ ಸಂಖ್ಯೆಗಳಿಗೆ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಾಟ್ಸಪ್ ಮೂಲಕ ಕಳಿಸಬಹುದು. ಮತ್ತು ನೀವು ಕಳುಹಿಸುವಂತಹ ಸಲಹೆ ಮತ್ತು ಅಭಿಪ್ರಾಯಗಳು ಬರವಣಿಗೆ ರೂಪದಲ್ಲಿಯೂ ಇರಬಹುದು, PPT ರೂಪದಲ್ಲಿಯೂ ಇರಬಹುದು, ಅಥವಾ ವಿಡಿಯೋಗಳನ್ನು ಕೂಡ ನೀವು ಕಳುಹಿಸಬಹುದು. ಇಲ್ಲಿಗೆ ಈ ಒಂದು ವಿಶೇಷ ಪ್ರವಚನ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಎಲ್ಲರಿಗೂ ಧನ್ಯವಾದ.